ನೋ ಅಂತ ಒಂದು ವರ್ಡ್ ಯೂಸ್ ಮಾಡಿ ಅಷ್ಟು ವರ್ಷ ಆಗಿರ್ಬೋದು ರಾಘ. ಹೌದು ಆಕ್ಚುಲಿ ನಿನ್ನ ಹೆಸರು ಟಾಮ್ ಕ್ರೂಸ್ ಅಲ್ವಾ ಅಂದ್ರೇನು ಟಾಮ್ ಕ್ರೂಸ್ ಚೆನ್ನಾಗಿರೋ ಹೆಸರೇನೆ ನನಗೆ. ಅದು ತರುಣ್ ನನ್ನ ಕೇಳಿದೆ ಮಜಾ. ಅದು ಇಲ್ಲಿ ಕೇಳೋ ಜಾಗ ಅದೇನ್ ಮೀಟಿಂಗ್ ಮಾಡೋ ಜಾಗ ಅಲ್ಲ, ಎಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳೋ ಜಾಗ ಅಲ್ಲ, ಎಲ್ಲಿ ಅನುಶ್ರೀ ಮದುವೆಯಲ್ಲಿ. ಓ ಇವ್ರದ್ದು ಬರಕ್ಕಿಂತ ಮುಂಚೆ ನಲ್ಲೋದೆ ಆಗೋಗಿದ್ದಾನೆ ಕೇಳ್ಬಿಡ್ಲ ಏನೋ ಒಂದ್ಸತಿ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನನಗೆ ಕೇಳಲಿಲ್ಲ ಅಂತ ನಾನು ಮನ್ಸಲ್ಲಿ ಇರ್ಬಾರ್ದು. ಏನ್ ರಾಘ ಒಬ್ಬ ಬಂದ್ರೆ ಅಂತ ನಂಗೆ ಪಿಕ್ಚರ್ ಇದೆ, ಬಿಸಿ ಇದೀನಿ ಏನೋ ಒಂದು ಹೇಳ್ತಾರೆ. ಅಲ್ಲ ನೋ ಅಂತೂ ನೋ ಹೇಳಲ್ಲ. ಹಿಂಗಿದೆ busy ಇದೆ ನನಗೆ. ಅದೆಂತ ಅಮೃತಗಳಿಗೆ ಇರಬೇಕು. ಎಸ್ ಫಾರ್ ಎವ್ರಿಥಿಂಗ್. ಎಸ್ ಫಾರ್ ಎವ್ರಿಥಿಂಗ್. ಅದೇ ಹೇಳ್ತಿಲ್ಲ, ಒಂದು ಮದುವೆಗೆ ಮುಹೂರ್ತ ಇಟ್ಟಿರೋದ್ರೆ ಒಳ್ಳೆ ಮುಹೂರ್ತನೇ ಇರ್ತಾನೆ ನೋಡಿಟ್ಟಿರ್ತಾರೆ. ನಮ್ಮ ಸಿನಿಮಾದಲ್ಲಿ ನಮ್ಮ ಲಿಸ್ಟಲ್ಲಿ 89 ಒಟ್ಟು ಕ್ಯಾರೆಕ್ಟರ್ಸ್ ಇರೋದು. 89 ಅಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಇಟ್ ಈಸ್ 82 or 83 ಆಕ್ಟರ್ಸ್ ಫ್ರಮ್ ನಾರ್ತ್ ಕರ್ನಾಟಕ. ಅಯ್ಯೋ ಹೌದಾ? ಪ್ಯೂರ್ ಆಗಿ ಎಕ್ಸ್ಟೆನ್ಸಿವ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಅಲ್ಲಿ ಒಂದು ಕಂಟೆಂಟ್ ಬರಬೇಕು. ಶಾಬಾಷ್. ತುಂಬಾ ಚೆನ್ನಾಗಿದೆ ನಮಗೆ ರಾಕ್ಷಸಲ್ ಕ್ಯಾರೆಕ್ಟರ್ ಅಪ್ರೋಚ್. ನಥಿಂಗ್ ಲೈಕ್ ಐ ಹ್ಯಾವ್ ಪ್ಲೇಡ್ ಟಿಲ್ ನೌ. ಬ್ಯಾಡ್ರಿ ಸರ ನಾನು ಮಾತು ಕೇಳಿ ಸರ್ ತಪ್ಪಕ್ಕತ್ರಿ ಸರ್. ಅದು ನಮ್ಮ ಕಡೆಯಿಂದ ಒಂದು ಮಿಸ್ಟೇಕ್ ಆಗೈತ್ರಿ ಸರ್. ಯಾಕೆ ಒಂದು ಕಾಮನಾಲಿಟಿ ಇದೆಯಾ ಈ ನಡುವೆ ಎಲ್ಲ ಈ OTT ಸೀರೀಸ್ ಅಲ್ಲಿ ಆ ಪೊಲೀಸ್ ಕಾಪ್ ಯಾವಾಗಲೂ ಡಿಸ್ಟರ್ಬ್ಡ್ ಆಗಿರ್ಬೇಕು ಅಂತ? ಇಟ್ ಇಸ್ ನಾಟ್ ಕಾಮನಾಲಿಟಿ, ಇಟ್ ಈಸ್ ಹೌ ರಿಯಲ್ ಲೈಫ್ ಕ್ಯಾನ್ ಗೆಟ್ ಅಂತ. ಸಿನಿಮಾ ರೈಟಿಂಗ್ಗಿಂತ ಟಫ್ ರೈಟಿಂಗ್ ಇಸ್ ವೆಬ್ ಸೀರೀಸ್. ಸಿನಿಮಾದಲ್ಲಿ ಅಟ್ಲೀಸ್ಟ್ ನಿನಗೆ ಗ್ರಾಫ್ ಗೊತ್ತು, ನೀನು ಕಾಪಾಡಕ್ಕೆ ಸಾಂಗ್ ಬರುತ್ತೆ, ಫೈಟ್ ಬರುತ್ತೆ, ಏನೋ ಒಂದು ಕಾಮಿಡಿ ಟ್ರ್ಯಾಕ್ ಬರುತ್ತೆ, ಏನೋ ನೀನು ಕಾಪಾಡ್ತಾ ಇರ್ತೀವಿ. ಏನು ಬರ್ತಿಲ್ಲ, ಚೇಂಜ್ ಓವರ್ ಏನು ಮಾಡಬೇಕು ಅಂದ್ರೆ ಒಂದು ಸಾಂಗ್ ಹಾಕ್ಬಿಟ್ಟು ಬಂದ್ಬಿಡೋಣ ಬನ್ನಿ ಅಂತ. ಏನೋ ಇದು ಹಂಗಲ್ವಲ್ಲ, ಎಪಿಸೋಡಿಗೆ ಬ್ಯಾಂಗ್ ಬೇಕು, 7-8 ಬ್ಯಾಂಗು, ಅದ್ರ ಮಧ್ಯದಲ್ಲಿ ಓಪನಿಂಗಿಗೆ ಒಂದು ಬ್ಯಾಂಗು, ಮಧ್ಯದಲ್ಲಿ ಒಂದು ಟ್ವಿಸ್ಟ್, ಎಷ್ಟು ಬರಿಬೇಕು. ಆಸ್ ಅನ್ ಆಕ್ಟರ್ ಅವ್ರು ಅಷ್ಟೊಂದು ಸಿನಿಮಾಗಳು ಅಷ್ಟೊಂದು ವರ್ಸಿಟಾಲಿಟಿ ಮಾಡಿರೋದ್ರಿಂದ ಅವ್ರು ಯಾವ್ದು ಅಂತ ಟಫೆಸ್ಟ್ ಪಾರ್ಟ್ ಇಲ್ಲ ಅದರ್ ದೆನ್ ರೆಮ್ಯುನರೇಷನ್ ಡಿಸ್ಕಷನ್ ಬಿಟ್ಟರೆ. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಗೋಲ್ಡ್ ಕ್ಲಾಸ್ ಈ ಮೇ 2026 ಇಸ್ವಿಗೆ ಬಂತು ಅಂದರೆ ಸೀಸನ್ 5ನ ಶುರು ಮಾಡಿ ನಾನು 2 ವರ್ಷ ಆಗುತ್ತೆ. ದಟ್ ಈಸ್ 104 ವಾರಗಳಲ್ಲಿ ನನ್ನ ಪ್ರಾಮಿಸ್ ಪ್ರಕಾರ ನಾನು ನಿಮಗೆ 148 ಎಪಿಸೋಡ್ಸ್ಗಳನ್ನ ಕೊಟ್ಟಿದ್ದೀನಿ. ನಾನ್ ಸ್ಟಾಪ್ ಪ್ರತಿ ವಾರನೂ ಕೂಡ ಗೋಲ್ಡ್ ಕ್ಲಾಸ್ನ ಕೊಡ್ತಾನೆ ಬಂದಿದ್ದೀವಿ. ಯಾಕೆ ಈ ಸ್ಟ್ಯಾಟ್ಸ್ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, 2 ವರ್ಷದ ಕೆಳಗಡೆ ದ ಫಸ್ಟ್ 2 ವೀಕ್ಸ್ ಶೋನ ಶುರು ಮಾಡಬೇಕು ಅಂತ ಇಬ್ಬರ ಜೊತೆ ಅಂತ ಅಂದ್ಕೊಂಡೆ. ಸೊ ಆ ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ಶುರು ಮಾಡಿದೆ. ಇನ್ನೊಬ್ಬರು 2 ವರ್ಷದಿಂದ ಸಿಕ್ಕೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಫಸ್ಟ್ ಸಿಕ್ತವ್ರು, ಸೆಕೆಂಡ್ ಸಿಕ್ತವ್ರು ಇಬ್ಬರು ಕೂಡ ಒಟ್ಟಿಗೆ ತರಿಸ್ಕೊಡ್ಸಿದ್ದೀನಿ. ಸೊ ಯಾರು ಅಂತ ಯೋಚನೆ ಮಾಡ್ತಾ ಇದ್ರೆ, ಎಸ್, ಇದೇ ಫೆಬ್ರವರಿ 19ನೇ ತಾರೀಕು ಸೊ ZEE5ನಲ್ಲಿ ನಮ್ಮ ಕನ್ನಡದ ಒಂದು ಸೀರೀಸ್, ಹೊಸ ಸೀರೀಸ್ ಬರ್ತಾ ಇದೆ, ರಾಕ್ಷಸ. ಆ ಸೀರೀಸ್ನ ಆಕ್ಟರ್ ಆಗಿರುವಂಥ ವಿಜಯ್ ರಾಘವೇಂದ್ರ ಹಾಗೂ ಪ್ರೊಡ್ಯೂಸರ್ ಆಗಿರುವಂಥ ತರುಣ್ ಸುಧೀರ್ ಆನ್ ದ ಕೌಚ್ ಟುಡೇ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಗುರು. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಅಂತೂ ಇಂತೂ ಇವ್ರನ್ನ ಹಿಂಗೋ ಮಾಡಿ ಕ್ಯಾಚ್ ಹಾಕೊಂಡು ಬಂದ ಅಲ್ಲ, ಕಡೆಗೂ ರಾಕ್ಷಸನೇ ಬರ್ಬೇಕಿತ್ತು ಅಂತ. ನೋ, ಬಟ್ ನನಗೆ ಖುಷಿ ಏನು ಗೊತ್ತಾ, ಇದನ್ನು ಮಾಡ್ತಿರೋದು ಫೆಬ್ರವರಿ 16ನೇ ತಾರೀಕು, ದರ್ಶನ್ ಸರ್ ಬರ್ಡೇ ದಿವಸ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮೋಸ್ಟ್ಲಿ ಇವೆಲ್ಲ ಒಂಥರ ಕೋಇನ್ಸೈಡ್ ಆಗಿ ತರುಣ್ ಅವತ್ತೇ ಬರಬೇಕು, ಅವತ್ತೇ ಸಿಗ್ತೀನಿ ಅಂತಂದ್ಬಿಟ್ಟು ತರುಣ್ ಅವ್ರ ಜೊತೆ ಇಂಟರ್ವ್ಯೂ ಮಾಡ್ಬೇಕಂದ್ರೆ ದಟ್ಸ್ ವಾಟ್ ನಾವು ಕ್ಯಾಮ್ರಾ ಆಫ್ ಆಗಿದೆ ಮಾತಾಡ್ತಾ ಇದ್ವಿ. ಫಸ್ಟು ರಾಬರ್ಟ್ ಟೈಮಲ್ಲಿ ಮಾಡಬೇಕಾಗಿತ್ತು. ಸೊ ರಾಬರ್ಟ್ ಟೈಮಲ್ಲಿ ಆಗಲಿಲ್ಲ. ಅವತ್ತು ದರ್ಶನ್ ಸರ್ ಇಂಟರ್ವ್ಯೂ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದೆ, ಅದಾಯಿತು. ಅಂದ್ರೂ ನಂದು ಇಂಟರ್ವ್ಯೂ ಆಗಲಿಲ್ಲ, ಅಲ್ಲೂ ಇಂಟರ್ವ್ಯೂ ಆಗಲ್ಲ. ಕಾಟೇರ ಟೈಮಲ್ಲಿ ಟ್ರೈ ಮಾಡಿದ್ವಿ, ಅದು ಆಗಲಿಲ್ಲ. ಕಾಟೇರ ಮುಗ್ದಾದ್ಮೇಲೂ ಟ್ರೈ ಮಾಡಿದ್ವಿ ಇನ್ನೊಂದ್ಸಲಿ. ಅದು ಏನೋ ನಮ್ಮ ಅಕ್ಕಪಕ್ಕದ ಮನೆಯವ್ರು ಜಾಸ್ತಿ ಕೇಳ್ತಿದ್ರಂತ ಅವ್ರನ್ನ ಶೋ ಮಾಡಿ ಅಂತ. ಅವರು ನಿಮಗೆ ಬಂದರೆ ಅಕ್ಕಪಕ್ಕದವ್ರು ಬೇಜಾರಾಗತ್ತೆ, ಅವ್ರಿಗೆ ಹೋದ್ರೆ ನಿಮಗೆ ಬೇಜಾರಾಗುತ್ತೆ, ಯಾರಿಗೂ ಹೋಗೋದೇ ಬೇಡ ಗುರು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು. ಈಗ ವಿಧಿ ಇಲ್ಲ, ಬರಲೇಬೇಕಾಯ್ತು. ಇಲ್ಲ, ಪ್ರೀತಿಯಿಂದ ಬಂದಿದ್ದೀನಿ ಈ ಸತಿ. ಥ್ಯಾಂಕ್ ಯು ತರುಣ್. ಅಗೇನ್ ದಿಸ್ ವಿಲ್ ಬಿ ಮೈ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಫಾರ್ ಅ ಪಾಡ್ಕಾಸ್ಟ್. ಓ ಹೌದಾ? ಓ, ಯಾವುದು ಪಾಡ್ಕಾಸ್ಟೇ ಹೋಗಿಲ್ಲ? ಮೈ ಗಾಡ್, ಹಾಗಾದ್ರೆ ದಿಸ್ ವಿಲ್ ಬಿ ವೆರಿ ಸ್ಪೆಷಲ್ ಟು ಬಿಕಾಸ್ ಬೋತ್ ಆಫ್ ಅಸ್. ಫಾರ್ ಶೂರ್. ಇಲ್ಲ, ನೀವು ಹೇಳ್ದಂಗೆ ನನಗೆ ವೆರಿ ಫಸ್ಟ್ ಪಾಡ್ಕಾಸ್ಟ್ ಅಂತ ಯಾರು ಕರೆದಿದ್ದು ಕೂಡ ನೀವೇ. ಸೊ ನಾನು ಯಾರಿಗೂ ಹೋಗಿರಲಿಲ್ಲ ಫಾರ್ ಓನ್ಲಿ ದಟ್ ರೀಸನ್ ಅಷ್ಟೇ. ಈಗ ಒಂದು ಕಡೆ ಹೋದ್ರೆ ಎಲ್ಲರಿಗೂ ಹೋಗ್ಬೇಕು, ನಾನು ಎಲ್ಲರೂ ಚೆನ್ನಾಗಿದ್ದೀನಿ, ಎಲ್ಲರೂ ಪ್ರೀತಿಯಿಂದ ಕರೆದಿದ್ದಾರೆ, ಅದಾಗ್ತಾ ಇಲ್ಲ ಅನ್ನೋದಕ್ಕೋಸ್ಕರನೇ ಹೋಗಿರಲಿಲ್ಲ.
ಅಗೇನ್ ಇಲ್ಲಿಗೆ ಬರೋ ಥರ ಆಯಿತು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ಕಮ್ ಹಿಯರ್. Amazing. And this man, as always, whenever I've called, he says, done. He's always, he will always say yes to me. I'm so privileged. And ನನಗೆ ತುಂಬ ನಾನು ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ ಅದಕ್ಕೋಸ್ಕರ. ಪುಣ್ಯ ಎಲ್ಲ ಏನಿಲ್ಲ, ಇಲ್ಲ ನಿಜ. ದ ವೈಬ್ಸ್ ದಟ್ ವಿ ಶೇರ್, ನಾವು ಮಾತಾಡೋಂಥ ರೀತಿ, ಇವತ್ತು 3 ಜನ ಸೇರಿರೋದೇ ಆ ಕಾರಣ. ಆಮೇಲೆ ಇನ್ನು ತರುಣ್ ಬಗ್ಗೆ ಒಂದು ಏನೋ ಹೇಳಕ್ ಬಂದೆ ಇವಾಗ. ಏನಂದ್ರೆ ಏನಕ್ಕೆ ಎಲ್ಲ ಕಡೆ ಹೋಗಲ್ಲ ಅಂದ್ರೆ, ತರುಣ್ ಎಲ್ಲಾರ ಥರ ಸುಮ್ಮನೆ ಮಾತಾಡೋ ವ್ಯಕ್ತಿ ಅಲ್ಲ. ಕರೆಕ್ಟ್. ಅಂದರೆ ಮಾತು ಅಂತ ಆಡಿದಾಗ ಅದಕ್ಕೊಂದು ತೂಕ ಇರುತ್ತೆ, ಅದ್ರ ಹಿಂದೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಕಥೆ ಇರುತ್ತೆ, ಮುಂದಕ್ಕೆ ಏನಾದ್ರು ಕಟ್ಕೋಬೋದಾದಂಥ ಯಾವ್ದಾದ್ರು ಒಂದು ವಿಷಯ ಇರುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಮಾತಾಡಲ್ಲ, ನಮಗೆ ಅದಕ್ಕೆ ಖುಷಿ. ಅದಂತೂ ನಿಜ. ದಟ್ ಇಸ್ ಒನ್ ಥಿಂಗ್. ಬಟ್ ಅಗೇನ್ ರಾಘು ವಿಷಯಕ್ಕೆ ನೀವು ಬಂದಾಗ, ಪ್ರೀತಿಯಿಂದ ನಾನು ಕೇಳಿದಾಗಲೇ ಎಸ್ ಅಂದಿಯರಂದ ನಾನು ಕೇಳಿದ್ರೆ ಬಹುಶಃ ಅವನಿಗೆ ಯಾವ್ದಾದ್ರು ವಿಷಯಕ್ಕೆ ಅವನ ಲೈಫಲ್ಲಿ ನೋ ಅಂತ ಒಂದು ವರ್ಡ್ ಯೂಸ್ ಮಾಡಿ ಅಷ್ಟು ವರ್ಷ ಆಗಿರ್ಬೋದು ರಾಘು. ಹೌದು, ಆಕ್ಚುಲಿ ಏನಾದ್ರೂ ವಿಷಯಕ್ಕೆ. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಐ ಹ್ಯಾವ್ ನೆವರ್ ಸೀನ್ ಹಿಮ್ ಯೂಸ್ ದಟ್ ವರ್ಡ್ ಫಾರ್ ಎನಿಥಿಂಗ್. ಹೌದು. ಏನೋ ಇಲ್ಲ, ನಿಜ. ಇಲ್ಲ, ಆಕ್ಚುಲಿ ವಾಟ್ ಹಿ ಸೆಡ್ ಇಸ್ ಟ್ರೂ. ಈಗ ಅಕಸ್ಮಾತ್ ಏನಾದ್ರು ಕೇಳಬೇಕು ಅಂದ್ರೆ ನೋ ಅಂತಾನೆ ಹೇಳಬೇಕು ಅಂತಾನೆ ಇರುತ್ತೆ ಅನ್ಕೊಳ್ಳೋಣ. ಆ ನೋ ಹೇಳೋದಕ್ಕೂ ಒಂದು ಚಂದ ರೀತಿ ಇದೆ. ಐ ಆಮ್ ನಾಟ್ ಸೇಯಿಂಗ್ ನೀವು ಶುಗರ್ ಕೋಟೆಡ್ ಆಗ್ತಿದ್ದೀರಾ ಅಂತಲ್ಲ, ಆಯ್ತಾ? ನೋ, ಬಿಕಾಸ್ ಅದನ್ನ ಹೇಳ್ಬಿಟ್ರೆ ಶುಗರ್ ಕೋಟೆಡ್ ಮಾಡ್ತಿದ್ದಾರೆ ಅಂತಲ್ಲ. ದ ನೋ ಹೇಳ್ಬೇಕು. ಹೌದಾ, ಅದು ಹಂಗಲ್ಲ. ಈಗ ನೀವು ಸಿಂಪಲ್, ನಿನ್ನ ಹೆಸರು ಟಾಮ್ ಕ್ರೂಸ್ ಅಲ್ವಾ ಅಂದ್ರೇನು, ಟಾಮ್ ಕ್ರೂಸ್ ಚೆನ್ನಾಗಿರೋ ಹೆಸರೇನೆ, ನನಗೆ ಇದ್ದಿದ್ರು ನಾನು ಅಕ್ಸೆಪ್ಟ್ ಮಾಡ್ತಿದ್ದೆ. ನೀನು ಟಾಮ್ ಕ್ರೂಸ್ ನಾನು ಕರಿಬೇಕು ಅಂತ ಅನಿಸ್ತಾ ಇದೆಯಾ ಅಂದ್ರೆ ಕರಿ, ನೀನು ಪರವಾಗಿಲ್ಲ, ತೊಂದರೆ ಇಲ್ಲ. ಬಟ್ ನನ್ನ ಹೆಸರು ವಿಜಯ ರಾಘವೇಂದ್ರ ಅಂತ. ನೋ, ಮೈ ನೇಮ್ ಇಸ್ ವಿಜಯ ರಾಘವೇಂದ್ರ ಅಂತ ಅಂತೂ ಬರಲ್ಲ. ದಟ್ ಈಸ್ ಹಿಸ್ ಅಪ್ಬ್ರಿಂಗಿಂಗ್, ನಾಟ್ ಈವನ್ ಹಿಸ್ ಅವ್ನ ಕ್ರೆಡಿಟ್ ಅಲ್ಲ, ಅದು ಹಿಸ್ ಅಪ್ಬ್ರಿಂಗಿಂಗ್ ಅಷ್ಟೇ. ಅದು ದಟ್ಸ್ ವಾಟ್ ಐ ಹ್ಯಾವ್ ಸೀನ್ ವೆರಿ ಫ್ಯೂ ಪೀಪಲ್. ಇವನೊಂದು ನಮ್ಮ ಶರಣ್, ಹೌದು, ಕರೆಕ್ಟ್, ಸೋ ಗುಡ್ ಫ್ರಮ್ ಹಾರ್ಟ್. ಯಾರಿಗೋ ಬೇಜಾರಾಗಬಹುದು ಅನ್ನೋದನ್ನ ಎಷ್ಟು ಅವ್ರಿಗಿರುತ್ತೆ ಒಳಗಡೆ ಅಂತಂದ್ರೆ, ನಾನು ಯಾರನ್ನೂ ಹರ್ಟ್ ಮಾಡಬಾರ್ದು ಲೈಫಲ್ಲಿ ಅಂತ ಇವ್ರು ಬೇಕಾ ತಗೋತಾರೆ. ಆಕ್ಚುಲಿ ತರುಣ್, ನೀವು ಹೇಳಿದ್ ನಿಜ. ಶರಣ್ ಇವ್ರ ಕೇಸೆ ಏನ್ ಗೊತ್ತಾ, ನನ್ನ ಪಾಡ್ಕಾಸ್ಟ್ ಅವ್ರಿಗೂ ಸೇಮ್ ರೀಚ್ ಮಾಡ್ತೀನಿ, ಅವರು ಪಾಡ್ಕಾಸ್ಟ್ ಸಿಕ್ಕಿಲ್ಲ. ನೋ ಅಂತ ಹೇಳಕ್ಕಾಗಲ್ಲ, ಆಯ್ತಾ? ಅವರು ಏನ್ ಗೊತ್ತಾ, ನಿಮ್ಮ ಅಕ್ಕಪಕ್ಕದ ಮನೆಯವರು ಅದೇ ಕೇಳ್ತಾ ಇದ್ದಾರೆ, ಒಬ್ರು ಕೊಟ್ರೆ ಇದಾಗತ್ತೆ ಅಂತ. ಖಂಡಿತ ಮಾಡೋಣ, ಸಮಯ ಬಂದಾಗ ಮಾಡೇ ಮಾಡ್ತೀನಿ, ನಾನೇ ಫೋನ್ ಮಾಡ್ತೀನಿ, ದಯವಿಟ್ಟು ತಪ್ಪು ತಿಳಿಬಿಡಿ ಅಂತ ಹೇಳ್ತಾರೆ. ಅವಾಗ ಹೇಳಿದಾಗ ಏನ್ ಗೊತ್ತಾ, ಖಂಡಿತ ತಪ್ಪು ತಿಳಿಯೋಕ್ಕಾಗಲ್ಲ ಒಂದು, ಆಯ್ತಾ? ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಆಕ್ಚುಲಿ ಏನ್ ಗೊತ್ತಾ, ದಟ್ ಇಸ್ ಇನ್ ಎ ವೇ ಇಟ್ ಈಸ್ ವೆರಿ ನೈಸ್ ಟು ಬಿ ಲೈಕ್ ದಟ್ ಆ ಝೋನಲ್ಲಿ. ವೆರಿ ಟಫ್ ಮ್ಯಾನ್, ದಟ್ ಇಸ್ ವೆರಿ ಟಫ್. ಅದೇನೋ ಗೊತ್ತಿಲ್ಲ, ಅಂದ್ರೆ ನೀನ್ ಹೇಳ್ದಲ್ಲ ಅಪ್ಬ್ರಿಂಗಿಂಗ್ ಅಂತ, ಮೇ ಬಿ ಬಿಲ್ಟ್ ಅಂಡ್ ಸಿ ಅಂಡ್ ಯು ಕ್ಯಾನ್ ನಾಟ್ ಆಕ್ಟ್ ಆಲ್ಸೋ ಲೈಕ್ ದಟ್. ಯು ಕ್ಯಾನಾಟ್ ವರ್ಷಾನ್ಗಟ್ಲೆ ನೀವು ಹಂಗೆ ಇರೋಕ್ಕೂ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಡಿಫಾಲ್ಟ್. ನಾನು ಹೇಳ್ತೀನಿ ಶರಣ್ಗೆಲ್ಲರೂ, ಹೆಂಗರು ನೀನು ಇಷ್ಟು ಹಂಬಲ್ ಆಗಿ ಅಥವಾ ಇಷ್ಟು ಒಳ್ಳೆಯವನಾಗಿರೋಕ್ಕೆ ಆಗತ್ತೆ ಅಂತ ಹೇಳಕ್ಕೆ, ಅದನ್ನ ಸುಮ್ಮನೆ ಆಕ್ಟ್ ಮಾಡ್ತಾ ಆಚೆ ಕಡೆ ಇರೋಕೆ ಆಗೋದೇ ಇಲ್ಲ. ಅದು ಯು ಹ್ಯಾವ್ ಟು ಬಿ ಲೈಕ್ ದಟ್ ಫ್ರಮ್ ಇನ್ಸೈಡ್. ಸೇಮ್ ಒಂದು ಕಾಮನಾಲಿಟಿ ಇವ್ರಿಗೂ ಶರಣ್ಗಿರೋದು. ಐ ಥಿಂಕ್ ಫಾರ್ ಇಯರ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ. 2019 ನನ್ನ ಸಿನಿಮಾ ರಿಲೀಸ್ ಆಯಿತು, ಕನ್ನಡ ಗೊತ್ತಿಲ್ಲ, ಆಯ್ತಾ? ನೋವೇರ್ ನಾನು ಇವ್ರನ್ನ ಮೀಟ್ ಮಾಡಿಲ್ಲ. ಶರಣ್ ಸರ್ನು ಮೀಟ್ ಮಾಡಿದ್ದೀನಿ ಅಂದರೆ ರೇಡಿಯೋ ಡೇಸಲ್ಲಿ ಮೀಟ್ ಮಾಡಿದ್ದೀವಿ, ಹಾಯ್ ಹಲೋ ಅಂದಿದ್ದೀವಿ. ಬಟ್ ಒಂದು ಫೋನ್ ಮಾಡಿ ಮಾತಾಡೋ ಥರ ಅಂತ ಇಲ್ಲ. ಇವರಿಬ್ರಿಗೂ ಕೂಡ ಒಂದು ಅಭ್ಯಾಸ ಇತ್ತು. ಯಾವ ಶುಕ್ರವಾರ ಸಿನಿಮಾ ರಿಲೀಸ್ಗಳಾಗತ್ತಲ್ಲ, ದೇ ಯೂಸ್ ಟು ಪುಟ್ ಆ ಸಿನಿಮಾಗೆ ಒಂದು ಇದನ್ನು ಹಾಕ್ಬಿಟ್ಟು, ಫೋಟೋ ಹಾಕ್ಬಿಟ್ಟು, ಬೆಸ್ಟ್ ವಿಶಸ್ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹಾಕೋರು. ಬೋತ್ ಶರಣ್ ಸರ್ ಆ್ಯಂಡ್ ಇವರು. ನಾವು ಐ ಸ್ಟಿಲ್ ರಿಮೆಂಬರ್ ವಿತೌಟ್ ಬೀಯಿಂಗ್ ಆಸ್ಡ್. ಐ ಸ್ಟಿಲ್ ಹ್ಯಾವ್ ದ ಸ್ಕ್ರೀನ್. ಶರಣ್ ಇವತ್ತಿಗೂ ಆಗ್ತಾನೆ, ಇವತ್ತಿಗೂ ಏನೋ ಮಿಸ್ ಮಾಡ್ತೀನಿ. ಅವ್ನು ಇವತ್ತಿಗೂ ಇವನ್ ಸ್ಮಾಲೆಸ್ಟ್ ಫಿಲಮ್ ಇರಲಿ, ಅದು ಅವ್ರು ಥ್ಯಾಂಕ್ಸ್ ಹೇಳಿದೆ, ಅದನ್ನ ಮಾಡಿ ಮಾಡ್ತಾನೆ. ಆ್ಯಕ್ಚುಲಿ ಕರೆಕ್ಟ್, ದಟ್ಸ್ ನಂಗೆ ಸಡನ್ನಾಗಿ ಈಗ ನೆನಪಾಯ್ತು. ಬಿಕಾಸ್ ಅವರಿಬ್ಬರು ಕೂಡ ಹಾಕಿದಾಗ ಆ್ಯಂಡ್ ಐ ಆಲ್ವೇಸ್ ನಾನು ಯೋಚನೆ ಮಾಡ್ತಾ ಇದ್ದೆ, ಗುರು ನನಗೆ ನಾವು ಕೇಳೂ ಇಲ್ಲ, ಲೈಕ್ ಯಾವತ್ತೂ ಕೇಳಿಲ್ಲ. ಬಟ್ ಸಮ್ಮನ್ ಕೇಳಿಲ್ದಿರೇ ಸಮ್ಮನ್ ಬಂದು ತಗೋ ಗುರು ನೀನು ಒಳ್ಳೇದಾಗಲಿ ಅಂತ ಹೇಳೋದಿರುತ್ತಲ್ಲ, ಆ ಮನೋಭಾವಕ್ಕೆ ನಿಜ ಹೇಳ್ತೀನಿ. ಅಲ್ಲಿ ಏನು ನಿರೀಕ್ಷೆ ಇಲ್ಲ, ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ ದೇರ್. ಇವಾಗ ನಾನು ತರುಣ್ ಬಗ್ಗೆ ಮಾತಾಡೋದು, ತರುಣ್ ನನ್ನ ಬಗ್ಗೆ ಹೇಳೋದು, ಇಟ್ ಇಸ್ ಮೋರ್ ದೆನ್ ಮ್ಯೂಚುವಲ್ ಅಡ್ಮಿರೇಷನ್. ಮೋರ್ ದೆನ್ ಮ್ಯೂಚುವಲ್ ಅಡ್ಮಿರೇಷನ್, ಇಟ್ ಈಸ್ ಅಕ್ಸೆಪ್ಟೆನ್ಸ್. ಆ ವ್ಯಕ್ತಿನ ಅವ್ರ ಜೊತೆಗೆ ನಾವು ಏನು ಒಡನಾಟ ಏನಿದೆ, ಇದನ್ನ ನಾವು ಬೆಳ್ಕೊಂಡ್ ಬಂದಿರೋದು. ನಾನು ಹಾಗೆ ನಾನು ನೋಡಿಕೊಂಡು ಬೆಳೆದಿದ್ದೀನಿ. ಸೊ ಅಷ್ಟು ಹತ್ತಿರವಾಗಿ ಮಾತಾಡಿಕೊಂಡು, ಸೊ ಈ ಮನುಷ್ಯ ಏನು ಕೇಳಿದ್ರು ಇಲ್ಲ ಅಂತ ನಾನು ಹೇಳಲ್ಲ, ಡಿಸೈಡ್ ಆಗ್ಬಿಟ್ಟಿದೆ ಆ ಥರ. ನಾನು ಫಸ್ಟ್ ಟೈಮ್ ತರುಣ್ ಎಲ್ಲಿ ಗೊತ್ತಾ ಭೇಟಿಯಾಗಿದ್ದು, ಇದು ಕೂಡ ಇವರದ ಕಾಮನ್ ಪಾಯಿಂಟ್. ಹಾಂ, ಅಂದರೆ ದೂರದಲ್ಲಿ ನೋಡಿದ್ದೀನಿ, ಹತ್ತಿರದಲ್ಲಿ ಯಾವತ್ತೂ ಮಾತಾಡ್ಸಿಲ್ಲ. ಫಾರ್ ಲಾಂಗರ್ ಟೈಮ್ ನಾನು ಮಾತಾಡಿದ್ದು ಹೆಂಗೆ ಅಂದರೆ, ನಿಮ್ಮ ಮನೆ ಸತ್ಯನಾರಾಯಣ ಪೂಜೆ ಇಲ್ಲಿ ಯಲಹಂಕ. ಸೊ ತರುಣ್ ಈ ಕಡೆ, ಅಮೂಲ್ಯ ಈ ಕಡೆ ಕೂತಿದ್ದಾರೆ. ಫಸ್ಟ್ ಟೈಮ್ ನಾನು ಭೇಟಿಯಾಗಿದ್ದು ಊಟದಲ್ಲಿ ಒಟ್ಟಿಗೆ ಕೂತಿದ್ವಿ.
ಫಾರ್ ಲಾಂಗರ್ ಟೈಮ್ ವಿ ಹ್ಯಾಡ್ ಅ ಕಾನ್ವರ್ಸೇಷನ್ ಆ್ಯಕ್ಚುಲಿ. ಈ ಜಕ್ಕೂರತ್ತೆ ಸೊ ಇಟ್ ಇಸ್ ಆಲ್ ಲೈಕ್ ಒಂಥರ ಸೈಕಲ್ ಕಂಪ್ಲೀಷನ್ ಥರ. ಹೇಳಿ, ಸೊ ಚೌಕ ಆದ್ಮೇಲೆ ಇಬ್ರು ಈಗಲೇ ಬರ್ತಿರೋದ ಒಟ್ಟಿಗೆ ಈ ಕಾಂಬೋ? ಹೌದು, ಚೌಕ ಆದ್ಮೇಲೆ. ವಾವ್. ರಾಕ್ಷಸ ಅದು ತರುಣ್ ನನ್ನ ಕೇಳಿದೆ ಮಜಾ. ಅದು ಇಲ್ಲಿ ಕೇಳೋ ಜಾಗ, ಅದನ್ನ ಮೀಟಿಂಗ್ ಮಾಡೋ ಜಾಗ ಅಲ್ಲ, ಎಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳೋ ಜಾಗ ಅಲ್ಲ. ಎಲ್ಲಿ? ಅನುಶ್ರೀ ಮದ್ವೆಯಲ್ಲಿ. ಓ, ಅನುಶ್ರೀ ಮದ್ವೆಯಲ್ಲಿ ಅವ್ಳು ಹಿಂಗೇನ್ ತಾಳಿ ಕಟ್ಟಾಯ್ತು, ಹೊರಡಾಗ ನಾನು ಇನ್ನೇನು ರೆಡಿ ಆಗ್ತಿದ್ದೆ, ಇದೇ ತರ ಕೂತಿದ್ದ. ಕೂತ್ಬಿಟ್ಟು ರಾಘಣ್ಣ ಪಾಪ ಸ್ವಲ್ಪ ಕೂತ್ಕೋ ಅಂತ ಹೇಳಿ ಕೂತ್ಕೊಂಡು, ಇದು ಓಕೆ ರಾಘಣ್ಣ ಮಾಡ್ತಾರೆ ಅಂತ ಜಿ ಕನ್ನಡದವರು ಬಂದ್ರು. ಓಹ್ ಆಗೋಯ್ತಾ, ಓಕೆ ರೆಡಿ ಸ್ಟಾರ್ಟ್ ಮಾಡಿದ್ದು. ಏನು ಮಾತಾಡ್ತಿದ್ದೀರಾ ನೀವೆಲ್ಲ ಅಂದರೆ, ಆಮೇಲೆ ತರುಣ್ ಹೇಳಿದ್ ನನಗೆ, ಈ ಥರ ಒಂದು ವೆಬ್ ಸೀರೀಸ್ ಮಾಡ್ತಿದ್ದೀವಿ, ಅದ್ರಲ್ಲಿ ನೀನು ಮಾಡ್ತಿದ್ಯಾ ಅಂತ. ಮಾಡ್ತಿದ್ದೀರಾ? ಓ ಸರಿ ಮಾಡ್ತೀನಿ, ಅದು ಏನು ಮುಂದಕ್ಕೆ ಹೇಳು ಅಂತ. ಆಮೇಲೆಲ್ಲ ನಿಧಾನಕ್ಕೆ ಹೇಳಿ, ಯಾಕಂದರೆ ತರುಣ ಮಾಡ್ತಿದ್ಯಾ ಅಂದಾಗ ನಾನು ಡಿಸೈಡೆಡ್ ಹೌದು ಮಾಡ್ತಿದ್ದೀನಿ ಅಂತ. ಇನ್ನು ಮುಂದಕ್ಕೆಲ್ಲ ಮಾತುಕತೆ ಎಲ್ಲ ಪೀಠಿಕೆ ಅಷ್ಟೇ. ಹೌದಾ, ಅದೇನು ಇದೇನು, ಹೌದಾ ಹಿಂಗ ಹಂಗೆ ಅಂತ ಮಾತಾಡಿ, ನೀನೇನು ಮಾಡ್ತೀಯ ಹೇಳು, ನೀನು ಹೇಳ್ದಂಗೆ ನಾನು ಐ ವಾಂಟ್ ಯು ಟು ಗೈಡ್ ಮೀ ಅನ್ನೋ ಥರ. ಎರಡೇ ವ್ಯಕ್ತಿಗಳು ನಾನು ಆ ಥರ ಕಣ್ಮುಚ್ಕೊಂಡು ನಂಬೋದು ನಿರ್ದೇಶಕರನ್ನ. ಒಂದು ನಮ್ಮ ಪ್ರಕಾಶಣ್ಣ, ಸೂಪರ್. ಇನ್ನೊಂದು ತರುಣ. ಸೂಪರ್. ಆ ಥರ ತರುಣ ಹೇಳಿ ಒಪ್ಪಿಸಿ ರೆಡಿ ರೋಲ್ ಅನ್ನೋ ಥರ ಆಗಿದೆ ರಾಕ್ಷಸ. ಟು ಬಿ ಆನೆಸ್ಟ್, ಚೌಕ ಆದಮೇಲೆ ಇದುವರೆಗೂ ಯಾಕೆ ಎಲ್ಲೂ ವರ್ಕೇ ಆಗಿರಲಿಲ್ಲ? ಅಂದರೆ ನಿಮ್ಮ ಪ್ರೊಡಕ್ಷನ್ ಎಲ್ಲ ಅಟ್ಲೀಸ್ಟ್ ಸಿನಿಮಾಗೂ ಅಥವಾ ಇದಕ್ಕೂ ನಥಿಂಗ್ ಹ್ಯಾಡ್ ಹ್ಯಾಪೆಂಡ್? ಅಂದರೆ ರಾಘುಗೆ ಆ್ಯಸ್ ಅನ್ ಆ್ಯಕ್ಟರ್ ನಾವು ಕಥೆಯಾಗಿ ನ್ಯಾಯ ಒದಗಿಸೋಕೆ ಸ್ಕ್ರಿಪ್ಟ್ ಯಾವುದು ನಾನು ತರಲಿಲ್ಲ. ಇನ್ಫ್ಯಾಕ್ಟ್ ಓವರ್ ದಿ ಕಾಲ್ ನಾನು 2-3 ಸತಿ ರಾಘು ಹತ್ರ ಮಾತಾಡಿದ್ದೀನಿ. ಅವ್ರು ಏನು ಮಾಡ್ತೀರ ಅದನ್ನು ಬ್ರೇಕ್ ಮಾಡಿ, ಆ ಸ್ಟೀರಿಯೋಟೈಪ್ ಬ್ರೇಕ್ ಮಾಡಿ ಒಂದೇನೋ ರೋಲ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ, ನನಗಿದೆ ಪರ್ಸ್ನಲಿ. ಸರಿನಾ? ಆ ಥರದ್ದು ಯಾವುದು ಫಿಟ್ಟಿನ್ ಆಗಿಲ್ಲ ನನಗೆ ಆ್ಯಸ್ ಟಿಲ್ ನಾವು. ಈಗ ಅವರು ಆ್ಯಕ್ಷನ್ ಮಾಡಿದ್ದಾರೆ, ಹೀರೋ ಆಗಿ ಮಾಡಿ ಎಲ್ಲ ಮಾಡಿದಾರೆ ಗೊತ್ತಾ, ಅದನ್ನೆಲ್ಲ ಬ್ರೇಕ್. ನನಗೆ ಯಾವಾಗಲೂ ಆಸೆ ಆ ಥರದ್ದು ಒಂದು ಬ್ರೇಕ್ ಮಾಡಬೇಕು ಇಮೇಜ್. ಈಗ ಕಾಶಿ ಸರ್ನ ನಾವು ಟ್ರೈ ಮಾಡಿದ್ವಿ ಇನ್ನು ಚೌಕ ಅಥವಾ ಆ ಥರದ್ದೆಲ್ಲ ಒಂದಷ್ಟು ನಂತರ ಇರುತ್ತೆ ಗೊತ್ತಾ, ಹಾಗೆ ಒಂದು ಆಸೆ ಇದೆ. ಸೊ ಅದು ಆಗೋದಕ್ಕೆ ಒಂದು ಸ್ಕ್ರಿಪ್ಟ್ ಬೇಕಲ್ಲ, ನಿಜ. ಆ ಥರ ಸಿಕ್ಕಿಲ್ಲ. ರಾಕ್ಷಸ ಅಗೇನ್ ಯಾಕೆ ನಾವು ಅಲ್ಲಿ ಕೇಳಬೇಕಾ ಪರಿಸ್ಥಿತಿ ಅನುಶ್ರೀ ಮದುವೆಯಲ್ಲಿ ಅಂತಂದರೆ, ನಾವು ಫಸ್ಟಿಂದ ಪಿಚ್ ಮಾಡಿದಾಗ ನೀವು ಈಗ ನಾನು ವಾಟ್ಸಾಪ್ ತೆಗೆದ್ರೆ ನಂದು ಇದಕ್ಕೆ ರಾಘು ಕೇಳಿದ್ದು ಒಂದು 3 months ಬಿಫೋರಿಂದ ನಮ್ಮ ವರ್ಕ್ ಶುರು ಆಗಿದೆಯಲ್ಲ, ಯಾವ PPT ತೆಗೆದ್ರು ಅಂದರೆ ಒಂದು ಈ ಥರ ಆ್ಯಕ್ಟರ್ಸ್ ಸೂಟ್ ಆಗುತ್ತೆ ಅಂತ ಒಂದು ಮಾಡಿರ್ತೀವಿ ಲಿಸ್ಟ್. ಯಾವ PPT ರಾಘುದ್ ಫೋಟೋ ಇದೆ ಅಲ್ಲಿ, ಶಬಾಷ್, ಎಲ್ಲಾದ್ರಲ್ಲೂ ಇದೆ. ಅಗೇನ್ ಅಲ್ಲಿ ಏನಿತ್ತು ಅಂದ್ರೆ ನಮಗೆ ಚಾನೆಲ್ ಕಡೆಯಿಂದ ನನ್ನ ಕಡೆಯಿಂದ ಇಬ್ಬರು ಕಡೆಯಿಂದನು ಫಿಯರ್ ಆಫ್ ಆಸ್ಕಿಂಗ್. ಮೈನ್ ಸ್ಟ್ರೀಮ್ ಹೀರೋ ಮಾಡ್ತೀರಿ ಇವಾಗ ಇದರಲ್ಲಿ ಫಿಲಮ್ಸ್ಗಳಲ್ಲಿ, ವೆಬ್ ಸೀರೀಸ್ ನಮ್ಮಲ್ಲಿ ಇನ್ನೂ ಅಷ್ಟು ದೊಡ್ಡದಾಗಿ ಇನ್ನೂ ಬೆಳೆದಿಲ್ಲ, ಲೈಕ್ ಅದರ್ ಲ್ಯಾಂಗ್ವೇಜಸ್ ಅಲ್ಲಿ ಇರೋ ಥರ. ಸೊ ಹೆಂಗೆ ಕನ್ವಿನ್ಸ್ ಮಾಡೋದು, ಏನಾಗೋದು, ರೆಮ್ಯುನರೇಷನ್ ವೈಸಲ್ಲಿ ನಮ್ಮ ಬಡ್ಜೆಟ್ಟು ಇದೆಲ್ಲ. ಯಾರೋ ಒಬ್ರು ಆ ಕಡೆ ಒಳ್ಳೆಯವರಿದ್ದಾರೆ ಅಂದ ತಕ್ಷಣ ಅವ್ರ ಅಡ್ವಾಂಟೇಜ್ ತೊಗೊಳಕ್ಕೂ ಆಗಲ್ವಲ್ಲ ನಾವು. ಸೊ ನಮ್ಮ ಪ್ಯಾರಾಮೀಟರ್ಸ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಎಲ್ಲ ರಿಜಿಸ್ಟ್ರೇಷನ್ ರಾಘವೇಂದ್ರ ಹುಣಸೂರು ಅವರು ಕೇಳಿದ್ರು ಹೆಂಗೆ ಕೇಳೋದು, ಏನು ಮಾಡೋದು, ನಮ್ಮ ಚಾನಲ್ಲೇ ಇದ್ದಾರೆ ಅವರು DKD ಇನ್ನೋಲ್ಲ ಯಾವ್ದು ಮಾಡ್ತಾನೆ ಇದ್ದಾರೆ, ಬಟ್ ಹೆಂಗೆ ಕೇಳೋದು. ಓಕೆ, ನಾನು ಇದೇ ಗೊಂದಲದಲ್ಲೇ ಇದ್ವಿ ನಾವು. ಬಟ್ ಅಗೇನ್ ಬಿಟ್ಟರೆ ಬೇರೆ ಯಾರು ಸೂಟ್ ಆಗ್ತಿಲ್ಲ ಅಂತಲೂ ಗೊತ್ತಾಗ್ತಿದೆ ನಮಗೆ. ಫೈನಲಿ ಅವತ್ತಲ್ಲಿ ಸಿಕ್ಕಿದ್ರಲ್ಲ, ನಾನು ಇದ್ದೆ, ರಾಘವೇಂದ್ರ ಹುಣಸೂರು ಅವರು ಇದ್ರು, ಆ್ಯಂಡ್ ಅಲ್ಲಿ ದೀಪಕ್ ಅಂತ ಅಂದ್ಬಿಟ್ಟು ಇವಾಗ ಜಿ ಹೆಡ್ ಏನಿದ್ದಾರೆ ಅವರು ಇದ್ರು, ಪ್ರದೀಪ್ ನಮ್ಮ ಆರ್ ಜೆ ಪ್ರದೀಪ್ ಈಸ್ ಲುಕಿಂಗ್ ಆಫ್ಟರ್ ದಿ ವೆಬ್ ಸೀರೀಸ್ E5 ಇದೆಲ್ಲ ಎಲ್ಲರೂ ಇದ್ರಲ್ಲ. ಇವ್ರದ್ರ ಬರಕ್ಕಿಂತ ಮುಂಚೆ ನಲ್ಲೋದೆ ಆಗೋಗಿದ್ದಾನೆ, ಕೇಳ್ಬಿಡ್ಲ ಏನೋ ಒಂದ್ಸತಿ, ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನನಗೆ ಕೇಳಲಿಲ್ಲ ಅಂತ ಮನಸ್ಸಲ್ಲಿ ಇರ್ಬಾರ್ದು. ಆಯ್ತಾ, ಏನ್ ರಾಘ ಒಬ್ಬ ಬಂದ್ರೆ ಅಂತ ನಂಗೆ ಪಿಕ್ಚರ್ ಇದೆ, ಬಿಸಿ ಇದೀನಿ, ಏನೋ ಒಂದು ಹೇಳ್ತಾರೆ, ಅಲ್ಲ ನೋ ಅಂತೂ ಹೇಳಲ್ಲ, ಹಿಂಗಿದೆ ಬಿಸಿ ಇದೆ ನನಗೆ ಹಿಂಗಿದೆ ಅಂತ ಏನೋ ಹೇಳ್ತಾರೆ, ಅಟ್ಲೀಸ್ಟ್ ಸಮಾಧಾನ ನನಗೆ. ಇಲ್ಲ ಯಾವತ್ತೋ ಒಂದು ದಿವಸ ನಾನೇನೋ ಮಾಡಿ ಎಲ್ಲೋ ರಾಘು ಸಿಕ್ಕಿದಾಗ ತರುಣ್ ನೀನು ಕೇಳ್ಬೋದಾಗಿತ್ತಲ್ಲ, ನಾನು ಮಾಡ್ತಿದ್ದೆ ಅಂದ್ಬಿಟ್ರೆ ಏನು ಅಂತ ಅಲ್ಲಿ ಒಂದು ಚಿಕ್ಕ ಡಿಸ್ಕಷನ್ ಆಗಿ ಹಂಗೆ ಬಂದು ಅಲ್ಲಿ ಕೇಳಿದೆ. ಹಿ ವಾಸ್ ವೆರಿ ಸ್ವೀಟ್. ಬೇಸಿಕಲಿ ಅವನಿಗೂ ನನ್ನ ಮೇಲೆ ಟ್ರಸ್ಟ್, ಜೊತೆಗೆ ಇವ್ರೇನೋ ಮೋಸ ಮಾಡಲ್ಲ ನಾನು ಕರ್ಕೊಂಡು ಹೋದ್ರೆ ಅನ್ನೋದೊಂದಿತ್ತು. ಕರೆಕ್ಟ್, ಟ್ರಸ್ಟ್. ಹಂಗಾಗಿ ನಾವು ಅದನ್ನು ಉಳಿಸ್ಕೊಳ್ಳೋಕ್ಕೆ ಏನು ಶತಪ್ರಯತ್ನ ಬೇಕು ಮಾಡ್ಬಿಟ್ಟು. ಟೆಕ್ನಿಕಲಿ ಪರಿಸ್ಥಿತಿಯಲ್ಲಿ ಹೇಳ್ಬೇಕು ಅಲ್ಲ, ಈ ಟೆಕ್ನಿಕಲಿ ಆ ಗಳಿಗೆ ಎಷ್ಟು ಚೆನ್ನಾಗಿದೆ ಅಂದರೆ, ಬಿಕಾಸ್ ಆ ಕಡೆ ಅನುಶ್ರೀನು ಮದುವೆ ಆಗಿದ್ದಾರೆ, ಈ ಕಡೆ ರಾಘು ಅವರು ಎಸ್ ಅಂದಿದ್ದಾರೆ ಸಿನಿಮಾಗೆ ಅಂತಾನೆ. ಅದು ಎಂಥ ಅಮೃತ ಗಳಿಗೆ ಇರಬೇಕು. ಎಸ್ ಫಾರ್ ಎವ್ರಿಥಿಂಗ್. ಅದೇ ಹೇಳ್ತಿಲ್ಲ, ಒಂದು ಮದುವೆಗೆ ಮುಹೂರ್ತ ಇಟ್ಟಿರೋದ್ರೆ ಒಳ್ಳೆ ಮುಹೂರ್ತನೇ ಇರ್ತಾನೆ, ನೋಡಿ ಇಟ್ಟಿರ್ತಾರೆ, ಅದೇ ನಡೀತಾ ಇರೋದಲ್ಲ, ಅದೇ ಟೈಮ್ ನಡೀತಾ ಇರೋದು. ಅಲ್ಲ, ಅದಕ್ಕೆ ಹೇಳ್ತಾರೆ ಮದುವೆ ಮಾಡೋದು ಮತ್ತೆ ಸಿನಿಮಾ ಮಾಡೋದು ಎರಡೂ ಕೂಡ ಈಕ್ವಲ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಕೂಡ
ಟೆಲ್ ಮಿ ಒನ್ ಥಿಂಗ್, ಫ್ರಮ್ ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾ ಮಾಡೋದಕ್ಕೂ ಮತ್ತು ಒಂದು OTT ಸೀರೀಸ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಐ ಮೀನ್ ಅಫ್ಕೋರ್ಸ್ ದ ಫಾರ್ಮ್ಯಾಟ್ ಇಸ್ ಲಾಂಗರ್, ಅವೆಲ್ಲ ಇರುತ್ತೆ, ಬಟ್ ನಿಮ್ಮ ಪರ್ಸ್ಪೆಕ್ಟಿವಿಂದ ತುಂಬ ಚಾಲೆಂಜಿಂಗ್ ಅಂತ ನಿಮಗೇನು ಅನ್ಸಿದ್ದು? ಸಿನಿಮಾ ಅಲ್ಲಿ ಒಂದು ಹೋಪ್ ಇದೆ. ಓಕೆ, ನಾನೀಗ ಸಿನಿಮಾ ಮಾಡ್ತೀನಿ, ಥಿಯೇಟರ್ ರಿಲೀಸ್ ಮಾಡ್ತೀನಿ, ಇದು 1 ಕೋಟಿ ಕಲೆಕ್ಷನ್ ಆಗ್ಬೋದು, 10 ಕೋಟಿ ಕಲೆಕ್ಷನ್ ಆಗ್ಬೋದು, 100 ಕೋಟಿ ಆಗ್ಬೋದು, 1000 ಕೋಟಿ ಆಗ್ಬೋದು, ಲಿಮಿಟ್ಲೆಸ್ ಇಲ್ಲಿ ತನಕ ಬೇಕಾದ್ರೆ ಹೋಗ್ಬೋದು ಅನ್ನೋ ಒಂದು ಹೋಪ್ ಇರುತ್ತೆ. ಇನ್ನು ಯಾವ ಫಿಲಮ್ ಆರಮ್ಮ, ವೆಬ್ ಸೀರೀಸಲ್ಲಿ ಒಂದು ಯಾವುದೋ ಪ್ಲಾಟ್ಫಾರ್ಮ್ ನಿಮ್ಗೆ ಪ್ರಾಮಿಸ್ ಮಾಡಿದ್ರೆ ಮಾತ್ರ ನೀವು ಮಾಡೋಕ್ಕಾಗಲ್ಲ. ನಿಜ. ಅದರ್ವೈಸ್ ದೇರ್ ಇಸ್ ನೋ ರೆವಿನ್ಯೂ. ಇಟ್ ಈಸ್ ಒನ್ ಪ್ಲಾಟ್ಫಾರ್ಮ್. ಅವ್ರು ನಿನ್ನ ಪ್ರಾಮಿಸ್ ಮಾಡಿದ್ರೆ ಮಾತ್ರನೇ ನೀವು ಮಾಡೋಕ್ಕಾಗೋದು. ಅಥವಾ ಯಾರೋ ಬೈ ಮಾಡ್ತಾರೆ ನಂಬಿಕೆ ಇದ್ರೆ ಅವ್ರು ಎಷ್ಟಕ್ಕೆ ಬೈ ಮಾಡ್ತಾರೆ ಅದು. ಸಿ ಅಟ್ ದಿ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್. ನಾವೇನು ಮಾಡ್ತೀವಿ ಅಟ್ ದಿ ಎಂಡ್ ಆಫ್ ದ ಡೇ ಅದು ಬಿಸ್ನೆಸ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಅದು ಇರಲಿಲ್ಲ. ಸೊ ಅದೊಂದೇ ಆಸ್ ಅ ಪ್ರೊಡಕ್ಷನ್ ಹೌಸಿಗೆ ಬರುವಂಥ ಡಿಫ್ರೆನ್ಸ್. ಕ್ರಿಯೇಟಿವ್ ಪರ್ಸನ್ ಆಗಿ ಡೈರೆಕ್ಟರ್ ಆಗಿ ಏನು ಕೇಳ್ತೀವಿ ಅಂದ್ರೆ ಅದು ಬೇರೆ ಇದೆ ರೀಸನ್ಸ್. ಪ್ರೊಡಕ್ಷನ್ ಹೌಸಿಗೆ ಏನು ಅಂತಂದ್ರೆ ಇದೊಂದೇನೆ, ಇದೇ ಪ್ಯಾರಾಮೀಟರ್ಸ್ ಇದೆ ನನಗೆ. ಆ್ಯಂಡ್ ಕನ್ನಡದಲ್ಲಿ ಬಿಕಾಸ್ ವೆಬ್ ಸೀರೀಸ್ ಇಲ್ಲಿವರೆಗೂ ಯಾರು ಫುಲ್ ಫ್ಲೆಜ್ಡ್ ಬರದೆ ಆ ಮಾರ್ಕೆಟ್ ಓಪನ್ ಆಗದೆ ಇರೋದ್ರಿಂದ ಎಲ್ಲರಿಗೂ ಆ ಭಯ ಇದೆ. ಇನ್ ದ್ಯಾಟ್ ವೇ ಐ ಥಿಂಕ್ ಝೀನ ಒಂದು ವಿಷಯದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ sure. ಅಲ್ವಾ? ಬಿಕಾಸ್ ಅಟ್ಲೀಸ್ಟ್ ಒಂದು ಶುರು ಮಾಡಿ ಈಗ ಐ ಥಿಂಕ್ ಇಫ್ ಐ ಆಮ್ ರೈಟ್ ದಿಸ್ ಇಸ್ 3rd or 4th ಅನ್ಸುತ್ತೆ ಹೌದು ಅಲ್ವಾ? 3rd. ಅಯ್ಯನ ಮನೆ, ಶೋಧ, ಮಾರಿಗಲ್ಲು, ಮತ್ತೆ ಇದು ಕರೆಕ್ಟ್ ರಾಕ್ಷಸ. ಸೊ ಅಂದರೆ ಎಲ್ಲೂ ಕೂಡ ಗ್ಯಾಪ್ ಕೊಡ್ದಿರಾ. ಈಗೊಬ್ಬ ನಾನು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಈಗ ಅಯ್ಯನ ಮನೆ ಫಸ್ಟ್ ಸೀರೀಸ್ ಬಂದಾಗ ಯಾರೊಬ್ಬ ಸಬ್ಸ್ಕ್ರೈಬ್ ಮಾಡಿರ್ತಾನೆ ಅಂತ ಅನ್ಕೊಳ್ಳೋಣ. 1 ವರ್ಷಕ್ಕೆ ನಾನು ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಫಾರ್ ಹಿಮ್ ಏನು ಅಂತಂದರೆ, ನಾನು ಕನ್ನಡ OTT ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಯು ಹ್ಯಾವ್ ಟು ಡೆಲಿವರ್ ದಿ ಪ್ರಾಡಕ್ಟ್ ಟು ಮೀ ಅಂತಿರುತ್ತೆ ಒಂದು ತಲೆಯಲ್ಲಿ. ಸೊ ಇನ್ ದಟ್ ವೇ ದೇ ಆರ್ ನಾಟ್ ಜನರಿಗೆ ರಿಲ್ಯಾಕ್ಸೇಷನ್ ಕೊಡ್ತಿಲ್ಲ. ತಗೋ ಒಂದಾದ್ಮೇಲೆ ಇನ್ನೊಂದು ಕೊಡ್ತಿದ್ದೀನಿ, ಒಂದಾದ್ಮೇಲೆ ಇದು ಕೊಡ್ತಿದ್ದೀನಿ. ಕನ್ಸಿಸ್ಟೆನ್ಸಿ ಆಗುತ್ತೋ ಬಿಡುತ್ತೋ ಪ್ಯಾರಾಮೀಟರ್ಸ್ ಅವ್ರಿಗೆ OTT ಬೇರೆ ರೀತಿಲಿ ಇರುತ್ತೆ. ಅದು ತುಂಬ ಡೀಪ್ ಹೋಗ್ತೀನಿ ನಾನು ಹೋದರೆ ಅದು. ಬಟ್ ಅದನ್ನು ಬಿಟ್ಟು ಒಬ್ಬ ಕನ್ಸ್ಯೂಮರಾಗಿ ನಾನು ನೋಡಬೇಕು ಅಂತಲೇ ನನಗೆ ಕಂಟೆಂಟ್ ಸಿಗ್ತಾ ಇದೆಯಲ್ಲ ನನಗೆ. ಅದು ಕೂಡ ಒಬ್ಬ ನೀವು ಹೇಳ್ದಂಗೆ ಮೇನ್ ಸ್ಟ್ರೀಮ್ ಆ್ಯಕ್ಟರ್ ಹೀರೋ. ಎಕ್ಸಾಕ್ಟ್ಲಿ. ನೀವು ಅದರಲ್ಲಿ ಏನು ಪಾಯಿಂಟ್ ಅಂತಂದರೆ, ಅಯ್ಯನ ಮನೆಯಿಂದ ರಾಕ್ಷಸ ಬರೋಷ್ಟರಲ್ಲಿ ಈವನ್ ದೇ ಹ್ಯಾವ್ ಅಪ್ಲಿಫ್ಟೆಡ್ ದೇರ್ ಪ್ಯಾರಾಮೀಟರ್ಸ್ ಎವ್ರಿ ಟೈಮ್. ಸೂಪರ್. ಅಯ್ಯನ ಮನೆ ಮಾಡ್ಬೇಕಾದ್ರೆ ಸ್ವಲ್ಪ ಹೊಸ ಕ್ಯಾಸ್ಟ್ ಇಟ್ಕೊಂಡು ಶ್ರುತನ ಇಡೀ ಪ್ರೊಡಕ್ಷನ್ ಕರ್ಕೊಂಬಂದು ಒಂದು ಟೈಪ್ ಮಾಡಿ ಅಲ್ಲೊಂದು ಶುರು ಮಾಡ್ತಾರೆ. ಅದನ್ನ ನೋಡಿಕೊಂಡು ನೆಕ್ಸ್ಟ್ ಶೋದಾಗ ಬರೋ ಅಷ್ಟರಲ್ಲಿ ಪವನ್ ಕುಮಾರ್ ಒಂದು ನೆಕ್ಸ್ಟ್ ಲೆವೆಲ್ ಪ್ಯಾರಾಮೀಟರ್ನಲ್ಲಿ ವರ್ಕ್ ಮಾಡಿದ್ರು. ದೆನ್ ದೇ ವೆಂಟ್ ಟು PRK, ಮಾರಿಗಲ್ಲು ಮಾಡ್ತಾರೆ. ಸೊ ಒಂದು PRK ಥರ ಒಂದು ಪ್ರೊಡಕ್ಷನ್ ಹೌಸ್ ಬರುತ್ತೆ. ರಂಗನ ರಘು ಸರ್ನ ಕರ್ಕೊಂಬಂದ್ರು. ಹಂಗೆ ಅಲ್ಲಿಗೊಂದೇನೋ ಚೂರು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ವೆನ್ ಇಟ್ ಕೇಮ್ ಟು ರಾಕ್ಷಸ, ಯು ಹ್ಯಾವ್ ಗಾಟ್ ದಿ ಮೇನ್ ಸ್ಟ್ರೀಮ್ ಆಕ್ಟರ್ಸ್. ವಿಜಯ ರಾಘವೇಂದ್ರ ಇಸ್ ದೇರ್, ಅವಿನಾಶ್ ಸರ್ ಮಾಡಿದ್ದಾರೆ, ಅಭಿಜಿತ್ ಸರ್ ಇದ್ದಾರೆ, ಜಹಾಂಗೀರ್, ಮಯೂರಿ, ಎವ್ರಿ ಒನ್ ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಕರ್ಕೊಂಬಂದು, ಸೊ ಅವರೇ ಅವರ ಒಂದು ಸೆಟ್ಟಿಂಗ್ ದರ್ ಬಾರ್ ಲಿಟ್ಲ್ ಹೈಯರ್ ಎವ್ರಿ ಟೈಮ್ ಪುಷ್ ಮಾಡ್ತಾರೆ. ಸೊ ದಟ್ ಇಸ್ ಅ ವೆರಿ ಬಿಗ್ ಇನಿಷಿಯೇಟಿವ್ ಫ್ರಮ್ Z ಟೀಮ್ ಆ್ಯಂಡ್ Z5 ಟೀಮ್. ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ. ಇಟ್ಸ್ ನಾಟ್ ಟು ಬಿ ಆನೆಸ್ಟ್. ಅಯ್ಯನ ಮನೆ ಕೂಡ ಪಾಡ್ಕಾಸ್ಟ್ ಫಸ್ಟ್ ಪ್ಲಾನ್ ಆಗಿದ್ದು. ಅಯ್ಯನ ಮನೇಲೂ ಆಗಲಿಲ್ಲ, ಶೋದಲ್ಲೂ ಆಗಲಿಲ್ಲ, ಮರಿಗಲ್ಲೂ ಆಗಲ್ಲ. ವಿ ಪ್ಲ್ಯಾನ್, ವಿ ಕಾನ್ವರ್ಸೇಷನ್ ತುಂಬ ಆಯಿತು. ಎಲ್ಲ ಹಾಗೆ ಕೊನೆಗೆ ಇಟ್ ಹ್ಯಾಪೆಂಡ್. ನನ್ನ Z5ಗೆ ಅಂತ ಮಾಡ್ತಿರೋಂಥ ಮೊದಲನೇ ಪಾಡ್ಕಾಸ್ಟ್ ಅಂದರೆ ಇದೆ. ಬಟ್ ಪ್ಲ್ಯಾನಿಂಗ್ ಅಯ್ಯನ ಮನೆಯಿಂದ ಇರೋಂಥದ್ದು. ಸೊ ಹಾಗಾಗಿ ಅದು ಕೂಡ ನೀವು ಹೇಳ್ದಂಗೆ ಮೇನ್ ಸ್ಟ್ರೀಮ್. ಈಗ ತರುಣ್ ಅಂತವ್ರು ಪ್ರೊಡ್ಯೂಸರ್ ಅಂತ ಬಂದು, ಸೊ ಆಲ್ರೆಡಿ ಹೂ ಹಸ್ ಬೀನ್ ಡೂಯಿಂಗ್ ಒಬ್ಬ ಡೈರೆಕ್ಟರ್ ಆಗಿ, ಸಕ್ಸಸ್ಫುಲ್ ಕಮರ್ಷಿಯಲ್ ಡೈರೆಕ್ಟರ್ ಆಗಿ, ಆ್ಯಂಡ್ ಅವ್ರದ್ದೇ ಆದಂಥ ಪ್ರೊಡಕ್ಷನ್ ಹೌಸಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿ, ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡಿ, ಐ ನಾಟ್ ಸೇಯಿಂಗ್ ಆಫ್ ಬೀಟ್ ಸಿನಿಮಾ. ಸೊ ಆ ಥರ ಮಾಡಿ ನೀವು ಈ ಥರ ಒಂದು ವಿಜಯ ರಾಘವೇಂದ್ರ ಅಂತ ಆ್ಯಕ್ಟರ್ನ ತೊಗೊಂಡು ಮಾಡಿದಾಗ ದಿ ಎಕ್ಸ್ಪೆಕ್ಟೇಷನ್ಸ್ ಆಲ್ಸೋ ವಿಲ್ ಬಿ ಲಿಟಲ್ ಹೈ. ಆ್ಯಂಡ್ ಫ್ರಮ್ ಜನರಿಗೆ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂಯಿಂದನೂ ತುಂಬ ನೋಡಬೇಕು ಅನ್ನೋ ಒಂದು ಕುತೂಹಲ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಡೆಫಿನೆಟ್ಲಿ ಇರುತ್ತೆ. ಯಾಕಂದರೆ ಇದನ್ನ ಬರೀ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡೋಕೆ ಆಗೋದೇ ಇಲ್ಲ ಮಯೂರ್. ಐ ಆಲ್ವೇಸ್ ಥಿಂಕ್ ಅಬೌಟ್ ದಿಸ್ ಇನ್ ಅ ಮ್ಯಾಕ್ರೋ ಸೆನ್ಸ್. ಯಾಕಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಕಡಿಮೆ ಜನ ಇಂಡಸ್ಟ್ರಿ ಪ್ರೋಗ್ರೆಸ್ ಕಡೆ ಹೋಗಬೇಕು, ಆಯಿತು ಕೆಲವು ಆಗಲಿಲ್ವಾ ಬಿಟ್ಬಿಡೋಣ ಅದನ್ನು, ವಾಟ್ ನೆಕ್ಸ್ಟ್ ಲೆಟ್ಸ್ ಡೂ ಇಟ್ ಅನ್ನೋ ಕೆಲವರಲ್ಲಿ ನನಗೆ ತರುಣ್ ಕಾಣಿಸ್ಕೋತಾರೆ. ಆಮೇಲೆ ಲೈಕ್ ತರುಣ್ ಸೆಟ್, ಇಟ್ ಈಸ್ ವೆರಿ ಟ್ರೂ. Z ಕನ್ನಡ ಅವರು ಮಾಡ್ತಿರೋ ಕೆಲಸ ಏನಾರು ಆಗಲಿ ಅದೊಂದು ಎಕ್ಸಸೈಸು. ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡದೆ ಒಂದು ಎಕ್ಸಸೈಸ್ ಆಗುತ್ತೆ. ಒಂದಾದ್ಮೇಲೆ ಒಂದು ಇಟ್ ಹ್ಯಾಸ್ ಟು. ಆವಾಗ ಜನರಿಗೆ ಫಿಕ್ಸ್ ಆಗ್ತೀವಿ ನಾವು. ಇವಾಗ ನಾಟ್ ನೇಮಿಂಗ್ ದಿ ಅದರ್ OTT ಪ್ಲಾಟ್ಫಾರ್ಮ್ಸ್, ನಾವು ಏನಕ್ಕೆ ಫಿಕ್ಸ್ ಆದ್ವಿ? ಬಿಕಾಸ್ ವಿ ಕೆಪ್ಟ್ ಸೀಯಿಂಗ್. ಅಬ್ಸಲ್ಯೂಟ್ಲಿ ಅಲ್ವಾ? ನಮಗೊಂಥರ ಎಕ್ಸಸೈಸ್ ಆಗೋಯ್ತು. ಅದೇ ಥರ ಇವಾಗ Z ಕನ್ನಡದವ್ರು ಮಾಡ್ತಿರೋದ್ರಿಂದ ನನಗೆ ಆಸ್ ಅನ್ ಆ್ಯಕ್ಟರ್ ಯಾರು ಕೇಳಿದ್ರೆ ನೀವು ಹೆಂಗೆ ಮೇನ್ ಸ್ಟ್ರೀಮ್ ಒಪ್ಕೊಂಬಿಟ್ರೆ, ದಟ್ ಈಸ್ ನಾಟ್ ದ ಥಿಂಗ್. ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಗುಡ್ ಪ್ರಾಜೆಕ್ಟ್ಸ್.
ಇವಾಗ ಇವನ್ ಇಫ್ ಐ ಮೇ ಟಾಕ್ ಫಾರ್ ಮೈ ಕೊಲೀಗ್ಸ್, ಬಹಳಷ್ಟು ಜನರಿಗೆ ಅವ್ರಿಗೆ ಬಹಳ ಆಸೆ ಇದೆ ವೆಬ್ ಸೀರೀಸ್ಗೆ ಬರಬೇಕು ಅಂತ, ಪ್ರತಿಯೊಬ್ಬರಿಗೂ ಆಸೆ ಇದೆ. ಯಾಕೆ ಅಂದರೆ ಜನರನ್ನ ಅಷ್ಟು ಹತ್ತಿರ ತಲುಪ್ತೀವಿ ನಾವು, ಜನ ಅಷ್ಟು ಒಪ್ಕೋತಾ ಇದ್ದಾರೆ, ದೇರ್ ಇಸ್ ಅಕ್ಸೆಪ್ಟೆನ್ಸ್ ದೇರ್, ಬಟ್ ಆರ್ ದೇರ್ ಮೇಕರ್ಸ್? ಅಬ್ಸಲ್ಯೂಟ್ಲಿ, ಐ ಅಗ್ರಿ ವಿತ್ ಯು. ಇವಾಗ ಏನಕ್ಕೆ ಕೇಳಿದ ತಕ್ಷಣ ಕಣ್ಣು ಮುಚ್ಕೊಂಡು ತಲೆ ಬಾಗಿಸಿ ಓಕೆ ಕಮ್ ನಾನು ಮಾಡ್ತೀನಪ್ಪ, ತರುಣ್ ಇದ್ದಾರೆ ವರ್ಕ್ ಮಾಡಿಸ್ತಾರೆ. ಆ್ಯಂಡ್ ಆಫ್ ಕೋರ್ಸ್ ಜಿ ಕನ್ನಡ ದೇ ಹ್ಯಾವ್ ಸೀನ್ ದ ಲೈನ್ ಆಫ್ ವರ್ಕ್, ಆ್ಯಂಡ್ ಆಮೇಲೆ ಅವ್ರಿಗೆ ಏನು ಮಾಡ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಈ ಒಂದು ವಿಚಾರದಲ್ಲಿ ಯೋಚನೆ ಮಾಡಿದಾಗ ಇಟ್ ಈಸ್ ಕಂಟ್ರಿಬ್ಯೂಟಿಂಗ್ ಟು ದ ಇಂಡಸ್ಟ್ರಿ. ಇನ್ಫ್ಯಾಕ್ಟ್ ಟು ಬಿ ಆನೆಸ್ಟ್, ನಾನು ಶಿವಣ್ಣ ಈ ಕೌಚಲ್ಲಿ ಕೂತಿದ್ದಾಗ ಅವ್ರು ಕೇಳಿದಾಗ ನಿಮ್ಗೇನು ಇದ್ದಾನೆ, ನಾನು ವೆಬ್ ಸೀರೀಸ್ ಮಾಡಬೇಕು ಅಂತ ಕೂಡ ಶಿವಣ್ಣ ಹೇಳಿದರು. ನಾನು ಆವಾಗಲೇ ಅಂತ ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಶಿವಣ್ಣ ಅಂತ ಒಂದು ಮೇರು ನಟ, ಹೀ ಈಸ್ ನಾಟ್ ಥಿಂಕಿಂಗ್ ಲೈಕ್ OTT ಸಿನಿಮಾ ಅಂತಲ್ಲ, ಐ ವಾಂಟ್ ಟು ಬಿ ದರ್, ಏನು ಹೊಸದು ಬರ್ತದೆ, ಟ್ರೈಂಗ್ ಟು ಬಿ ರೆಲೆವೆಂಟ್. ಕರೆಕ್ಟ್, ದಟ್ಸ್ ದ ಲೈನ್. ಸೊ ಇದೆಯಾ ಮಾಡೋಣ ಬಾ ಅನ್ನೋ ಅಂತ ಹೇಳ್ತಿರ್ಬೇಕಾದ್ರೆ, ಯೋಚನೆ ಮಾಡ್ತಿರ್ಬೇಕಾದ್ರೆ, ಐ ಥಿಂಕ್ ಪ್ರೆಸೆಂಟ್ ಡೇ ನನ್ನ ಪ್ರಕಾರ ಕಳೆದ ಒಂದು 5-6 ವರ್ಷದಲ್ಲಿ ಕೋವಿಡ್ ಆದಮೇಲಿಂದ ಅಂತೂ ದಿ ವೇ ಆಫ್ ನಾವು OTT ಸೀರೀಸ್ಗಳನ್ನ ನೋಡೋದನ್ನು ಇಟ್ ಈಸ್ ಎಕ್ಸ್ಪೋನೆನ್ಷಿಯಲಿ ತುಂಬ ದೊಡ್ಡದಾಗೋಗಿದೆ ಫಾರ್ ಅಸ್ ಆಸ್ ಕನ್ಸ್ಯೂಮರ್ಸ್. ಆ ಲೆಂತ್ ವೈಸ್ ಎಷ್ಟಿದೆ ಕರೆಕ್ಟ್ ಇದರಲ್ಲಿ? ಆವ್ರೇಜ್ 25 minutes. ಓ, ದಟ್ಸ್ ಗುಡ್ ಲೆಂತ್. ಹಾಂ, 7 episodes. ಓ, 25 minutes 7 episodes. ಒಂದು ಸಿನಿಮಾ ಲೆಂತ್ ಬರುತ್ತೆ ನಿಮಗೆ. ಒಂದು ಡೀಸೆಂಟ್ ಲೆಂತ್ ಸಿನಿಮಾ 3 hours? 2 hours. 2 hours. 25 minutes ಅಂತ ಅನ್ಕೊಂಡ್ರೆ ನೀವು 2 hours ಸ್ವಲ್ಪ ಕಮ್ಮಿ. 2 hours ಸ್ವಲ್ಪ ಕಮ್ಮಿ. ಟೋಟಲ್ ಸೆಟಪ್ ಇಸ್ ನ್ಯೂ. ನಾವು ಸೌದತ್ತಿ ಬ್ಯಾಕ್ ಡ್ರಾಪಲ್ಲಿ ಮಾಡಿದ್ದಾಗಿರ್ಬೋದು, ಕ್ರೊಕೊಡೈಲ್ ಅಟ್ಯಾಕ್ಸ್ನ ತೊಗೊಂಬಂದಿರೋದಾಗಿರ್ಬೋದು. ಸೊ ಎವ್ರಿಥಿಂಗ್ ಇಸ್ ನ್ಯೂ. ಇನ್ಫ್ಯಾಕ್ಟ್ ನೀವು ಲೈನ್ ಹಾಕ್ಬೇಕಾದ್ರೂ ಹೇಳಿದ್ರು, ಉತ್ತರ ಕರ್ನಾಟಕದ ಮೊದಲನೆಯ ವೆಬ್ ಸೀರೀಸ್ ಅಂತ ಎಲ್ಲ ಕಡೆ ಇರುವಂಥದ್ದು. ಅಂದರೆ ಯಾರು ಇಲ್ಲಿವರೆಗೂ ಆ ಡೈಲೆಕ್ಟ್ ಇಟ್ಕೊಂಡು ಟ್ರೈ ಮಾಡಿಲ್ಲ ಫುಲ್ ಫ್ಲೆಜ್ಡ್ ಆಗಿ. ಸೊ ದಟ್ ಈಸ್ ವೆರಿ ನ್ಯೂ. ಆ್ಯಂಡ್ ವಿ ಹ್ಯಾವ್ ಗಾಟ್, ನಮ್ಮ ಸಿನಿಮಾದಲ್ಲಿ ನಮ್ಮ ಲಿಸ್ಟಲ್ಲಿ 89 ಒಟ್ಟು ಕ್ಯಾರೆಕ್ಟರ್ಸ್ ಇರೋದು. ಎಷ್ಟು? 89 ಕ್ಯಾರೆಕ್ಟರ್ಸ್. ಸರಿನಾ? ನಮಗದು ಕ್ಯಾಸ್ಟಿಂಗ್ ಲಿಸ್ಟ್ ತೆಗೆದಾಗ ಗೊತ್ತಿರ್ತಾರಲ್ಲ, ನಂಬರ್ ತೆಗಿರ್ತಾರೆ, ಸೀರಿಯಲ್ ನಂಬರ್, ಅವಾಗ ಗೊತ್ತಾಗಿದೆ ಏನು ಹಿಂಗೆ 89 ಕ್ಯಾರೆಕ್ಟರ್ಸ್ ಇರುತ್ತೆ. ಅಂದ್ರೆ ಅದ್ರಲ್ಲಿ ಒನ್ ಡೇ ಬರುವಂಥವ್ರು ಇರ್ಬೋದು, ಹಾಫ್ ಡೇ ಬರುವಂಥ ಕ್ಯಾರೆಕ್ಟರ್, ಎಲ್ಲರೂ ಒಟ್ಟು ಎಲ್ಲರೂ ಸರಿ. 89 ಅಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಇಟ್ ಈಸ್ 82 or 83 ಆಕ್ಟರ್ಸ್ ಫ್ರಮ್ ನಾರ್ತ್ ಕರ್ನಾಟಕ ಓನ್ಲಿ. ಅಯ್ಯೋ, ಹೌದಾ? ಹೌದು. ಇನ್ನು 7 ಜನ ಮಾತ್ರ. ಯಾರು? ಅಷ್ಟೇ ಜನ. ಅಯ್ಯೋ ಮಯೂರ್, ಅದೆಷ್ಟು ಹೆಲ್ಪ್ ಆಗುತ್ತೆ ನಿಮಗೆ ಗೊತ್ತಿಲ್ಲ. ನಮ್ಗೆ ತುಂಬಾ ಆಸೆ, ನನಗೆ ತುಂಬಾ ಆಸೆ ಅಂದ್ರೆ ಪ್ಯೂರ್ ಆಗಿ, ಎಕ್ಸ್ಟೆನ್ಸಿವ್ ಆಗಿ, ಎಕ್ಸ್ಕ್ಲೂಸಿವ್ ಆಗಿ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಅಲ್ಲಿ ಒಂದು ಕಂಟೆಂಟ್ ಬರಬೇಕು. ಶಾಬಾಷ್. ಯಾಕಂದ್ರೆ ಆಮೇಲೆ ಅದು ಯಾವಾಗ ಸಾಧ್ಯ ಆಗೋದು, ಎಲ್ಲ ಅದೇ ತರ ವ್ಯಕ್ತಿಗಳಿದ್ರೆ, ಅದೇ ಭಾಷೆ ಮಾತಾಡೋರು ಆಗಿದ್ರೆ ಮಾತ್ರ ಅದು ಸಾಧ್ಯ. ನಿಜ. ಇನ್ನೆಲ್ರಿಗೂ ಒಂದು ಹಂತಕ್ಕೆ ಹೇಳ್ಕೊಡ್ಬೋದು, ಹೋಗ್ಲೇ ಬಾರ್ಲೇ ಅಷ್ಟೇ, ಎಂಡ್ ಆಫ್ ಸ್ಟೋರಿ. ಆದರೆ ಮಾತು ಶುರು ಮಾಡೋದಕ್ಕೆ ಮುಂಚೆ ಒಂದು ಸಣ್ಣ ಬೈಗ್ಲ ಇರುತ್ತೆ, ಮಾತು ಮುಗಿದ್ಮೇಲೆ ಒಂದು ಸಣ್ಣ ಬೈಗ್ಲ ಇರುತ್ತೆ, ಅದರದೇ ಒಂದು ಟೋನ್ ಇರುತ್ತೆ, ಟೊನೇಷನ್ ಎಲ್ಲ ಇರುತ್ತೆ. ಇದೆಲ್ಲ ಸಾಧ್ಯ ಆಗೋದು ಆ ಜನರ ಜೊತೆ ಅಲ್ಲಿ ಅದೇ ಭಾಗದಲ್ಲಿ ಹೋಗಿ ಶೂಟ್ ಮಾಡಿದಾಗ. ಸೊ ದಟ್ ಈಸ್ ಅನದರ್ ಹ್ಯೂಜ್ ಆಪರ್ಚುನಿಟಿ ದಟ್ ಐ ಗಾಟ್. ಬಹುತೇಕ ಶೂಟಿಂಗ್ ನಡೆದಿರುವಂಥ ಜಾಗ ಎಲ್ಲಿ? ಸೌದತ್ತಿ. ಓ, ಎಲ್ಲ ಸೌದತ್ತಿನೇ ಮಾಡಿರೋದು. ಪ್ರಾಪರ್ ಅದೇ ಬ್ಯಾಕ್ ಡ್ರಾಪ್, ಅಲ್ಲೇ ಶೂಟ್. ಎಲ್ಲೋ ಬೆಂಗಳೂರು ಮಾಡಿ ಚೀಟ್ ಮಾಡಿ ಆ ಥರ? ಇಲ್ಲ. ಪೊಲೀಸ್ ಸ್ಟೇಷನ್ ಸೆಟ್ ಮಾತ್ರ ಒಂದು ಇಲ್ಲಿ ಹಾಕೊಂಡಿದ್ವಿ ನಾವು. ಓಕೆ. ಇಂಟೀರಿಯರ್ ಅದು ಬಿಟ್ಟರೆ ಎವ್ರಿಥಿಂಗ್ ಎಕ್ಸ್ಟೀರಿಯರ್ ವಿ ಹ್ಯಾವ್ ಶಾಟ್ ಇನ್ ಸೌದತ್ತಿ. ನಿಮ್ಮ ಕಾಂಬಿನೇಷನ್ ವಿತ್ ಝೀಗೆ ಅಂತಂದರೆ ಆ್ಯಕ್ಚುಲಿ ಇದಕ್ಕೆ ಮುಂಚೆನೇ ಪ್ಲ್ಯಾನ್ ಆಗಿತ್ತಾ, ಅಥವಾ ವಾಸ್ ದಿಸ್ ಇದೇ ಫಸ್ಟ್ ಆಗಿದ್ದು ಅಂತಿದೆಯಾ? ಇಲ್ಲ, ಆ್ಯಕ್ಚುಲಿ ನಾನು ಮತ್ತು ರಾಘವೇಂದ್ರ ಹುಣಸೂರು ಅವರು ಒಂದು ಕ್ಲೋಸ್ ಟು 2 years ಮಾತಾಡ್ತಾ ಇದ್ದೀವಿ ಟು ಗೆಟ್ ವೆಬ್ ಸೀರೀಸ್ ಇಂಟು ಮೇನ್ ಸ್ಟ್ರೀಮ್ ಅಂತ. ನಾವು ಯಾವುದು ಗುರು ಶಿಷ್ಯರು ಟೈಮಿಂದ, ಗುರು ಶಿಷ್ಯರು ಅಲ್ಲಿ ಅವ್ರಿಗೆ ಮಾತಾಡಬೇಕಾದ್ರಿಂದನು, ಬಿಕಾಸ್ ರಾಘವೇಂದ್ರ ಹುಣಸೂರು ಆಲ್ವೇಸ್ ಕೀಪ್ಸ್ ಥಿಂಕಿಂಗ್ ಅಬೌಟ್ ನ್ಯೂ ಥಿಂಗ್ಸ್. ಸೊ ತರುಣ್ ಏನಾರು ಈ ಥರ ಮಾಡಬೇಕು ಅಂತ ನಾವು 2-3 ಅಟೆಂಪ್ಟ್ ಟ್ರೈ ಮಾಡಿದ್ವಿ ನಾವು ಮಾಡಬೇಕು ಅಂತೆಲ್ಲ. ಏನೋ ಕಾರಣಗಳಿಂದ ಆಗ್ತಿರಲಿಲ್ಲ. ಇವನ್ ಐ ಗಾಟ್ ಬಿಸಿ ಅಂಡ್ ಥಿಂಗ್ಸ್ ಲೈಕ್ ದಟ್. ಇದು ಫೈನಲಿ ಮಾತುಕತೆ ಆಗಿ ನಾನು ಮಾತಾಡ್ತಾ ಹೊರಂದಿದ್ದು INA ಮನೆ ವಾಸ್ ಒನ್ ಟೆಸ್ಟರ್ ಥರ ಫಾರ್ ದೆಮ್. ಓಕೆ, ಸರಿನಾ? ಅದು ಯಾವಾಗ ಓಕೆ ಆಯ್ತು ಅವರಿಗೆ, ಅಲ್ಲಿಂದ ದೇ ವಾಂಟೆಡ್. ರಾಘು ಹೇಳಿದ್ರು ಗೊತ್ತಾ, ಆಕ್ಟರ್ಸ್ಗೆ ಎಲ್ಲರಿಗೂ ಮಾಡಬೇಕು ಅಂತ ಆಸೆ ಇದೆ, ಯಾರು ಮಾಡ್ತಾರೆ ಆ ಥರ ನಂಬಿಕೆ, ಟ್ರಸ್ಟ್. ಕರೆಕ್ಟ್. ಆ ಟ್ರಸ್ಟ್ ಫ್ಯಾಕ್ಟರ್ಗೆನೆ ದೇ ಮೇಡ್ ಶೋರ್ ದೇ ಬ್ರಾಟ್ ಇನ್ 3 ಪ್ರೊಡಕ್ಷನ್ ಹೌಸಸ್ ಹೂ ಹ್ಯಾಡ್ ಗೇನ್ ಟ್ರಸ್ಟ್. ಸೂಪರ್. PRK, KRG, ತರುಣ್ ಸುದೀಪ್ ಕ್ರಿಯೇಟಿವ್ಸ್. ಸೂಪರ್. ದಟ್ ವಾಸ್ ದೇರ್ ಮೂವ್. ಈ ಥರದ್ದು ಒಂದು ಯಾವುದೋ ಬಂತು ಅಂದರೆ ಆಕ್ಟರ್ಸು ನಂಬ್ತಾರೆ, ಎಲ್ಲರೂ ನಂಬ್ತಾರೆ. ಆಮೇಲೆ ನಾವು ನಮ್ಮ ಬ್ಯಾನರ್ ರೆಪ್ಯುಟೇಷನ್ಗೋಸ್ಕರ ಚೆನ್ನಾಗಿ ಮಾಡಲೇಬೇಕು. ಕರೆಕ್ಟ್. ದಟ್ ಈಸ್ ದ ರೀಸನ್ ವಿ ಆಲ್ ಗಾಟ್ ಟುಗೆದರ್. ಆ್ಯಂಡ್ ನನಗೂ ಅದೇ ಆಸೆ ಆಯ್ತು. ಹೌದು, ಸ್ಟಾರ್ಟಿಂಗಲ್ಲೂ ಸ್ವಲ್ಪ ನಮಗೆ ಫಿನಾನ್ಷಿಯಲಿ ಎಲ್ಲನೂ ಕನ್ಸ್ಟೆಂಟ್ ಬರುತ್ತೆ, ಅದೆಲ್ಲ ಕಷ್ಟ ಇರ್ಬೋದು. ಬಟ್ ನಾವು ಡೆಲಿವರ್ ಮಾಡೋಕ್ಕೆ ಶುರು ಮಾಡಿದ್ರೆ
ಬೇರೆ ಲ್ಯಾಂಗ್ವೇಜಲ್ಲಿ ಹೆಂಗೆ ಬರ್ತದೆ, ಇವನು ಹೇಳಿದ್ರಲ್ಲ ನಾಳೆ ಶಿವಣ್ಣನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಬಂದು ಈ ಥರ ಮಾಡೋದಕ್ಕೆ ಆ ಸ್ಕೇಲ್ ನಮಗೆ ಸಿಗುತ್ತೆ. ದಟ್ ಈಸ್ ದಿ ಐಡಿಯಾ ಬಿಹೈಂಡ್ ದಟ್. ಬಟ್ ಟು ಬಿ ಆನೆಸ್ಟ್, ಈಗ ನೀವು ಹೇಳ್ದಂಗೆ ಈಗ ಒಂದು OTT ಸೀರೀಸಲ್ಲಿ ತೊಗೊಂಡಾಗ ಐ ನೋ ದಿ ವೇ ಈಗ ಶೂಟ್ ಮಾಡೋವಂಥದ್ದು ಅಂತ, ನಿಮಗೆ ಈ ಒಂದು ಕಮ್ಮಿ ಅವಧಿಯಲ್ಲಿ ಹೆಚ್ಚಾಗಿ ಶೂಟ್ ಮಾಡಬೇಕಾಗುತ್ತೆ. ಇಫ್ ಐ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಈಗ ಒಂದು ಸಿನಿಮಾ ಆದರೆ ಯು ವಿಲ್ ಹ್ಯಾವ್ ಎ ಲಕ್ಸುರಿ, ಪ್ರಾಯಶಃ ಒಂದು ದಿವಸಕ್ಕೆ ನೀವು ಒಂದು ಸೀನ್ ಶೂಟ್ ಮಾಡಿದ್ರೂ ಹೆಚ್ಚು ಅಂತ ಇರುತ್ತೆ. ಕೆಲವೊಂದ್ಸಲಿ ಬರೀ ಒಂದು ಶಾರ್ಟ್ಗಳ ಶೂಟ್ ಮಾಡಿರ್ಬೋದು ಅಥವಾ ಒಂದು ಸೀನೇ ಮಾಡೋದು. ಇಲ್ಲಿ ನಿಮ್ಗೆ ಆ ಥರ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ನನ್ನ ಪ್ರಕಾರ ಒಂದು ಸೀರಿಯಲ್ಗೂ ಮತ್ತು ಸಿನಿಮಾ ಮಧ್ಯದಲ್ಲಿ ಬರೋದೇ ಒಂದು OTT ಸೀರೀಸ್ ಅಂದ್ಕೊಳ್ಳಿ. ಇನ್ ದ ಶೂಟಿಂಗ್ ಪರ್ಸ್ಪೆಕ್ಟಿವಿಂದ ತೊಗೊಂಡ್ರೆ, ಬಡ್ಜೆಟಿಂಗ್ ಅಂತ ತೊಗೊಂಡಾಗ ನಿಮಗೆ ಆವಾಗ ಇಲ್ಲಿಗೆ ತುಂಬ ಖರ್ಚಾಗಿ ರಿಟರ್ನ್ಸ್ ಯಾವ ರೀತಿ ಬರುತ್ತೆ? ನನಗೆ ಕೇಳಿದ್ರೆ ಆ ಡಿಫ್ರೆನ್ಸಿಯೇಷನ್ ಇಲ್ಲ ಇಲ್ಲಿ. ವೆಬ್ ಸೀರೀಸ್ ಸೀರಿಯಲ್ಗೆ ಮೇ ಬಿ ಆ ಕ್ಲಾಸ್ ಇದೆ, ಅವ್ರು ಒನ್ ಡೇ ಇಷ್ಟು ಮಾಡಲೇಬೇಕು, ಒಂದು ಎಪಿಸೋಡ್ ಹಿಂಗೆ ಮಾಡಬೇಕು ಅಂತ. ವೆಬ್ ಸೀರೀಸ್ ಅದಿಲ್ಲ. ಒಂದು ಮಿಡ್ ರೇಂಜ್ ಕನ್ನಡ ಪ್ರೊಡಕ್ಷನ್ ಎಷ್ಟಾಗುತ್ತೋ ಅಷ್ಟೇ ನನಗಾಗಿರೋದು ಇಲ್ಲಿ. ಇಟ್ಸ್ ಗುಡ್. ಆ್ಯಂಡ್ ಅರೌಂಡ್ 30-35 ಡೇಸ್ ಆಫ್ ಶೂಟ್. ಇವತ್ತು ಒಂದು ರೆಗ್ಯುಲರ್ ಅದರ್ ದೆನ್ ಸ್ಟಾರ್ಸ್ ಅಲ್ಲ, ಕರೆಕ್ಟ್. ಅದೇ ಸ್ಟಾರ್ಸ್ ತೆಗೆದ್ರೆ ನೀವು ರೆಗ್ಯುಲರ್ ಸಿನಿಮಾ ಶೂಟ್ ಮಾಡೋಂಥ ಒಂದು ಕರೆಕ್ಟ್ 30-35 ಡೇಸ್ ಆಫ್ ಶೂಟ್, ಬಟ್ ಇಟ್ ಈಸ್ ಅರೌಂಡ್ 45 ಕಾಲ್ ಶೀಟ್ಸ್. 45 ಕಾಲ್ ಶೀಟ್ಸ್ ಅಂದ್ರೆ ಡೇ ನೈಟ್ ಶೂಟ್ ಮಾಡಿದೀವಿ ನಾವು. ಅಂದ್ರೆ ಕೆಲವೊಂದು ದಿವಸ ಒಂದ್ ದಿವಸ 2 ಕಾಲ್ ಶೀಟ್. ಅಂದ್ರೆ ಬೆಳಗ್ಗೆ ನಾವು 7 ರೋಲ್ ಶುರು ಮಾಡಿದ್ರೆ ಮಿಡ್ ನೈಟ್ 2 o'clock ತನಕ ರೋಲ್ ಮಾಡಿರ್ತೀವಿ. ಅಯ್ಯೋ. ಸೊ ದಟ್ ಇಸ್ 2 ಕಾಲ್ ಶೀಟ್. ಬೆಳಗ್ಗೆ 9 to 6 ಒಂದು, ಸಾಯಂಕಾಲ 6 to 2 ಒಂದು ಕಾಲ್ ಶೀಟ್. ಸೊ ಆ ಥರದೆಲ್ಲ ಕೌಂಟ್ ಮಾಡ್ಕೊಂಡು ಹೋದ್ರೆ ಇಟ್ ಇಸ್ ಅರೌಂಡ್ ಈಸಿಲಿ 40 ಡೇಸ್ ಆಫ್ ಶೂಟ್, 40-45 ಡೇಸ್ ಆಫ್ ಶೂಟ್. ಆಲ್ಮೋಸ್ಟ್ ಒಂದು ಮಿಡ್ ರೇಂಜ್ ಸಿನಿಮಾ ಏನು ಖರ್ಚಾಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ವೈಸು ಅಷ್ಟೇ ಆಗಿದೆ. ಏನಂದರೆ ಇಟ್ಸ್ ಆಫ್ ಮೋರ್ ಆಫ್ ಪ್ಲಾನಿಂಗ್ ಅಷ್ಟೇ. ಇದನ್ನ ಇನ್ನೊಂಚೂರು ಪ್ಲಾನಿಂಗು ಆ್ಯಂಡ್ ಆ್ಯಕ್ಟರ್ಸು ಇನ್ನೊಬ್ರ ಹತ್ರ ಎಲ್ಲ ಸ್ವಲ್ಪ ಇನ್ನೊಂಚೂರು ಕೋಆಪ್ರೇಷನ್ ಜಾಸ್ತಿ ಕೇಳ್ಕೊಂಡು ನಾವು ಪುಷ್ ಮಾಡಿದ್ದು ಅಷ್ಟೇ. ಈಗ ನಾವು 2 ದಿನ ಶೂಟ್ ಮಾಡೋದನ್ನು ಬೆಳಗ್ಗೆಯಿಂದ ರಾತ್ರಿ ತನಕ ಶೂಟ್ ಮಾಡಿ 2 ಕಾಲ್ ಶೀಟ್ ಥರ ಮಾಡ್ಕೊಂಡು ಹಾಗೇನೋ ಒಂಚೂರು ಮಾಡಿದ್ದೀವಿ ಹೊರತು ಅದರ್ವೈಸ್ ಇಟ್ ಇಸ್ ಸೇಮ್. ಆ್ಯಂಡ್ ಸಿನಿಮಾದಲ್ಲಿ ಲಕ್ಸುರಿ ಇದೆ ಅಂತ ಇವಾಗ ಇಲ್ಲ ಬ್ರದರ್. ಸಿನಿಮಾಗೆ ಲಕ್ಸುರಿ ಇಲ್ಲ. ಸೀರಿಯಲಲ್ಲಿ ಇದೆ, ಈ ವೆಬ್ ಸೀರೀಸಲ್ಲಿ ಇದೆ, ಸಿನಿಮಾಲೇ ಲಕ್ಸುರಿ ಇಲ್ಲ ನಮ್ಗೆ. ಇದು ವೈಯಕ್ತಿಕ ಅನುಭವದ ಮಾತುಗಳು. ಅಳಲು ಇಲ್ವಪ್ಪ ನೀನು ಹೇಳು. ಅಯ್ಯೋ, ಸತ್ಯವಾಗ್ಲು ಯಾವ ಲಕ್ಷರಿ ಫ್ರಮ್ ಆಕ್ಟರ್ ಪರ್ಸ್ಪೆಕ್ಟಿವ್ ಕೂಡ ಹೌದಾ? ನಾವು ಅಂದ್ರೆ ನಾಟ್ ಓನ್ಲಿ ಪ್ರೊಡಕ್ಷನ್ ಅಥವಾ ಟೆಕ್ನಿಕಾಲಿಟಿ ಅಂತಲ್ಲ, ಎಲ್ಲರೂ ಕೂಲಿ ಕೆಲಸದವ್ರೆ. ಯಾಕಂದ್ರೆ ಬೈ ದ ಎಂಡ್ ಆಫ್ ಇಟ್ ಇವಾಗ ನೀವು ಕೇಳಿದ್ರಿ ಗೇನ್, ವಾಟ್ ಅಬೌಟ್ ದ ಗೇನ್ಸ್ ಅಂತ. ಸೊ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ದ ಪಾಯಿಂಟ್ ಆಫ್ ಗೇನ್ಸ್. ಆ ಗೇನ್ಸ್ನ ನೋಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ತರುಣ್ಗೆ ಅದ್ರ ಅಗತ್ಯ ಇಲ್ಲ ಅಂತ ಏನಕ್ಕೆ ಹೇಳ್ತಿದ್ದೀನಿ, ಬಿಕಾಸ್ ಹಿ ನೋಸ್ ವಾಟ್ ಹಿ ಈಸ್ ಡೂಯಿಂಗ್. ಒಂದು ಸಿನಿಮಾ ಏನೇ ಮಾಡೋದಕ್ಕಿಂತ ಮುಂಚೆ ಸ್ಕ್ರಿಪ್ಟ್ ಮುಖ್ಯ ಅಂತ ಕೂತ್ಕೊಳ್ಳೋರಲ್ಲಿ ಇವರೆಲ್ಲ ತರುಣ್ ಬರ್ತಾರೆ. ಇನ್ನು ನಾನು ಹೇಳೋದು, ದೇರ್ ಇಸ್ ನೋ ಎಡ್ಯುಕೇಷನ್ ಅಬೌಟ್ ಸಿನಿಮಾ. ಇಟ್ ಈಸ್ ವೆರಿ ವೆರಿ ನೆಸೆಸರಿ. ಒಂದು ಸಿನಿಮಾ ಬಗ್ಗೆ ಎಡ್ಯುಕೇಷನ್ ಆಗಬೇಕು. ಎಡ್ಯುಕೇಷನ್ ಅಂದರೆ ಓದು, ಕ್ಲಾಸಲ್ಲಿ ಎಕ್ಸಾಮ್ ಬರೀ ಅದಲ್ಲ. ನಮ್ಮನ್ನು ನಾವೇ ಎಡ್ಯುಕೇಟ್ ಮಾಡ್ಕೋತೀವಲ್ವಾ. ಟು ಬಿ ಆನೆಸ್ಟ್, ಒಂದು ಫಂಡಮೆಂಟಲ್ ಆಗಿ, ದಟ್ಸ್ ಎ ವೆರಿ ಗುಡ್ ಪಾಯಿಂಟ್. ಒಂದು ಫಂಡಮೆಂಟಲ್ ಆಗಿ ಒಬ್ಬ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ಬಂದರೆ ಒಬ್ಬರಿಗೆ ಎಜುಕೇಷನ್ ಅನ್ನೋದು ತುಂಬ ಲ್ಯಾಕ್ ಆಗ್ತಿದೆ ಅಂತ ಅನ್ಸಲ್ವಾ? ಡೋಂಟ್ ಯು ಥಿಂಕ್ ಸೊ? ಅಂದರೆ ತುಂಬ ಹೆಫಜಾರ್ಡ್ ಆಗಿದೆ ಅನಿಸ್ತಿಲ್ವಾ? ಹೌದು, ಬಟ್ ಅಗೇನ್ ಆ ಎಜುಕೇಷನ್ ಎಕ್ಸಾಕ್ಟ್ಲಿ ಏನು ಅನ್ನೋದು ಗೊತ್ತಿಲ್ಲ ಎಲ್ಲರಿಗೂ. ದಟ್ ಈಸ್ ದ ಪ್ರಾಬ್ಲಮ್. ಓಕೆ, ಇಲ್ಲಿ ನೀನು ಡಾಕ್ಟರ್ ಆಗಬೇಕು ಅಂದರೆ ಓಕೆ ಮೆಡಿಕಲ್ ಓದಬೇಕು, ನಾನು ಇಂಜಿನಿಯರ್ ಆಗಬೇಕು ಅಂದರೆ BE ನಾನು ಮಾಡಬೇಕು. ಇದೊಂದು ಕ್ಲಾರಿಟಿ ಇದೆ ಎಲ್ಲರಿಗೂ ಅಲ್ವಾ? ಅದು ನಮ್ಮಲ್ಲಿ ಗೊತ್ತಿಲ್ಲ. ಏನು ವಾಟ್ ಈಸ್ ದ ಎಜುಕೇಶನ್, ಏನು ಮಾಡ್ಕೊಂಬರ್ಬೇಕು ಅಂತ ನಂಗೆ ಗೊತ್ತಿಲ್ಲ. ನಂಗೆ ಈ ಪಾಯಿಂಟ್ ಬಂದಿದೆ. ಸೂಪರ್. ಈಗ ತರುಣ್, ಈಗ ನಿಮ್ಮ ಗ್ರಾಫ್ ತಗೊಳ್ಳೋಣ. ಯು ವರ್ಕ್ಡ್, ಓಕೆ, ನಿಮ್ಮದು ಒಂದು ಲೆಗಸಿ ಇದೆ. ಓಕೆ, ನಿಮ್ಮ ತಂದೆ ಆ್ಯಕ್ಟರು, ಸೊ ಯು ಆರ್ ಎಕ್ಸ್ಪೋಸ್ ಟು ದ ಸಿನಿಮಾ. ಎಲ್ಲವೂ ಇದೆ, ಸಿನಿಮಾ ಗೊತ್ತಿರುತ್ತೆ, ಸಿನಿಮಾ ನಟರು ಗೊತ್ತಿರ್ತಾರೆ, ಶೂಟಿಂಗ್ ಪ್ರಾಸೆಸ್ ಹೇಗಿದೆ ಅನ್ನೋದು ಕೂಡ ಚಿಕ್ಕ ವಯಸ್ಸಿಂದ ನೋಡಿರ್ತೀರ. ಓಕೆ, ಅದನ್ನು ಬಿಟ್ಟು ನೀವೇ ಸ್ವಂತ ಶುರು ಮಾಡಬೇಕು ಅಂತ ತೊಗೊಂಡಾಗ್ನು ಇದಕ್ಕೂ ಏನು ಸಂಬಂಧನೂ ಇಲ್ಲ. ವಿ ಆಲ್ ನೋ ದಟ್ ಆ್ಯಕ್ಚುಲಿ. ವಾಟ್ ಎವರ್ ಪೀಪಲ್ ಸೇ ಓ ನೆಪೋಟಿಸಮ್ ಅಂದರೆ ಏನು ಆ ಥರ ಅಬ್ಬಬ್ಬಾನೇ ಕಾಂಟ್ಯಾಕ್ಟ್ ಸಿಗ್ಬೋದು ಹೊರತು ನಿಮಗೆ 1 ಚಾನ್ಸ್ ಕೊಡ್ಬೋದು, 2 ಚಾನ್ಸ್ ಕೊಡ್ಬೋದು, 3ನೇ ಚಾನ್ಸಿಂದ ಜನ ಚಾನ್ಸ್ ಕೊಡಬೇಕು ಹೊರತು ಇಂಡಸ್ಟ್ರಿ ಚಾನ್ಸ್ ಕೊಡೋದಿಲ್ಲ. ದಟ್ ಆಲ್ಸೋ ವಿ ನೋ. ಈಗ ನೀವೊಂದು AD ಆಗಿ ಶುರು ಮಾಡಿರ್ತೀರ, AD ಆಗಿ ಶುರು ಮಾಡಿ ನೀವು ಒಬ್ಬ ಕೋ ಡೈರೆಕ್ಟರ್ ಆಗಿ ಎಷ್ಟು ಸಿನಿಮಾಗಳು ಕೋ ಡೈರೆಕ್ಟರ್ ಆಗಿ ಆಮೇಲೆ ಒಂದು ಡೈರೆಕ್ಟರ್ ಆಗಿ ಬಂದು ಅದರಲ್ಲಿ
ದೊಡ್ಡ ರೈಟರ್ ಆಗಿ, ಕರೆಕ್ಟ್, ಭಾಳ ಇಂಪಾರ್ಟೆಂಟ್ ರೈಟರ್ ಆಗಿ, ಸ್ಕ್ರೀನ್ ಪ್ಲೇ ರೈಟರ್ ಆಗಿ ಬರೆದು, ಆಮೇಲೆ ಅದಕ್ಕಿಂತ ಮುಂಚೆ ಬೇರೆ ಸಿನಿಮಾಗಳಿಗೂ ಕೂಡ ಸ್ಕ್ರೀನ್ ಪ್ಲೇ ರೈಟರ್ ಆಗಿ ಬರ್ದಿರ್ತೀರ, ಎಲ್ಲವೂ ಬಂದು ಈ ಒಂದು ಜರ್ನಿ ಬಂದಿರ್ತೀರ. ನಾಟ್ ನೆಸೆಸರಿ ಎಲ್ಲರಿಗೂ ಕೂಡ ಇದೇ ಗ್ರಾಫ್ ಇರೋಂಥದ್ದಲ್ಲ. ಒಂದೊಂದ್ಸಲಿ ಏನಾಗುತ್ತೆ, ಒಬ್ಬರು ಹಿಂಗೆ ಮಾಡಿರ್ತಾರೆ ಅಂತಂದ್ಬಿಟ್ಟು ಇಫ್ ಐ ಸ್ಟಾರ್ಟ್ ಫಾಲೋಯಿಂಗ್ ದ ಪ್ಯಾಟರ್ನ್ ಆಗೋಕ್ಕಾಗೋದಿಲ್ಲ. ಇನ್ನೊಬ್ಬ ಕಾಂಟ್ರಾಸ್ಟಲ್ ಸ್ಪೆಕ್ಟ್ರಮ್ ಅಂತಂದ್ರೆ, ನಾನು ಯಾವುದೋ ಒಂದು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಗೆ ಹೋಗಿ ನಾನು ಕೋರ್ಸ್ ಮಾಡ್ಕೊಂಡು ಎಲ್ಲ ಬಂದು ಮಾಡ್ತಿರ್ತಾನೆ ಹೊರತು ಹಿ ವಿಲ್ ಸ್ಟಿಲ್ ನಾಟ್ ಬಿ ಏಬಲ್ ಟು ಡೂ ಇವನ್ ಒನ್ ಫಿಲ್ಮ್. ಅದೂ ಇದೆ, ಈ ಸ್ಪೆಕ್ಟ್ರಮ್ ಅಲ್ಲದು ಈ ಸ್ಪೆಕ್ಟ್ರಮ್ ಇದೆ. ದಟ್ ಈಸ್ ವೈ ಐ ಆಲ್ವೇಸ್ ಸೇ ದಿಸ್ ಜರ್ನಿ ಇಸ್ ಸೋ ಡಿಫ್ರೆಂಟ್. ಒಬ್ಬೊಬ್ಬರು ಒಂದೊಂಥರ ಇರ್ಬೇಕಾದ್ರೆ ನಾನು ಯಾವುದೋ ದಿಸ್ ಇಸ್ ಅ ಸ್ಟ್ರಕ್ಚರ್ಡ್ ವೇ ಇದೆ. ಒಬ್ಬ ಆ್ಯಕ್ಟರ್ಗೆ ಟು ಎನ್ ಎಕ್ಸ್ಟೆಂಟ್ ಇರ್ಬೋದೋ ನಂಗೆ ಗೊತ್ತಿಲ್ಲ. ಒಂದು ಓಕೆ, ನಾನು ಆಡಿಷನ್ ಮಾಡ್ತೀನಿ, ಐ ಸೆಂಡ್ ಮೈ ಪ್ರೊಫೈಲ್, ಇಫ್ ಐ ಸೂಟ್ ಬರ್ತೀನಿ, ಕ್ಯಾಮ್ರಾ ಮುಂದೆ ನಿಂತ್ಕೊತೀನಿ, ಐ ಆಮ್ ಡನ್ ಔಟ್ ಅಂತಂದ್ಬಿಟ್ಟು. ಎಷ್ಟೋ ಜನ 20 ವರ್ಷದಿಂದ ಆದವ್ರು ಆಗೇ ಇದ್ದಾರೆ. ಅವ್ರ ಕಥೆಗಳ ಸ್ಕ್ರಿಪ್ಟ್ಗಳನ್ನ ಒಂದು 10 ರಿಂದ 15 ಬರೆದಿಟ್ಟಿರ್ತಾರೆ. ಧೈರ್ಯ ಇರಲ್ವೇನೋ ಪ್ರೊಡ್ಯೂಸರ್ಗೆ ಹೋಗಿ ಮೀಟ್ ಮಾಡೋದಕ್ಕೆ, ಅಥವಾ ನನಗೆ ಟೆಕ್ನಿಕ್ ಇಲ್ಲದೆ ಇರ್ಬೋದು, ಏನೇನೋ ಇರುತ್ತೆ. ದಟ್ ಈಸ್ ವೈ ಆಲ್ವೇಸ್ ಫೀಲ್ ಲೈಕ್ ಈ ಒಂದು ಸ್ಟ್ರಕ್ಚರ್ಡ್ಗೆ ವಿ ಆರ್ ನಾಟ್ ಏಬಲ್ ಟು ಕ್ರ್ಯಾಕ್ ಇಟ್. I don't know, very grey area. We cannot crack it, because Tarun will have a better perspective about this. ನಾನು just as a person who loves cinema ಮಾತಾಡ್ತಾ ಇದ್ದೀನಿ. We can't crack this. ಯಾಕಂದರೆ ಕೆಲವರು ಬರೀ ಸಿನಿಮಾಗಳನ್ನ ನೋಡಿಕೊಂಡೇ ಮೇಕರ್ಸ್ ಆಗಿರೋರಿದ್ದಾರೆ. ಕೆಲವರು ಏನೂ ಇಲ್ದ ನಾನು ಸಿನಿಮಾ ಮಾಡ್ಬೇಕು ಇವಾಗ, ನಾನು ಸಿನಿಮಾ ಮಾಡ್ತೀನಿ ಇವಾಗ, ಮೇಕರ್ಸ್ ಆಗಿದ್ದಾರೆ. ಇನ್ನು ಕೆಲವರು ಆ ಗ್ರಾಫ್ ತೊಗೊಂಡು ಸಿನಿಮಾ ಮೇಕರ್ಸ್ ಆಗಿದ್ದಾರೆ. ಆದರೆ ಇವರೆಲ್ಲರಲ್ಲೂ ಕಾಮನ್ ಪಾಯಿಂಟ್ ಏನು, ಸಿನಿಮಾನ ಅರ್ಥ ಮಾಡ್ಕೊಂಡಿರೋದು, ಸಿನಿಮಾನ ಏನು ಹೇಳ್ತಾರೆ, ಡಿವೋಟೆಡ್ ಆಗಿ ಸರೆಂಡರ್ ಆಗಿ ಸಿನಿಮಾ ಮಾಡೋದು. ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ರೈಟ್ ಅಂತ ನಾನು ಹೇಳೋದಿಲ್ಲ. ದೇರ್ ಇಸ್ ಸಮಥಿಂಗ್ ದಟ್ ಈಸ್ ವರ್ಕಿಂಗ್. ಕರೆಕ್ಟಾಗಿ ಹೇಳಿದ್ರೆ, ಕೆಲವೊಂದ್ಸಲಿ ತುಂಬ ಟೆಕ್ನಿಕಲಿ ಪರ್ಫೆಕ್ಟ್, ಮೈ ಕ್ರಾಫ್ಟ್ ಕರೆಕ್ಟ್, ನನ್ನ ಕ್ರಾಫ್ಟ್ ಇಸ್ ದಿ ಬೆಸ್ಟ್ ಅಂತಲೇ ಅನ್ಬೋದು. ಆ ವ್ಯಕ್ತಿಗೆ ಕೆಲವೊಂದ್ಸಲಿ ಇಲ್ಲದೇ ಇರೋಂಥದ್ದು ಕ್ರಾಫ್ಟೇ ಇರಲ್ಲ. ಕೆಲವೊಂದು ಸಿನಿಮಾಗಳಲ್ಲಿ ನೋಡಿದಾಗ ಒಂದು ಶ್ಯಾಬಿ ಫ್ರೇಮ್ ಇಟ್ಟಿರ್ತಾರೆ, ಅಥವಾ ಐ ಡೋಂಟ್ ನೋ ಏನೋ ಇರ್ಬೋದು. ಇಟ್ ಈಸ್ ಲೈಕ್ ನಿಮ್ಗೆ ಯಾವುದೋ ಒಂದು ಎಕ್ಸಾಬಿರೆಂಟ್ ಸೆಟ್ಗಳು ಯೂಸ್ ಮಾಡಿಲ್ಲ, ಬಟ್ ಹಿ ನೋಸ್ ಟು ಹೋಲ್ಡ್ ದಟ್, ಆ ಪಲ್ಸ್ ಮೂಡನ್ನು ಹೋಲ್ಡ್ ಮಾಡೋದಿರುತ್ತಲ್ಲ. ಹಿಸ್ ಸಿನಿಮಾಸ್ ವಿಲ್ ಬಿ ಟೂ ಗುಡ್. ಜನ ಅಕ್ಸೆಪ್ಟೆನ್ಸ್ ಹಾಗೆ ಮಾಡಿಬಿಡ್ತಾರೆ, ಲೈಕ್ ಏನು ಸಖತ್ತಾಗಿದೆ ಗುರು ಅನ್ನೋ ಥರ ಅಂತ. ಸೊ ಯಾರಿಗೆ ಹೇಳ್ತೀರಾ, ನನಗೆ ಐ ಆಲ್ವೇಸ್ ಈ ಕನ್ಫ್ಯೂಷನ್ ಹಂಗಿರುತ್ತೆ, ಇವನ್ಗ ಐ ಡೋಂಟ್ ನೋ, ಇಟ್ಸ್ ಟೂ ಡೀಪ್. ಬಟ್ ನನಗೆ ಕೇಳ್ತೀರಾ ಇವಾಗ, ಈಗ ನಿಮ್ಗೆ ಕೇಳೋದು ಇವಾಗ. ಇಲ್ಲ, ಇದು ತುಂಬಾ ಸಿಂಪಲ್. ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ, ಸಿನಿಮಾ ಇಸ್ ಜಸ್ಟ್ ಲೈಕ್ ಕ್ರಿಕೆಟ್. ಓಕೆ, ಸರಿನಾ? ನೀನು ಇಂಡಿಯಾಗೆ ಆಡಬೇಕು ಅಂತಂದ್ರೆ, ರಾತ್ರಿ ಮನೇಲಿ ಮಲಗಿದ್ದು ಬೆಳಗ್ಗೆ ಎದ್ದು ಬಂದು ನಾನು ಇಂಡಿಯಾಗೆ ಆಡ್ತೀನಿ ಅಂದರೆ ಆಗಲ್ಲ. ಅಥವಾ ನಂತರ ಎಕ್ಸ್ಟ್ರಾ ಕ್ರಿಕೆಟಿಂಗ್ ಟ್ಯಾಲೆಂಟ್ ನನಗಿದೆ ಅಂತಂದರೆ ಆಗಲ್ಲ. ನೀನು ಫಸ್ಟು ಯೂನಿವರ್ಸಿಟಿ ಲೆವೆಲಲ್ಲಿ ಆಡಬೇಕು, ಡಿವಿಷನ್ಗೆ ಬರಬೇಕು, 5, 4, 3, 2 ಫಸ್ಟ್ ಡಿವಿಷನ್ಗೆ ಆಡಬೇಕು. ಅದಾದಮೇಲೆ ಸ್ಟೇಟ್ಸ್ಗೆ ಆಡಬೇಕು. ರಣಜಿ ಆಡಿ ನಿನಗೆ ಅಲ್ಲಿ ಚೆನ್ನಾಗಾದ್ಮೇಲೆ ಇಂಡಿಯಾ ಹೇಗೆ ಆಡಿಸಿ ನಿನಗೆ ಅಲ್ಲೂ ಪರ್ಫಾರ್ಮ್ ಮಾಡಿದ್ರೆ ಇಂಡಿಯಾ ಟೀಮಿಗೆ ಕರ್ಕೊಂಬರ್ತಾರೆ, ಅಲ್ಲೂ ಪರ್ಫಾರ್ಮ್ ಮಾಡ್ಬೇಕು ನೀನು. ನಾನು ಇಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದೀನಲ್ಲಣ್ಣ, ನನಗೆ ಬಂದ ತಕ್ಷಣ 100 ಹೊಡಿತೀನಿ ಅಂತಂದ್ರೂ ಆಗಲ್ಲ. ಓಕೆ, ಕರೆಕ್ಟ್. ಅಗೇನ್ ಸರ್, ಇವನು ಪರ್ಫೆಕ್ಟ್ ಇದ್ದಾನೆ ಸರ್, ಇವನಿಗೆ ಸ್ಟ್ರೋಕ್ಸಿಂದ ಹಿಡಿದು ಸ್ಟ್ಯಾಂಡ್ಸಿಂದ ಹಿಡಿದು ಎಲ್ಲ ಮಾಡ್ತಾನೆ ಸರ್ ಅನ್ನೋನು ಕೂಡ ಫ್ಲಾಪ್ ಆಗ್ಬೋದು. ಪಾಯಿಂಟ್. ಇವನಿಗೆ ಏನು ಸರ್ ಹೆಂಗೆ ಆಡ್ತಾನೆ ಅಂತ ಗೊತ್ತಿಲ್ಲ ಸರ್, ಲಾಜಿಕ್ ಇಲ್ಲ ಸರ್ ಅನ್ನೋನು ಕೂಡ ಶೈನ್ ಆಗ್ಬೋದು. ದಟ್ ಈಸ್ ವೈ ವಿ ಸೆಲೆಬ್ರೇಟ್ ಅ ಟೆಕ್ನಿಕಲಿ ಪರ್ಫೆಕ್ಟ್ ಪ್ಲೇಯರ್ ಲೈಕ್ ರಾಹುಲ್ ದ್ರಾವಿಡ್ ಆಲ್ಸೋ, ಆ್ಯಂಡ್ ಅನ್ಆರ್ಥೋಡಾಕ್ಸ್ ಕೈಂಡ್ ಆಫ್ ವೀರೇಂದ್ರ ಸೆಹ್ವಾಗ್ ಆಲ್ಸೋ. ವಾವ್, ವೆರಿ ಗುಡ್ ಎಕ್ಸಾಂಪಲ್. ವೆರಿ ಟ್ರೂ. ಇಬ್ರೂ ಅಮೇಝಿಂಗ್ ಕ್ರಿಕೆಟರ್ಸ್. ಇವ್ರ ಸ್ಟೈಲ್ ಅವ್ರು ಮಾಡಲ್ಲ, ಅವ್ರ ಸ್ಟೈಲ್ ಇವ್ರು ಮಾಡಿಲ್ಲ. ಸೊ ಅದಕ್ಕೆ ಆದಂಥ ಒಂದು ರೂಲ್ ಇಲ್ಲ. ಅಗೇನ್, ಲೈಕ್ ಹೌ ಈವನ್ ಇಫ್ ಯು ಆರ್ ರಾಹುಲ್ ದ್ರಾವಿಡ್, ಯು ಆರ್ ಸಚಿನ್ ತೆಂಡೂಲ್ಕರ್, ಎವ್ರಿ ಮ್ಯಾಚ್ ಯು ಹ್ಯಾವ್ ಟು ಪರ್ಫಾರ್ಮ್, irrespective of your records, irrespective of your practice, and irrespective of years you have traveled. Cinema also, every time you come, you have to perform. As simple. You're only as good as your current record. Yeah. But do you think so, from a director's point of view, commercial director point of view, you have done with bigger stars? Actually, you have done only with the bigger stars. There is a difference actually, alva? With that actually. So, of course, because of the graph also, because and you have slogged your ಎಕ್ಸಾಕ್ಟ್ಲಿ ಆ ಜರ್ನಿ ಅದಾಗಿದೆ ಅದು. ತರುಣ್ ಎಷ್ಟು ಚೆನ್ನಾಗಿ, ನಾವೆಲ್ಲ ಏನ್ ಹೇಳ್ತೀವಿ, ತರುಣಗ್ ಪಲ್ಸ್ ಗೊತ್ತು ಅಂದ್ರೆ ತರುಣಗ್ ಗೊತ್ತಿರುತ್ತೆ ಅವ್ನು ಏನ್ ಕೆಲಸ ಮಾಡ್ತಿದ್ದಾನೆ. ಕರೆಕ್ಟ್. ಐ ಡೋಂಟ್ ನೋ, ದ ವೇ ಹಿ ಥಿಂಕ್ಸ್ ಇಸ್ ಲೈಕ್ ದಟ್.
ವೆರಿ ಅದೇ ಒಂದು ಯಾವುದು ತರುಣ್ ರ್ಯಾಂಬೋ ಸಿನಿಮಾದಲ್ಲಿ ನೀವು ಒಂದು ಪ್ಯಾಥೋ ಸಾಂಗ್ ಮಾಡಿದ್ದೀರಾ. ಇಟ್ ಇಸ್ ನಾಟ್ ಲೈಕ್ ಅ ಪ್ಯಾಥೋ ಸಾಂಗ್ ಗೊತ್ತಾ. ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಟ್ರ್ಯಾಕ್. ನಾನು ಕೇಳಿದ ತಕ್ಷಣ ಅದೇ ಹೇಳಿದ್ದು, ತರುಣ್ಗೂ ಹೇಳಿದ್ದೀನಿ, ಶರಣವ್ರಿಗೂ ಹೇಳಿದ್ದೀನಿ. ಬಿಟ್ಟು ಹೋಗ್ಬೇಡನ. ಹಾ, ಅದು ಒಂದು ಅಮೇಸಿಂಗ್ ಟ್ರ್ಯಾಕ್ ತರ ಇದೆ. ಅದು ಹಿಂಗ್ ದೇರ್ ಇಸ್ ಸಮ್ ಸೆನ್ಸ್ ದಟ್ ವರ್ಕ್ಸ್. ಅದು ಎಲ್ರಿಗೂ ಆಗುತ್ತೆ ಅಂತಲ್ಲ, ತರುಣ್ಗೆ ಅದು ಇದೆ. ಆಮೇಲೆ ಹಿ ಡಸಂಟ್ ಟೇಕ್ ಇಟ್ ಲೈಟ್ಲಿ. ನನಗೇನೋ ಒಲದ್ ಬಂದಿದೆ, ನಾನು ಮಾಡ್ಬಿಡ್ತೀನಿ, ಅದ್ರ ಹಿಂದೆ ಆತ ಮಾಡೋ ಕಸರತ್ತು ತುಂಬಾ ಇದೆ. ಇನ್ಫ್ಯಾಕ್ಟ್ ನೀವು ಹೇಳಿದ ಪಾಯಿಂಟ್ಗೆ, ಇವ್ರದ್ದು ಸಿನಿಮಾ ರಿಲೀಸ್ ಆಗ್ತಿದೆ ಅಥವಾ ಒಂದು ಪ್ರೊಡಕ್ಷನಿಂದ ಬರ್ತಿದೆ ಅಂದರೆ ಈವನ್ ಕನ್ಸ್ಯೂಮರ್ ಏನೋ ಇರುತ್ತೆ. ಐ ಥಿಂಕ್ ದೇರ್ ವಿಲ್ ಬಿ ಸಮ್ ಒಂದು ಅಂದರೆ ಫ್ರಮ್ ಹಿಸ್ ಪಾಯಿಂಟ್ ಆಫ್ ವ್ಯೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರಿಗೂ ಕೂಡ ಇಲ್ಲ ಇವ್ರು ಮಾಡಿದ್ದಾರೆ ಅಂತ ಏನೋ ಒಂದಿರುತ್ತೆ ವಿಷಯ, ಹೋಗಿ ನೋಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗಿ ನೋಡ್ತಾರೆ. ಆಲ್ ದಿ ಫಿಲಮ್ಸ್ ಲೈಕ್ ಬೀಟ್ ಚೌಕಾ ವಾಸ್ ಎ ಫಸ್ಟ್ ಒನ್ ಅನ್ಕೊಳ್ಳಿ ನಮಗೆ. ಚೌಕಾ ಬಿಕಾಸ್ ಆಫ್ ದಿ ಸ್ಟಾರ್ ಅನ್ಸಾಂಬಲ್ ಅಂತಲೇ ಅನ್ಬೋದು, 4 ಜನ ವಿತ್ ದರ್ಶನ್ ಸರ್ ಕ್ಯಾಮಿಯೋ ಅಂತಲೇ. ಸೊ ನೆಕ್ಸ್ಟ್ ರಾಬರ್ಟ್ಗೆ ಅಂತ ತೊಗೊಂಡಾಗ ಈ ದರ್ಶನ್ ಸರ್ ಇದ್ರೂ ಕೂಡ, ಸೊ ವಿ ನೋ ದಿ ಕೈಂಡ್ ಆಫ್ ರೆಕಾರ್ಡ್ಸ್ ಇಟ್ ಬ್ರೋಕ್ ಎಲ್ಲ ಅಂತ. ಆ್ಯಂಡ್ ಇನ್ ಕಾಟೇರ ಅಂತ ಬಗ್ಗೆ ನಾವು ಮಾತಾಡೋದೇ ಬೇಕಾಗಿಲ್ಲ, ಇಟ್ ಈಸ್ ಆಲ್ ಪ್ರೂವ್ಡ್ ಅಂತಲೂ ಗೊತ್ತಿರೋಂಥದ್ದು. ಸೊ ಎವ್ರಿ ಟೈಮ್ ವೆನ್ ಯು ಹ್ಯಾವ್ ಎಲಿವೇಟೆಡ್ ಹಿಂಗೆ ತೊಗೊಂಡಾಗ ನಾನು ಏನು ಕೇಳಕ್ಕೆ ಬಂದೆ ಆಗಲಿ ಅಂತಂದರೆ, ಈಚ್ ಫಿಲಮ್ ವೆನ್ ಯು ಹ್ಯಾವ್ ಡನ್, ಐ ನೋ ದ ಟೈಮ್ ರಿಕ್ವೈರ್ಸ್ ಅಷ್ಟಿರುತ್ತೆ ಅಂತ, ಬಟ್ ಫ್ರಮ್ ಎ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಡ್ಯೂ ಸಿ ಎಲ್ಲೋ ನನ್ನ ಫೇಲ್ಯೂರ್ ಆಗಿದೆ ಅಂತ ಅನ್ಸುತ್ತಾ? ಈಗ ಆಗೇ ಇಲ್ಲ ಅಲ್ವಾ ನಿಮ್ಗೆ ಆ್ಯಕ್ಚುಲಿ, ಟು ಬಿ ಆನೆಸ್ಟ್? ಅಥವಾ ಯು ಕನ್ಸಿಡರ್ ಸಮಥಿಂಗ್ ಇಸ್ ಫೇಲ್ಯೂರಾ? ಇಲ್ಲ, ಗಾಡ್ ಹ್ಯಾಸ್ ಬಿನ್ ಕೈಂಡ್ ವಿತ್ ಮೀ ವಿತ್ ದ ಪ್ರಾಜೆಕ್ಟ್ಸ್ ಐ ಹ್ಯಾವ್ ಡನ್. ನಾನು ಡೈರೆಕ್ಷನ್ ಮಾಡೋದು 3 ಸಿನಿಮಾ ಆಗಿರೋದು, ಚೌಕಾ, ರಾಬರ್ಟ್ ಆ್ಯಂಡ್ ಕಾಟೇರ. ಕಮರ್ಷಿಯಲಿ ಸಿ ವಾಟ್ ಇಸ್ ಅ ಕಮರ್ಷಿಯಲ್ ಸಕ್ಸಸ್ ಅಂದಾಗ ಪ್ರೊಡ್ಯೂಸರ್ ಏನು ದುಡ್ಡು ಹಾಕಿದ್ರೆ ವಾಪಸ್ ಏನು ರಿಟರ್ನ್ ತಗೊಂಡು, ಕರೆಕ್ಟ್, ದಟ್ ಇಸ್ ಕಮರ್ಷಿಯಲ್ ಸಕ್ಸಸ್ ಫಾರ್ ದೆಮ್. ಅದ್ರ ಮೇಲೂ ಜನ ಎಷ್ಟು ಪ್ರೀತಿ ಕೊಟ್ಟರು ಎಕ್ಸ್ಟ್ರಾ ಅನ್ನೋದು ಒಂದು ಕ್ರಿಟಿಕ್ಸ್ ಕೂಡ ನಮಗೆ ಕೌಂಟ್ ಆಗುತ್ತೆ. ಫಾರ್ ಮಿ ದಟ್ ಹಸ್ ಆಲ್ಸೋ ಬೀನ್ ಗ್ರೋಯಿಂಗ್. ನನಗೆ ಚೌಕಾ ಏನು ಬಂತು, ಅದಕ್ಕಿಂತ ರಾಬರ್ಟ್ ಏನು ಬಂತು, ಕಾಟೇರ ಬಂದ ಇಮ್ಮೆನ್ಸ್, ಇವನ್ ಕ್ರಿಟಿಕ್ಸ್ ವರ್ ಹ್ಯಾಪಿ, ಕಮರ್ಷಿಯಲ್ ಆಲ್ಸೋ ವಾಸ್ ಹ್ಯಾಪಿ ಟು ಬಿ. ಹೌದು, ನಾನು ಚೌಕಾಗಿ ಮಾಡಿದಾಗ ಚೆನ್ನಾಗಿದೆ, ಕರೆಕ್ಟ್. ಬಟ್ ಅದ್ರ ಹಿಂದೆ ನನ್ನೊಂದು ಜರ್ನಿ ಆಲ್ರೆಡಿ ಇತ್ತು. ಅದು ಹಿಂದಿನ ಸಣ್ಣ ಫಿಲಮ್ಸ್ಗಳು ತೊಗೊಂಡ್ರೆ, ನಾನು ರ್ಯಾಂಬೋ 1 ಮಾಡಿದ್ದೀನಿ, ವಿಕ್ಟ್ರಿ, ಅಧ್ಯಕ್ಷ, ರನ್ನ, ಗಜಕೇಸರಿ, ಓಹೋ, ಆ್ಯಂಡ್ ಮುಕುಂದ ಮುರಾರಿ. ನಂದಾನೇ ಡೈರೆಕ್ಟ್ ಮಾಡ್ತಿದ್ರು ಕೂಡ. ಐ ವಾಸ್ ಪಾರ್ಟ್ ಆಫ್ ಆಲ್ ದೋಸ್ ಥಿಂಗ್ಸ್ ಮೇಜರ್ಲಿ. ಟೆಕ್ನಿಕಲಿ ಒಂದು 6-7 ಫಿಲಮ್ ಚೌಕಾ ಬರೋಕ್ಕಿಂತ ಮುಂಚೆ. ಹೌದು. ಸೊ ಹಾಗಾಗಿ ನನಗೆ ಆ ಕ್ರಾಫ್ಟು, ಇನ್ನು ನಾನು ಗಜಕೇಸರಿ ನಾನು ಗಜಕೇಸರಿ ಮಾಡೋಕ್ಕಿಂತ ಮುಂಚೆ ನಾನು ಚೌಕಾ ಸ್ಕ್ರಿಪ್ಟ್ ರೆಡಿ ಇತ್ತು ನನ್ನ ಹತ್ರ, ನಾನು ಡೈರೆಕ್ಷನ್ ಮಾಡಬೇಕು ಅಂತ ಓಡಾಡ್ತಿದ್ದೆ ನಾನು. ಕಿಟ್ಟಪ್ಪ ವಾಸ್ ಕ್ಯಾಮ್ರಾಮನ್ ಫಾರ್ ದ, ನಾನು ಕ್ಯಾಮ್ರಾಮನ್ ಬಿಕಾಸ್ ನಾನು ರ್ಯಾಂಬೋ ಇಂದ ಅವ್ರು ನನ್ನ ಈಸ್ ಅ ಗುಡ್ ಫ್ರೆಂಡ್. ಜೊತೆಗೆ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ವಿ ವರ್ ಸರ್ಚಿಂಗ್ ಪ್ರೊಡ್ಯೂಸರ್ಸ್ ಈ ಪಿಕ್ಚರ್ ಪಿಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಅದೇನೋ ನಮ್ಗೆ ಅದು ಐಡಿಯಾನೇ ಇರಲಿಲ್ಲ. ಕಿಟ್ಟಪ್ಪನಿಗೆ ಒಂದು ಆಫರ್ ಬಂತು ಟು ಡೈರೆಕ್ಟ್ ಅ ಫಿಲಮ್, ಗಜಕೇಸರಿ. ಸೊ ಕಿಟ್ಟಪ್ಪ ಸೈಡ್, ತರುಣ್ ನನಗೆ ಹಿಂಗೆ ಒಂದು ಆಫರ್ ಬಂದಿದೆ, ಫಸ್ಟ್ ಟೈಮ್ ಡೈರೆಕ್ಷನ್, ಕ್ಯಾಮ್ರಾಮೇನು ಸಡನ್ನಾಗಿ ಒಂದು ಡೈರೆಕ್ಷನ್ ಬಂದಿದೆ, ನೀನು ಜೊತೆಗೆ ಇರ್ತೀಯ ಅಂತಂದರೆ ನಾನು ಧೈರ್ಯ ಸ್ವಲ್ಪ ಇನ್ನೊಂಚು ಧೈರ್ಯ ಒಪ್ಕೋತೀನಿ ನಾನು. ಆಯ್ತು ಕಿಟ್ಟಪ್ಪ, ಓಕೆ, ನಾನು ಡೈರೆಕ್ಷನ್ ಮಾಡ್ತಿದ್ರೆ ನೀನು ಮಾಡಿದ್ರೇನು, ನೀನು ಮಾಡು, ಕ್ಯಾಮ್ರಾಮನ್ ಸತ್ಯ ಹೆಗಡೆ ಅದಕ್ಕೆ ಅಂತಂದರು. ನನ್ನ ಥಾಟ್ ಬಂದಿದ್ದೇನೆ, ಗುರು ಕನ್ನಡದ ಟಾಪ್ 2 DOPs, ಒಂದು ಕೃಷ್ಣ ಮುಂಗಾರು ಮಳೆ ಕೊಟ್ಟಂತ ಕೃಷ್ಣ, ದುನಿಯಾ, ಸತ್ಯ ಹೆಗಡೆ, ಅವರಿಬ್ಬರು ಬರೀತಾರೆ. ನಾನೆಷ್ಟು ಕಲಿಬೋದು ಇದರಿಂದ ಟೆಕ್ನಿಕಲಿ ಅಂತ ನಾನು ಅದರೊಳಗಡೆ ಬಂದೆ ಫಸ್ಟ್. ಸೊ ಎವ್ರಿಥಿಂಗ್ ಅದೆಲ್ಲನೂ ಕಾಂಟ್ರಿಬ್ಯೂಟ್ ಮಾಡ್ಕೊಂಡೇ ಬಂತು ನನಗೆ ಸಿನಿಮಾದಲ್ಲಿ. ಅದ್ರ ಹಿಂದೆ ನಾನು ಥಿಯೇಟರ್ ಮಾಡಿದ್ದು, ನಮ್ಮದು ಡ್ರಾಮಾ ಕಂಪ್ನಿ ಮಾಡಿದ್ದಿರ್ಬೋದು. ಸೊ ಎವ್ರಿಥಿಂಗ್ ಹ್ಯಾಸ್, ಅದೆಲ್ಲೋ ಒಂದು ಕಡೆ ಅದು ಒಂದು ಫೌಂಡೇಶನ್ ಥರ ಸೆಟ್ ಮಾಡಿಟ್ಟಿದೆ. ನಾನು ಏನೇ ಮಾಡ್ತಾ ಬಂದ್ರು ಅದರದ್ದೇನೆ ಎಲ್ಲ ಒಂದೊಂದು ಕಲ್ತ್ಕೊಂಡು ಬೆಟರ್ ಮಾಡ್ಕೊಂಡೇ ಬಂದಿರೋದು ನಾನು. ಚೌಕಾಗೆ ಹೆಂಗೆ, ಹೌ ಡಿಡ್ ಯು ಅಪ್ರೋಚ್ ಯು? ವೆರಿ ಸಿಂಪಲ್. ಒಂದಿನ ಫೋನ್ ಮಾಡ್ಬಿಟ್ಟು ಮೀಟ್ ಮಾಡಬೇಕು ಅಂತ ತರುಣ್ ಫೋನ್ ಮಾಡಿದ್ರೆ ನನಗೆ ಗೊತ್ತು, ಹೋಯ್ ನಾನು ಯಾವಾಗಲೂ ನಿರ್ದೇಶಕರ ಜೊತೆ ಕೆಲಸ ಮಾಡ್ಬೇಕಂದ್ರೆ ನಂದೊಂದು ಸ್ವಾರ್ಥ ಇರುತ್ತೆ, ಏನು ನಾನು ಒಳ್ಳೇದಾಗುತ್ತೆ ಇಲ್ಲಿಂದ ಅನ್ನೋ ಥರ. ಸೊ ತರುಣ್ ಫೋನ್ ಮಾಡಿದಾಗ ಇನ್ನೂ ಖುಷಿನೇ, ಏನೋ ಇರುತ್ತೆ ಅಂದಾಗ. ಸೊ ಮನೆಗೆ ಬಂದು ಡಾಲರ್ಸ್ ಕಾನಲ್ಲಿ ಇದ್ದಿದ್ದವಾಗ ಮನೆಗೆ ಬಂದು ಕೂತ್ಕೊಂಡು ಈ ಥರ ಇದೊಂದು ವಿಷಯ ಇದೆ, ನಾನು ಹಿಂಗೆ ಅಂದ್ಕೊಂಡಿದ್ದೀನಿ. ಆಮೇಲೆ ತರುಣ್ ಅವ್ರ ಥಾಟ್ ಪ್ರೊಸೆಸ್ಸೇ ಮಜಾ ಇದೆ ನೋಡಿ. ಟೈಮ್ ಲೈನ್ಸಲ್ಲಿ ಕಥೆ ಹೇಳೋದು, ಅಷ್ಟು ಟೈಮ್ ಲೈನ್ಸ್ಗೆ ಬೇರೆ ಬೇರೆ ಟೆಕ್ನಿಷಿಯನ್ಸ್. ಓಹೋ, ದಟ್ ವಾಸ್ ಫಸ್ಟ್ ಟೈಮ್, ಫಸ್ಟ್ ಎವರ್. ಒಡಿಮನ್ ಬೈ ಅಂದರೆ ನಾನು ಮರ್ತೋಗಿದ್ದೀನಿ ಆ್ಯಕ್ಚುಲಿ. ಈಗ 4 ಟೈಮ್ ಲೈನ್ ಕಥೆ ನಡೀತಿತ್ತು. ಕರೆಕ್ಟ್, ಹೌದು. 89 ಅಲ್ಲಿ ಒಂದು ನಡೆಯುತ್ತೆ, ಕರೆಕ್ಟ್, ನೆನಪಿರ್ಲಿ ಪ್ರೇಮ್. 95 ಅಲ್ಲಿ ದಿಗಂತ
2000 ರಾಘೋದು ಟ್ರ್ಯಾಕ್ ನಡೀತಾ ಇರುತ್ತೆ, 2006 ಪ್ರಜ್ವಲ್ ಟ್ರ್ಯಾಕ್ ನಡೀತಾ ಇರುತ್ತೆ. ಸೊ ಇದಷ್ಟು ಜೈಲ್ ಒಳಗಡೆ ಮೀಟ್ ಆಗಿ 2016 ಪ್ರೆಸೆಂಟಿಗೆ ಬರುತ್ತೆ. ಸೊ ಈ 4 ಎಪಿಸೋಡ್ ಇದೆಯಲ್ಲ, ಈ 4 ಎಪಿಸೋಡ್ಗೂ 4 ಜನ ಬೇರೆ ಕ್ಯಾಮ್ರಾಮನ್, ಬೇರೆ ಡೈಲಾಗ್ ರೈಟರ್ಸು, ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸ್ ಗೊತ್ತಿತ್ತು ಆಕ್ಚುಲಿ, ಆಮೇಲೆ ಲಿರಿಕ್ಸ್, ಆರ್ಟ್ ಡೈರೆಕ್ಟರ್ಸು, ಎವ್ರಿ ಒನ್ ವರ್ ಡಿಫ್ರೆಂಟ್. ಇಟ್ ಈಸ್ ಲೈಕ್ ಒಂಥರ ಆಂಥಾಲಜಿ ಸ್ಟಿಚ್ಡ್ ಇಂಟು ಒನ್ ಫಿಲಮ್ ಅನ್ಬೋದು. ಒಂಥರ ಇಟ್ಸ್ ವೆರಿ ವೈಡ್. ಅದು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೇನೆ ಕೇಳಿದ್ರೆ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅದು. ಓ ಈ ಥರ ಇದೆ, ಈ ಥರ ಇದೆ. ಫಸ್ಟ್ ಫಿಲಮ್ ಹಾಂ, ಇಷ್ಟು ಯೋಚನೆ ಮಾಡ್ತಿದ್ದಾರೆ. ಆಮೇಲೆ ದ ಪ್ರಿಪ್ರೇಷನ್ ವಾಸ್ ಸೋ ಮಚ್ ಆ್ಯಂಡ್ ಇಟ್ ಡಿಮಾಂಡ್ಸ್ ಸೋ ಮಚ್ ಫ್ರಮ್ ಅನ್ ಆ್ಯಕ್ಟರ್. ಅಗ್ರೀಡ್. ಒಬ್ಬ ಆ್ಯಕ್ಟರಿಂದ ಭಾಳ ಡಿಮಾಂಡ್ ಮಾಡಿ. ಸೊ ಆ ಥರ ಏನಾದ್ರು ಡಿಮಾಂಡ್ ಮಾಡಿದಾಗ ಐ ವುಡ್ ಗೋ ಆಲ್ ಔಟ್ ಆ್ಯಸ್ ಅನ್ ಆ್ಯಕ್ಟರ್ ಬಿಕಾಸ್ ಐ ಹ್ಯಾವ್ ಸಮಥಿಂಗ್ ಟು ಡೂ ದೇರ್. ಆಮೇಲೆ ಎಲ್ಲ ನಮ್ಮ ಫ್ರೆಂಡ್ಸೇ ಇರೋದು, ವಿರ್ ಆಲ್ ವೆರಿ ಕ್ಲೋಸ್ ಟು ಈಚ್ ಅದರ್. ಆಮೇಲೆ ಒಬ್ರಿಗೂ ಅವ್ನಿಗೆ ಆ ಥರ ಆಯಿತು, ಈ ಥರ ಆಯಿತು, ಅದು ಯಾರ ತಲೆಯಲ್ಲೂ ಇರೋದಿಲ್ಲ. ಆ ಥರ ಒಂದು ಸೆಟಪ್ ಎಲ್ಲಿ ಸಿಗುತ್ತೆ ಅದು? ಖಂಡಿತ ಸಿಗಲ್ಲ. ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಅಬೌಟ್ ಚೌಕ ದಟ್ ಮೇಡ್ ಮೀ ಇಮ್ಮಿಡಿಯೇಟ್ಲಿ ಟೇಕ್ ಇಟ್ ಅಪ್. ಪ್ರಾಯಶಃ ಈ ಕಾಂಬೋ ಅವತ್ತು ಆಗಿದ್ದಕ್ಕೇನೆ ನೋಡಿ, ಈಗ ರಾಕ್ಷಸ ಬಂದಾಗಲೂ, ಈಗ ಆಫ್ಟರ್ ಅ ಗ್ಯಾಪ್ ಆಫ್ ಹೌ ಮೆನಿ ಇಯರ್ಸ್ ತರುಣ್ ಆ್ಯಕ್ಚುಲಿ 2017, ಆಲ್ಮೋಸ್ಟ್ ಲೈಕ್ 9 years. 9 years ಆದಮೇಲೆ, ಬಿಕಾಸ್ ದ ಫಸ್ಟ್ ಸ್ಟೇಟ್ಮೆಂಟ್ ವಾಟ್ ಹಿ ಸೆಡ್, ನೀವು ರಾಕ್ಷಸ ಹೇಳಿದ ತಕ್ಷಣ ನಂಗೆ ಫಸ್ಟ್ ಬಂದಿದ್ದೆ ಟ್ರಸ್ಟ್ ಅಂತ ಹೇಳಿದ್ರು. ಆ ಟ್ರಸ್ಟ್ ಅವತ್ತು ಬಂದಿರಲಿಲ್ಲ ಅಂದಿದ್ರೆ ಈ ಟ್ರಸ್ಟ್ ಇಲ್ಲೂ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ. ತರುಣ್ ವಿಚಾರದಲ್ಲಿ ಅದು ಬೇರೆನೇ ಇದೆ. ಅವ್ನು ಯಾವಾಗ ಕೇಳಿದ್ರೆ ನಾನು ಓಕೆ ಅಂತ ಹೇಳ್ಬಿಡ್ತೀನಿ, ಅದು ಬೇರೆ ವಿಷಯ. ನೋ ಬೇರೆ ಅನ್ನಲ್ಲ, ನೋ ಬೇರೆ ಅನ್ನಲ್ಲ. ಇಮ್ಯಾಜಿನ್ ಅವಾಗ ಅಕಸ್ಮಾತ್ ನನಗೆ ಆ ಆಪರ್ಚುನಿಟಿ ಮಿಸ್ ಆಗಿದ್ದು ಇವತ್ತಿನವರೆಗೂ ನಾನು ಕಾಯ್ತಾ ಇದ್ದಿದ್ರೆ, ಇಮ್ಯಾಜಿನ್ ದ ಸ್ಪೀಡ್ ಅಟ್ ವಿಚ್ ಐ ವುಡ್ ಹ್ಯಾವ್ ಸೆಡ್ ಎಸ್. ಓಯಾ ಅಲ್ವಾ? ಅದು ಫಾರ್ ಅನ್ ಆ್ಯಕ್ಟರ್ ದಟ್ ಈಸ್ ಮೈ ಓನ್ಲಿ ಗ್ರೀಡ್ ಆ್ಯಸ್ ಅನ್ ಆ್ಯಕ್ಟರ್. ನನ್ನ ಒಂದು ಸ್ವಾರ್ಥ ನನಗೆ ಇವಾಗ ಒಳ್ಳೇದಾಗುತ್ತೆ ಅನ್ನೋದು. ತರುಣ್, ಯು ನೆವರ್ ಡ್ರೀಮ್ಡ್ ಆಫ್ ಡೈರೆಕ್ಟಿಂಗ್ ಎನಿ ಅದರ್ ಸ್ಟಾರ್? ನನಗೆ ಆ ಥರದೊಂದು ಸ್ಪೇಸ್ ಬರಲೇ ಇಲ್ಲ. ನಾನು ಐ ವಾಸ್ ವೆರಿ ಶೋರ್ ಚೌಕ ಶುಡ್ ಬಿ ಮೈ ಫಸ್ಟ್ ಫಿಲಮ್ ಅಂತ. ನನಗೆ ಅದಕ್ಕೆ ಮುಂಚೆನೆ, ಬಿಕಾಸ್ ನಾನು ಹೇಳಿದ್ನಲ್ಲ, ಇಷ್ಟು ಫಿಲಮ್ ನಾನು ಮಾಡಿದ್ನಲ್ಲ, ನಿಮ್ಗೆ ಹೇಳಿದ್ನ ಸ್ಟಾರ್ಟಿಂಗ್ ಒಂದು 7 ಫಿಲಮ್, ಅಂಡ್ ಗಾಡ್ಸ್ ಗ್ರೇಸ್ ಆ 7 ಫಿಲಮ್ ದೊಡ್ಡ ಹಿಟ್ ಆಗಿದೆ ಅಂತ ಫಿಲಮ್ಸ್ ನಮಗೆ. ಓ ಹೌದು, ಆಕ್ಚುಲಿ ಹೌದು, ಎಲ್ಲವೂ ಕರೆಕ್ಟ್. ಎಲ್ಲಾನು ಫ್ರಮ್ ರ್ಯಾಂಬೋ ಟು ಗಜಕೇಸರಿ, ಎವ್ರಿ ಫಿಲಮ್ ಹ್ಯಾಡ್ ವರ್ಕ್ಡ್. ಎಲ್ಲಾನು ಚೆನ್ನಾಗಿತ್ತು ನನಗೆ ಆ ಟೈಮಲ್ಲಿ ಕೂಡ ಕೆಲವು ಆಕ್ಟರ್ಸ್ ಅಪ್ರೋಚ್ ಮಾಡಿದ್ರು, ನೀನು ಮಾಡಂಗಿದ್ರೆ ಒಂದು ಪಿಕ್ಚರ್ ಮಾಡು ಅಂತ. ನನಗೇನಿತ್ತು ಅಂದರೆ, ಐ ವಾಂಟೆಡ್ ಟು ಬಿ ಚೌಕ ಫಸ್ಟ್ ಫಿಲಮ್, ಸೊ ದಟ್ ನಾನು ಒಬ್ಬ ಡೈರೆಕ್ಟರ್ ಆಗಿ ಇಲ್ಲಿ ರಿಜಿಸ್ಟರ್ ಆಗ್ತೀನಿ. ನೆಕ್ಸ್ಟ್ ನಾನು ಏನು ಬೇಕಾದ್ರು ನೆಕ್ಸ್ಟ್ ಪ್ಲಾನ್ ಆಮೇಲೆ. ಆ್ಯಂಡ್ ಐ ವಾಸ್ ಆಲ್ವೇಸ್ ಓಪನ್ ಫಾರ್ ಈವನ್ ಇಫ್ ಇಟ್ಸ್ ಅ ರೀಮೇಕ್. ನನಗೆ ರೀಮೇಕು ಸ್ಟ್ರೈಟಿಗೆ ನನಗೇನು ಅದು ಟೆನ್ಷನ್ ಇರಲಿಲ್ಲ ಅವಾಗ. ಸೊ ರೀಮೇಕ್ ಏನಾದರೂ ಸರಿ ಏನಿಲ್ಲ, ನನಗೆ ಕೆಲಸ, ನನ್ನ ಕ್ರಾಫ್ಟ್ ಅದು. ನಾವು ಅಧ್ಯಕ್ಷ ರೀಮೇಕ್ ಮಾಡಿದ್ವಿ, ರನ್ನ ರೀಮೇಕ್ 2 ಫಿಲಮ್ ನಾನು ರೀಮೇಕ್ ವರ್ಕ್ ಮಾಡಿದ್ದೆ, ಮುಕುಂದ ಮುರಾರಿ. ಸೊ ನನಗೆ ಅದಕ್ಕೂ ಅಷ್ಟೇ ಎಫರ್ಟ್ ಆಗ್ತೀನಿ ನಾನು. ಯಾವುದೋ ಸ್ಟ್ರೈಟ್ ಫಿಲಮ್ ಮಾಡಿದ್ರು ಅಷ್ಟೇ ಎಫರ್ಟ್ ಆಗ್ತೀನಿ ನಾನು. ಸೊ ನನಗೆ ಅದೇನೇನು ಭೇದ ಭಾವ ಇಲ್ಲ ನನಗೆ. ಆದರೆ ಚೌಕ ಮಾಡ್ತಾ 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 ಅದ್ರಲ್ಲಿ ಒಂದು ಕ್ಯಾಮಿಯೋ ಬರುತ್ತೆ ನನಗೆ, ಸರಿನಾ? ಸೊ ನನಗದು ತುಂಬ ಇಂಪಾರ್ಟೆಂಟ್ ಕ್ಯಾಮಿಯೋ. ಸೊ ಅದು ಹೋಗಿ ನಾವು ದರ್ಶನ್ ಸರ್ ಹತ್ರ ಅಪ್ರೋಚ್ ಮಾಡ್ತೀವಿ. ಯಾಕಂದರೆ ನನಗೆ ಅದು ಇದ್ದಿದ್ದೇನದು, 4 ಜನ ಇವ್ರು ಇರ್ತಾರೆ, ಇವ್ರಿಗೊಂದು ಪಾಯಿಂಟ್ ಆಫ್ ಚೆಕ್ಮೇಟ್ ಬಂದ್ಬಿಡುತ್ತೆ. ಇವರಿಗೆ 4 ಜನಕ್ಕೂ ಜೈಲಿಂದ ಎಸ್ಕೇಪ್ ಆಗಬೇಕು, ಒಂದು ಚೆಕ್ಮೇಟ್ ಥರ ಬಂದ್ಬಿಡುತ್ತೆ. ಇವ್ರನ್ನ ಅಲ್ಲಿಂದ ಪುಲ್ ಔಟ್ ಮಾಡಬೇಕು. ಓ, ಇದಕ್ಕೆ ಮುಂಚೆ 7 ಸಿನಿಮಾದಲ್ಲೂ ಕೂಡ ದರ್ಶನ್ ಸರ್ ಜೊತೆ ವರ್ಕ್ ಮಾಡಿರಲಿಲ್ಲ. ಮಾಡಿಲ್ಲ, ನವಗ್ರಹ ಮಾತ್ರ. ಕರೆಕ್ಟ್. ಅದು ಬಿಟ್ಟರೆ ಇಲ್ಲ, ಸರಿನಾ? ಆಮೇಲೆ ನನಗೆ ತುಂಬ ದೊಡ್ಡ ಭಯ ಯಾವಲ್ಲ ಏನು ಗೊತ್ತಾ ಮಯೂರ್, ಆಸ್ಕಿಂಗ್ ವರ್ಕ್ ಫಾರ್ ಮೈ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಹತ್ರ ನನಗೆ ಕೆಲಸ ಇದೆ ಅಂತ ನನಗೆ ಹೋಗ್ಬೇಕು ಅಂದ್ರೆ ನನಗೆ ಸಖತ್ ಹೆಸಿಟೇಷನ್, ಸರಿನಾ? ಎಸ್ಪೆಷಲಿ ಇಫ್ ದೇ ಆರ್ ಇನ್ ಅ ಬಿಗರ್ ಪೊಸಿಷನ್, ಸರಿನಾ? ಇಲ್ಲ ಅಂತಂದ್ರೆ ನನ್ನ ಖುಷಿ, ನಾನು ಹಿಂಗಾರು ಮಾಡೋದು ಕರ್ಕೊಂಬರೋಣ. ನಾನು ಯೂಶಲ್ 90% ನನ್ನ ಸಿನಿಮಾಗಳಲ್ಲಿ ನನ್ಗೆ ಗೊತ್ತಿರೋರೇ ಇರ್ತಾರೆ. ಯಾಕಂದರೆ ಯಾರಿಗಾದ್ರೂ ಅವಕಾಶ ಕೊಡಬೇಕು, ನಾನು ಗೊತ್ತಿರೋನಿದ್ರೆ ಇನ್ನೂ ಕೊಡ್ತೀನಿ ಅವಕಾಶನ. ಮೇಕ್ ಸೆನ್ಸ್. ಅಷ್ಟೇ ಸಿಂಪಲ್. ನಾನು ಟ್ಯಾಲೆಂಟು ಇದೆ, ನನಗೆ ಗೊತ್ತಿರೋನಿದೆ ಅಂದರೆ ನಾನು ಬಾಪ ಮಾಡೋ ನೀನು ಅಂತ ಹೇಳ್ತೀನಿ. ಅದನ್ನು ಎಫರ್ಟ್ ಅದು ಹಾಕಿರ್ತೀನಿ. ಸೊ ನಾನು ಗೊತ್ತಿರೋರಲ್ಲಿ ನೆನಪಿರ್ಲಿ ಪ್ರೇಮು, ಇವನು ದರ್ಶನ್ ಸರ್ಲ ನಂಗೆ ತುಂಬ ಬೇರೆ. ನನ್ನ ಸಿನಿಮಾಗೆ ಬರ್ತಿದ್ದಾಗಿಂದನೂ ಫ್ರೆಂಡ್ಸು, ಅಷ್ಟು ಹತ್ತಿರದಿಂದ ಇದ್ದಂಥವ್ರು. ಸೊ ದರ್ಶನ್ ಸರ್ ಕೇಳೋದಕ್ಕೆ ನನಗೊಂದು ಹೆಸಿಟೇಷನ್, ಏನು ಅಡ್ವಾಂಟೇಜ್ ತೊಗೊಂಡ್ಬಿಡ್ತೀವಿ ನನ್ನ ಫ್ರೆಂಡ್ ಅನ್ನೋದಕ್ಕೋಸ್ಕರ ಅಂತ ಅನ್ಕೊಂಡ್ಬಿಡ್ತಾರೇನೋ. ತುಂಬ ಡಾಟೆಡ್ ಲೈನ್ ಮಧ್ಯದೊಂದು ಇರುತ್ತೆ. ಬಟ್ ನನಗೆ ಬೇರೆ ಆಪ್ಷನ್ಸೇ ಇಲ್ಲ. ಹೋಗಿ ಅವ್ರ ಹತ್ರ ಅಪ್ರೋಚ್ ಮಾಡ್ತೀನಿ. ಅವರು ಹಿಂಗೆ ಅವ್ರದ್ದೊಂದು ಸೋಫಾದ ಕೌಚಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ಬೇಕಾರೆ, ಹಿಂಗಿದೆ ನನಗೆ ಈ ಥರದೊಂದಿದೆ, ಈ ಪ್ಲೇಸಿಗೆ ನೀವು ಬಂದರೆ ಅದು ವರ್ಕ್ ಆಗುತ್ತೆ. ಕತೆ ಗೀತೆ ಏನು ಕೇಳಿಲ್ಲ, ಫಸ್ಟ್ ಲೈನ್ ನನ್ನ ಕಿವಿಲಿ ಇನ್ನೂ ಹಂಗಿದೆ. ಫಸ್ಟ್ ಲೈನ್ ಅವ್ರು ಕೇಳಿದ್ದು,
ನಾನು ಈ ಕ್ಯಾರೆಕ್ಟರ್ ಮಾಡಿದ್ರೆ ನಿನಗೆ ಒಳ್ಳೇದಾಗತ್ತಾ? ಒಳ್ಳೇದಾಗುತ್ತೆ, ಆಯ್ತು ನಾನು ಮಾಡ್ತೀನಿ, ಕತೆ ಗೀತೆ ಆಮೇಲೆ ನೋಡೋಣ, ನೀನು ಪ್ರೊಡ್ಯೂಸರ್ಗೆ ಫಸ್ಟ್ ಹೇಳಿ ಮಾಡ್ತೀನಿ ನಾನು. ಆಮೇಲೆ ಕತೆ ಕೇಳಿ ಆಮೇಲೆ ಅದ್ರ ಶೂಟಿಂಗ್ ಎಲ್ಲ ಆಗಿದೆ. ಸೊ ಶೂಟಿಂಗ್ 6 days ಆಫ್ ಶೂಟ್ ಮಾಡ್ತೀನಿ ಫೈಟ್ ನಾನು. 6th day ಅವ್ರು ಮುಗಿಯೋ ಟೈಮಲ್ಲಿ ನನಗೆ ಕ್ಯಾರ್ವಾನಿಗೆ ಬಾ ಹೇಳ್ತಾರೆ, ಕ್ಯಾರ್ವಾನಿಗೆ ಹೋಗ್ತೀನಿ. ಮುಗಿತಾ ಎಲ್ಲ ಓಕೆ, ನಾನು ನೆಕ್ಸ್ಟ್ ಪಿಕ್ಚರ್ ನೀನು ಡೈರೆಕ್ಟ್ ಮಾಡ್ತೀಯಾ? ಶಬಾಷ್ ಗುರು, ನಂದು ಇನ್ನೂ ಫಸ್ಟ್ ಪಿಕ್ಚರೇ ರಿಲೀಸ್ ಆಗಿಲ್ಲ, ಅದು ಏನಾಗುತ್ತೆ ಗೊತ್ತಿಲ್ಲ. ನೀನು ಮಾಡ್ತೀಯಾ? ಮಾಡ್ತೀನಿ ಬಾಸ್, ಅದರಲ್ಲೇನು. ರೀಮೇಕ್ ಪಿಕ್ಚರ್ ಅದು, ರೀಮೇಕ್ ಪಿಕ್ಚರು ನಂದು 50ನೇ ಸಿನಿಮಾ ಆಗುತ್ತದು, ನೀನು ರೀಮೇಕ್ ಮಾಡಬೇಕು. ನಾನು ಹೇಳ್ದೆ ನಂಗೆ ರೀಮೇಕ್ ಸ್ಟ್ರೈಟ್ ಸೋಮೇಕ್ ಓಕೆ, ಚೌಕ ಓಡಿಲ್ಲ ಅಂದ್ರೆ ನಾನು ಏನು ಮಾಡೋ ಕೊಟ್ಟೆಪಾಡು, ನೆಕ್ಸ್ಟ್ ರೀಮೇಕ್ ಕೊಟ್ಟರು ಮಾಡ್ತೀನಿ. ಅವಾಗ ಟ್ರೆಂಡ್ ಓಡ್ತಾ ಇದೆ ನನಗೆ, ಸರಿನಾ? ನನಗೆ ನಮ್ಮ ಮನೇಲಿ ಕಲಿಸಿರೋದು ಯಾವಲ್ಲ ಏನು ಅಂದರೆ, ಒಂದು ಸಿನಿಮಾ ಮಾಡ್ತಿದ್ಯಾ, ಅಲ್ಲಿಂದ ನೆಕ್ಸ್ಟ್ ಸಿನಿಮಾಗೆ ಹೋಗ್ತೀಯಾ ಏನು ಅಂತಂದರೆ ನಿನ್ನ ಮತ್ತೆ ಅನ್ನ ಹುಟ್ಟುತ್ತೆ ಅದರಿಂದ, ಅಷ್ಟೇ ನನಗೆ ಗೊತ್ತಿರೋದು. ಈ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ನೀನು ಅನ್ನ ಹುಟ್ಟುತ್ತೆ ನೆಕ್ಸ್ಟ್ ಪಿಕ್ಚರ್. ಇಷ್ಟೇ ಆಗಲಿ ಟೆಕ್ನಿಷಿಯನ್ ಫ್ಯಾಮಿಲಿ ಅಲ್ವಾ ಅದು ಮಾತು ನೋಡಿ. ಸೊ ಹಂಗಿದ್ದು ಆಯ್ತು ಬಸ್ ಒಪ್ಕೋತೀನಿ ಅಂತಂದೆ. ಕರ್ಕೊಂಡು ಹೋಗ್ತಾರೆ, ನನಗೊಂದು ಪಿಕ್ಚರ್ ತೋರಿಸ್ತಾರೆ ರೀಮೇಕ್ ಮಾಡೋದಕ್ಕೆ. ಓಕೆ ನಾನು ಮಾಡ್ತೀನಿ ಅಂತ ತಲೆಯಲ್ಲಿ ಇಟ್ಕೊತೀನಿ ಅಷ್ಟೇ. ಬಟ್ ಚೌಕ ಮುಗಿಸ್ಕೊಂಬಂದು ಟೈಮ್ ಇದೆ ಅಂತ ಹೇಳಿರ್ತಾರೆ ನನಗೆ ಪ್ರಮೋಷನ್ ಟೈಮಲ್ಲಿ. ಅಲ್ಲ, ಫಸ್ಟ್ ನಾನು ಅದು ಕ್ಯಾರವನ್ ಹೇಳಿದ್ರು, ಪ್ರಮೋಷನ್ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಿ ನೋಡಿ ಪಿಕ್ಚರ್, ಸರಿನಾ? ಅದು ಬೇರೆ ಯಾವುದು ಅಲ್ಲ, ವೀರಮ್ ಅಂತ ಒಂದು ತಮಿಳ್ ಪಿಕ್ಚರ್, ಅದೇ ಒಡೆಯ ಆಯಿತು. ಒಡೆಯ ಅಂತ ಹೌದಾ, ಸೇಮ್ ಅದು ನಾನು ಮಾಡಬೇಕಾಗಿತ್ತು. ಸೊ ಇದೆಲ್ಲ ಆಯಿತು, ಮಾಡು ಮಗನೆ ಅಂತೆಲ್ಲ ಹೇಳಿ ಎಲ್ಲ ಓಕೆ ಆಗಿತ್ತು. ಚೌಕ ರಿಲೀಸ್ ಆಯಿತು. ಚೌಕ ರೆಸ್ಪಾನ್ಸ್ ನೋಡಿದ್ರು, ಅವರೇ ಸಿನಿಮಾ ಬಂದು ನೋಡಿದ್ರು, ಅವತ್ತೆಲ್ಲಿ ಕೂರಿಸ್ಕೊಂಡ್ರು, ನೀನು ರೀಮೇಕ್ ಮಾಡ್ರೆ ಸ್ಟ್ರೈಟ್ ಮಾಡು, ಶಾಬಾಸ್, ಏನು ನೀನು ಏನು ಕತೆ ಮಾಡ್ಕೊಂಬರ್ತೀವಿ ಮಾಡ್ಕೊಂಬ, ಸ್ಟ್ರೈಟ್ ಪಿಕ್ಚರ್ ಮಾಡೋಣ. ಆಯಿತು ಅಂತಂದೆ. ರಾಬರ್ಟ್ ಕತೆ ಮಾಡ್ಕೊಂಡ್ರೆ, ನನಗೆ ರಾಬರ್ಟ್ ಕತೆ ಮಾಡ್ಬೇಕಾದ್ರೆ ಎಷ್ಟೊಂದು ಜನ ಹೇಳ್ತಾರೆ, ಇದು ಸ್ವಲ್ಪ ನೋಡಿದ್ರೆ ಭಾಷಾ ಪಿಕ್ಚರ್ ಥರ ಇದೆ, ಸ್ವಲ್ಪ ಇದು ಕಮರ್ಷಿಯಲ್ ಪ್ಯಾಟರ್ನಲ್ಲಿ ಇದೆ. ಗುರು, ನಾನು ಹೊಸ ಡೈರೆಕ್ಟರ್, ಸರಿನಾ? ಅವರೊಬ್ಬರು ಸೂಪರ್ ಸ್ಟಾರ್. ನಾನೇನೋ ಚೌಕ ಥರ ಒಂದು ಎಕ್ಸ್ಪೆರಿಮೆಂಟಲ್ ಕತೆ ಮಾಡ್ಕೊಂಡು ಹೋಗಿ ಆ ಪಿಕ್ಚರ್ ವರ್ಕ್ ಆಗಿಲ್ಲ ಅಂತಂದರೆ ಸೂಪರ್ ಸ್ಟಾರು ನೆಕ್ಸ್ಟ್ ಒಬ್ಬ ಹೊಸಬ್ರಿಗೆ ಡೈರೆಕ್ಷನ್ ಚಾನ್ಸ್ ಕೊಡಲ್ಲ, ಭಯ ಪಡ್ತಾರೆ. ನಿಜ, ಅಗ್ರೀಡ್. ಒಬ್ಬ ಡೈರೆಕ್ಟರ್ಗೆ ನೆಕ್ಸ್ಟ್ ಯಾರು ಸ್ಟಾರು ಕೊಡಲ್ಲ. ಸೊ ಐ ವಾಸ್ ವಾಕಿಂಗ್ ಆನ್ ಅ ನೈಫ್. ನನಗೆ ಕಮರ್ಷಿಯಲ್ ಟೆಂಪ್ಲೇಟಲ್ಲೂ ಇರಬೇಕಾಗಿತ್ತು ಕತೆ, ನನ್ನ ತನಾನು ಹಾಕಬೇಕಾಗಿತ್ತು. ಆ ಥರದೊಂದು ನನಗೊಬ್ಬ ಸ್ಟಾರ್ ಡೇಟ್ ಕೊಟ್ಟರೆ ಅವ್ನು ನಂಬಬೇಕಾಗಿತ್ತು, ಎಲ್ಲನೂ ಇತ್ತು ನನ್ನ ತಲೆಯಲ್ಲಿ. ದಟ್ ಈಸ್ ವೆನ್ ಐ ಟುಕ್ ದಟ್ ಸ್ಟೆಪ್. ಓಕೆ, ಮಾಡ್ತೀನಿ ನಾನು ಈ ಥರದ್ದು ಪಿಕ್ಚರ್. ಸೊ ಅವ್ರ ಫ್ಯಾನ್ಸು ಬೇಜಾರಾಗಬಾರ್ದು, ನನ್ನ ಸ್ಟೈಲು ತರಬೇಕು, ಒಂದು ಹೊಸ ಥರನೂ ತರಬೇಕು ಅನ್ನೋದಕ್ಕೋಸ್ಕರ ಆ ಥರದೊಂದು ಲೈನ್ ಇಟ್ಕೊಂಡು ಅದನ್ನು ಪ್ಯಾಕೇಜಿಂಗ್ ಮಾಡಿ, ಅದು ಪ್ರೆಸೆಂಟೇಷನ್ ಎವ್ರಿಥಿಂಗ್ ಐ ಡಿಡ್. ಫಿಲಮ್ ರಿಲೀಸ್ ಆಗಿ ರಿಸಲ್ಟ್ ಆ ಶೂಟಿಂಗ್ ಟೈಮಲ್ಲೇ ದರ್ಶನ್ ಸರ್ ಗೊತ್ತಾಗೋಯ್ತು ಈ ಹುಡುಗ ಏನು ಪೊಟೆನ್ಷಿಯಲ್ ಇದ್ದಾನೆ ಏನು ಅಂತ. ಕೋವಿಡ್ ಬಂತು, ಫಿಲಮ್ ರಿಲೀಸ್ ಡಿಲೇ ಆಯಿತು. ಹಿ ಕಾಲ್ಡ್ ಆ್ಯಂಡ್ ಸೆಡ್, ಇದೊಬ್ಬ ಪ್ರೊಡ್ಯೂಸರ್ ಇದ್ದಾರೆ, ನೆಕ್ಸ್ಟ್ ಪಿಕ್ಚರ್ ನೀನು ಮಾಡು. ರಿಲೀಸ್ ಆಗಿಲ್ಲ ಬಾಸ್, ಇನ್ನು ರಾಬರ್ಟ್ ಆಗಿಲ್ಲ, ರಿಲೀಸ್ ಆಗಿಲ್ಲ. ಒಬ್ರು ಸ್ಟಾರ್ ಕರೆದು ನನಗೆ ಹೇಳ್ತಿದ್ದಾರೆ. ಸೊ ಈ ಟೆಕ್ನಿಕಲಿ ವಾಟ್ ಯು ಆರ್ ಟ್ರೈಂಗ್ ಟು ಸೇ ಅಂತಂದ್ರೆ, ನಿಮಗೆ ಬೇರೆ ಯೋಚನೆ ಮಾಡೋಕ್ಕೆ ಗ್ಯಾಪೇ ಕೊಡ್ತಿಲ್ಲ. ನನ್ನ ಮೇಲೆ ಇವಾಗ ಎಲ್ರಿಗೂ ಆಸೆ ಏನಿರುತ್ತೆ, ಸ್ಟಾರ್ ಡೈರೆಕ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಯಾರಿಗೆ ಇವಾಗ ಆಲ್ಸೋ ಡೈರೆಕ್ಟ್, ನಾಳೆ ಬೆಳಗ್ಗೆ ನಿಮ್ಗೆ ಸ್ಟಾರ್ ಮಾಡಬೇಕು ಅನ್ನೋ ಆಸೆ ಇರಲ್ಲ. ಖಂಡಿತ. ಸೊ ಅಂಥದ್ದೊಬ್ಬ ಸ್ಟಾರೇ ನಿಮ್ಗೆ ಕರೆದು ಕೊಡ್ತಿದ್ದಾರೆ ಅಂತಂದ್ರೆ ಇನ್ನೇನು ಬೇಕು ಗುರು ನಿಮಗೆ, ಅಲ್ವಾ? ನಾನು ಕಣ್ಣು ಗೊತ್ಕೊಂಡು ಮಾಡ್ತೀನಿ ಅದನ್ನು. ಈಗ ಕಣ್ಣು ಓದ್ಕೊಂಡು ಮಾಡ್ತೀನಿ ಅಂದ್ರಲ್ಲ, ಅದು ಎಲ್ಲರೂ ಮಾಡಬೇಕಾಗಿರೋ ಕೆಲಸ. ನಿಜ. ರಾಬರ್ಟ್ ರಿಲೀಸ್ ಆಯಿತು, ಅದು ಅಗೇನ್ ಇಟ್ ಡಿಡ್ ವೆರಿ ಗುಡ್ ಫಾರ್ ಅಸ್. ಇಲ್ಲಿ ನನಗೇನಾಯಿತು ಅಂದರೆ, ದ ಆ್ಯಕ್ಟರ್, ದ ಸ್ಟಾರ್ ಸ್ಟಾರ್ಟೆಡ್ ಟ್ರಸ್ಟಿಂಗ್ ಮೀ ಮೋರ್. ಇಲ್ಲಿಗೆ ನಾನು ನನ್ನ ಒಳಗಡೆ ಇರುವಂಥ ಕ್ರಿಯೇಟಿವ್ನೆಸ್ ಏನಿದೆಯೋ, ಎಕ್ಸ್ಪೆರಿಮೆಂಟಲ್ ಏನಿದೆಯೋ, ಅದನ್ನು ತೊಗೊಂಬಂದು ಮಾಡಿದಂಥ ಪಿಕ್ಚರೇ ಕಾಟೇರ. ಯು ಮೀನ್ ಟು ಸೇ, ಒಬ್ಬ ರೈಟರ್ ಆಗಿ, ನಾನು ಡೈರೆಕ್ಟರ್ ಅಂತಿಲ್ಲ, ರೈಟರ್ ಆಗಿ ಈಗ ಈ ಥರ ಅಂತ ಸೂಪರ್ ಸ್ಟಾರ್ ಬಂದು ಕೇಳ್ತಿರ್ಬೇಕಾರೆ ನ್ಯಾಚುರಲಿ ನಿಮ್ಮ ಥಿಂಕಿಂಗ್ ಪ್ರೊಸೆಸ್ಸಲ್ಲೂ ಕೂಡ ಯಾವುದೇ ಕ್ಯಾರೆಕ್ಟರ್ ನೀವು ಬರೆದ್ರು ಓನ್ಲಿ ಕಮ್ ಟು ಯುನ ಪಿಕ್ಚರ್ ಇಮೇಜಲ್ಲಿ? ನಾಟ್ ನೆಸೆಸರಿ. ನೀವು ಅವ್ರು ಕಾಟೇರ ಮಾಡಬೇಕಾದ್ರೆ ನಾವು ದರ್ಶನ್ ಸರ್ ಪಿಕ್ಚರ್ ಮಾಡ್ತೀವಿ ಗೊತ್ತು, ಬಟ್ ದ ಹೋಲ್ ರೈಟಿಂಗ್ ವಾಸ್ ವಿ ವಿಲ್ ರೈಟ್ ಅ ಸ್ಟೋರಿ ಫಸ್ಟ್, ಓಕೆ, ದೆನ್ ವಿ ವಿಲ್ ಫಿಟ್ ಇನ್ ದರ್ಶನ್ ಸರ್ ಇನ್ ಟು ದಟ್. ದಟ್ ವಾಸ್ ದಿ ಹೋಲ್ ಐಡಿಯಾ. ಆ್ಯಕ್ಚುಲಿ ಅದು ಕೂಡ ಅವರೊಂದು ಕಂಫರ್ಟ್ ಝೋನಿಂದ ಹೊರಗಡೆ ಬಂದಿದೆ ಆ ಸಿನಿಮಾ. ಹೌದು, ಕಾಟೇರನು ನಿಜ ಹೇಳಬೇಕು ಅಂತಂದರೆ ಅದು ಯಾಕೆ ಅಂದರೆ ನನಗೆ ಗೊತ್ತಿತ್ತು, ನೌ ಹಿ ಸ್ಟಾರ್ಟೆಡ್ ಟ್ರಸ್ಟಿಂಗ್ ಯು. ನಾನು ಆ ಕತೆ ಹೇಳ್ಬೇಕಾದ್ರೆ ನಂಗೆ ಧೈರ್ಯ ಇತ್ತು. ಓಕೆ, ಅವ್ರು ಟೇಬಲ್ ಕೂತಾಗ ಏನು ಮ್ಯಾಕ್ಸಿಮಮ್ ಬೇಡ ಮಗನೇ, ಇನ್ನೊಂದು ಕಮರ್ಷಿಯಲ್ ಫಾರ್ಮ್ಯಾಟಿಗೆ ಹೋಗೋಣ ಅಂತ ಅನ್ಬೋದು. ಕರೆಕ್ಟ್. ಆದರೆ ನನಗೊಂದು ಕಾನ್ಫಿಡೆನ್ಸ್ ಇದೆ, ಪಿಚ್ ಮಾಡಿ ನೋಡೋಣ ಅಂತ. ಅವ್ರಿಗೆ ಪಿಚ್ ಮಾಡಿದ್ರೆ ಒಂದು 2 hours ಏನು ರೀಡಿಂಗ್ ಕೊಟ್ಟೆ ಇರೋದು ನಾನು, ಫುಲ್ ಸ್ಕ್ರಿಪ್ಟ್ ರೀಡಿಂಗ್. ಅದು
ಒಂದೇ ಮಾತವ್ರು, ಆಯ್ತು ಮಗನೇ ಮಾಡೋಣ ಇದನ್ನು, ನೀನೇನು ಅನ್ಕೊಂಡು ಹಂಗೆ ತೆಗಿ ಅಂತ. ಬಾಸ್, ದಟ್ ಈಸ್ ವೆರಿ ಟ್ರಸ್ಟೆಡ್. ಅದರ್ವೈಸ್ ಒಬ್ಬ ಸೂಪರ್ ಸ್ಟಾರ್ನ ನಾನು ಬರೀ ಒಂದೊಂದು ಸೀನಲ್ಲಿ ಅವ್ರು ಬರೀ ಒಂದು ಚಡ್ಡಿ ಬನ್ನಿನಲ್ಲಿ ಇರ್ತಾರೆ, ಸೈಕಲ್ ಎತ್ಕೊಂಡು ಹಳ್ಳಿ ಮಧ್ಯದಲ್ಲಿ ಗುರು 3,000-4,000 ಸಾವಿರ ಜನ ನಿಂತಿರ್ತಾರೆ, ನೋಡ್ತಾ ಇರ್ತಾರೆ ಶೂಟಿಂಗಲ್ಲಿ. 3,000-4,000 ಜನ ಆ ಹಳ್ಳಿ ಮೈಸೂರು ಸೈಡ್ ನಾನು ಹಳ್ಳಿ ಶೂಟಿಂಗ್ ಮಾಡ್ತಿದ್ರೆ ಅಷ್ಟಷ್ಟು ಜನ ನಿಂತಿರ್ತಾರಲ್ಲಿ. ಒಬ್ಬ ಸೂಪರ್ ಸ್ಟಾರ್ ಒಂದು ಬನೀನು ಒಂದು ಚಡ್ಡಿ ಮಾತ್ರ ಹಾಕೊಂಡು ಸೈಕಲ್ ಹಿಂಗೆ ಇಟ್ಕೊಂಡು ಅಲ್ಲಿ ನಡ್ಕೊಂಡು ಮಾತಾಡ್ಕೊಂಡು ಬರ್ತಾರೆ. ನೆಲದ ಮೇಲೆ ಕುತ್ಕೊಂಡು ತಟ್ಟೆ ಇಟ್ಕೊಂಡು ಊಟ ಮಾಡ್ಕೊಂಡು ಡೈಲಾಗ್ ಹೇಳಬೇಕು ಅಂದರೆ ಒಂದೊಂದು ಸಿಂಗಲ್ ಟೇಕಲ್ಲಿ ಹೇಳ್ತಿದ್ರು. ಇಟ್ ಈಸ್ ಪ್ಯೂರ್ಲಿ ದ ಟ್ರಸ್ಟ್. ಆ ಟ್ರಸ್ಟ್ ಉಳಿಸ್ಕೊಳ್ಳೋದಕ್ಕೆ ನಾನು ಅಷ್ಟು ಹೋರಾಟ ಮಾಡ್ತಿದ್ದೆ ಟೇಬಲ್ ಕುತ್ಕೊಂಡು ರೈಟಿಂಗಲ್ಲಿ. ದರ್ಶನ್ ಸರ್ ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಎಲ್ಲರಿಗೂ ಆಸೆ, ಅವ್ರ ಮಾಸಿಸಮ್ ಎಲ್ಲ ನೋಡಿದ್ದಾರೆ, ಪರ್ಫಾರ್ಮೆನ್ಸ್ ತರೋಣ ಬಾ. ಟು ಬಿ ಆನೆಸ್ಟ್ ಅದೊಂಥರ ಬೂಮ್ರಾಂಗ್ ಎಫೆಕ್ಟು ಆಯಿತು ಅನಿಸ್ತು. ಅಂದರೆ ವಿ ಆಲ್ ನೋ ದಟ್ ಒಂದು ಕ್ರಾಂತಿ ಸಿನಿಮಾ ರಿಲೀಸ್ ಆದಾಗ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಲಿಲ್ಲ ಆ ಸಿನಿಮಾ ಕೂಡ. ದೋ ಇಟ್ ವಾಸ್ ಕಮರ್ಷಿಯಲ್ ಸಕ್ಸಸ್ ಎಲ್ಲ ಇರಬಹುದು, ಒಂದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಆಗಲ್ಲ. ಆ ಒಂದು ಡಿಪ್ ತಗೊಂಡಿದ್ದು ಕಾಟೇರ ಬಂದಾಗ ಅದು ಐ ಥಿಂಕ್ 1 ವರ್ಷದಲ್ಲೇ ಬಂದಿದೆ ಅನ್ಸುತ್ತೆ. ಸೇಮ್ ಅದು ಜನವರಿಲಿ ಅದು ರಿಲೀಸ್. ಕರೆಕ್ಟ್, ಒಂದೇ ವರ್ಷದಲ್ಲಿ, ಕರೆಕ್ಟ್, ಐ ರಿಮೆಂಬರ್. ಜನವರಿಲಿ ಅದು ಬಂದಿದ್ದು, ಇದು ಡಿಸೆಂಬರಲ್ಲೇ ಬಂದಿದ್ದು ಕೂಡ. ನುಗ್ಗಿದ್ದ ಜನ ಹೆಂಗೆ ನುಗ್ಗಿದ್ರು ಅಂತಂದ್ರೆ, ಆ್ಯಂಡ್ ನಂಗೆ ಐ ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್, ಆ ಸೀನ್ಸ್ಗಳು ಇದ್ದಿದ್ದು. ಆ್ಯಂಡ್ Because it is a trust on the maker and love for the star. ಸ್ಟಾರ್ ನೌ ವಾಟ್ ಈಸ್ ಯುವರ್ ಥಿಂಕಿಂಗ್? ಯಾರಿಗೆ ಮಾಡಬೇಕು ಅಂತ, ಅಥವಾ ಏನು ಕತೆ? ಅಥವಾ ಅಗೇನ್ ಐ ಬಿಲೀವ್ ಆನ್ ದ ಸ್ಕ್ರಿಪ್ಟ್ ಓನ್ಲಿ. ಈಗ ರೈಟಿಂಗ್ ಪ್ರೊಸೆಸ್ ಏನೇ, ದೆನ್ ಅದು ಯಾರಿಗೆ ಸೂಟ್ ಆಗುತ್ತೆ ಏನು ಅನ್ನೋದ್ರ ಮೇಲೆ ನೆಕ್ಸ್ಟ್ ಅದು ಪ್ಯೂರ್ಲಿ ಆನ್ ರೈಟಿಂಗ್. ಒಂದು ಯೂಶಲಿ ಒಂದು ಸ್ಕ್ರಿಪ್ಟ್ ಬರೆಯೋದಕ್ಕೆ ನನಗೆ ಅರ್ಥ ಆಗುತ್ತೆ. ಈಗ ಎಷ್ಟೊಂದು ಚಾಲೆಂಜಸ್ಗಳಿರುತ್ತೆ ಎಲ್ಲ ಅಂತಂತಿರ್ಬೇಕಾರೆ, ಕೆಲವೊಂದು ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ ಆಗಿ ಫಾರ್ ಎ ಪರ್ಸನ್ ಯು ಹ್ಯಾವ್ ನಾಟ್ ಗಿವನ್ ಫೇಲ್ಯೂರ್ ಅಂತಾನೆ, ಕರೆಕ್ಟ್, ವಿಚ್ ಇಸ್ ಅ ಫ್ಯಾಕ್ಟ್ ಅಂತ ತೊಗೊಂಡ್ರು ಕೂಡ ವರ್ಷಕ್ಕೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಒಂದು ಜನರಿಂದ ಇರಲ್ಲ. ಅಂದರೆ ತರುಣ್ ಒಂದು ವರ್ಷಕ್ಕೊಂದು ಸಿನಿಮಾ ಬಿಡ್ಬೋದಲ್ಲ, ವರ್ಷಕ್ಕೊಂದು ಸಿನಿಮಾ ಡೈರೆಕ್ಟ್ ಮಾಡ್ಬೋದಲ್ಲ? ನೋ, ಐ ಹ್ಯಾವ್ ಟ್ರೈಡ್ ಡೂಯಿಂಗ್ ದಟ್ ಆಲ್ವೇಸ್. ಸರಿನಾ? ಅದೇ ಹೇಳಿದೆ ನಾನು, ನಿಮ್ಗೆ ಚೌಕ ಆದಮೇಲೆ ನನ್ನ ರಾಬರ್ಟ್ ನಾವು ಮಾಡಿದಾಗ ಐ ಥಿಂಕ್ 9 ಮಂತ್ಸಲ್ಲಿ ನಾನು ಫಿಲಮ್ ಕಂಪ್ಲೀಟ್ ಮಾಡಿ ಕಾಪಿ ರೆಡಿ ಮಾಡಿದ್ದೆ. ಇಫ್ ದೇರ್ ವಾಸ್ ನೋ ಕೋವಿಡ್. ಹೌದಾ? ಓ ಸೂಪರ್. ಕೋವಿಡ್ ಬಂದಿರಲಿಲ್ಲ ಅಂತಂದಿದ್ರೆ 2020 ರಿಲೀಸ್ ಆಗಬೇಕಾಯ್ತು ಪಿಕ್ಚರ್ ಅದು. ಓ, ಕೋವಿಡ್ ಬಂದಿದ್ದಕ್ಕೆ 2021 ರಿಲೀಸ್ ಮಾಡ್ತೀವಿ ಅದನ್ನು. ಓಕೆ 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 ಅದಾದ್ಮೇಲೆ ಕೂಡ ನಾನು ಕಾಟೇರ ಅಂತ ತಗೊಂಡ್ರೆ ಆಗಸ್ಟ್ 2022 ಮುಹೂರ್ತ ಮಾಡ್ತೀವಿ ನಾವು. 1 ವರ್ಷ. ಆಗಸ್ಟ್ 2022 ನಾವು ಮುಹೂರ್ತ ಮಾಡ್ತೀವಿ. ಡಿಸೆಂಬರ್ 23 ರಿಲೀಸ್ ಮಾಡ್ತೀನಿ. ಎಷ್ಟು ತಿಂಗಳಾಯ್ತು ನಿಮ್ಗಲ್ಲಿ? 1 year 4 months ಏನೋ 4 months ಬಂತು. ಅದರಲ್ಲಿ ದರ್ಶನ್ ಸರ್ ಕ್ರಾಂತಿಗೆ ಶೂಟಿಂಗ್ ಇತ್ತು ಅವ್ರದ್ದು, ಅದು ಮುಗಿಸ್ತಾರೆ. ಎಲೆಕ್ಷನ್ಸ್ ಬಂತು, ಅದಕ್ಕೊಂದು 2 months ಗ್ಯಾಪ್ ತಗೊಂತಾರೆ. ಅದೆಲ್ಲ ಇದ್ರೂ ಕೂಡ ನಾನು ಇನ್ ಸ್ಪ್ಯಾನ್ ಆಫ್ 1.5 years ನಾನು ಪಿಕ್ಚರ್ ರೆಡಿ ಮಾಡಿ ಕೊಟ್ಟಿದ್ದೀನಿ. ಫಾರ್ ಮೀ ಐ ಥಿಂಕ್ ಒಂದು ಒಳ್ಳೆ ಈ ಥರ ಕಮರ್ಷಿಯಲ್ ದೊಡ್ಡ ಸ್ಕೇಲ್ ಮಾಡ್ತೀವಿ ಅಂದರು 10 to 12 months ಇಸ್ ಮೋರ್ ದೆನ್ ಎನಫ್. ನಾನು ಎಲ್ಲಾನು ಅದನ್ನೇ ಹಂಗೆ ವರ್ಕ್ ಮಾಡಿರೋದು. ಇವಾಗಲೇ ನನಗೆ ಸ್ವಲ್ಪ ಡಿಲೇ ಆಗಿರೋದು. ಆ್ಯಂಡ್ ಅಗೇನ್ ಓಕೆ ಚೌಕ 2017 2021 ನೀನು ರಿಲೀಸ್ ಅಲ್ಲ, ಮಧ್ಯದಲ್ಲಿ ನೀನು 4 ವರ್ಷ ಅಂತಂದರೆ ಅಲ್ಲ, ಅದು ಬಿಟ್ಬಿಟ್ಟು ಕೋವಿಡ್, ಅದು ಕೋವಿಡ್ ಇದ್ರೂ ಕೂಡ ನಿಮ್ಗೆ ಗೊತ್ತಿಲ್ಲದೆ ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ. ರ್ಯಾಂಬೋ 2 ನಮ್ಮದೇ, ವಿಕ್ಟ್ರಿ 2 ನಂದೇ, ಸರಿನಾ? ಆಯಿತು. ಅಗೇನ್ ರಾಬರ್ಟಿಂದ ಕಾಟೇರ ಬರೋ ಅಷ್ಟರಲ್ಲಿ ಗುರು ಶಿಷ್ಯರು ಮಾಡಿದ್ವಿ ನಾವು. ಈಗೂ ಅಷ್ಟೇ ಕಾಟೇರಿಂದ ನಾನು ನೆಕ್ಸ್ಟ್ ಪಿಕ್ಚರ್ ಹೋಗೋ ಅಷ್ಟರಲ್ಲಿ ನಾನು 7 ಮಲೆ ಮುಗಿಸಿದ್ದೀನಿ. ರಾಕ್ಷಸ ಮಾಡಿದ್ದೀವಿ. ಸೊ ಸಬ್ಕಾನ್ಷಿಯಸ್ಲಿ ಇದ್ದೇ ಇರ್ತೀನಿ ನಾನು. ಸಬ್ಕಾನ್ಷಿಯಸ್ಲಿ ಕರೆಕ್ಟ್ ಇಲ್ಲದೆ ಇರ್ಬೋದು, ಸಬ್ಕಾನ್ಷಿಯಸ್ಲಿ ಅಲ್ಲ. ನಾನು ಕತೆ ಆಮೇಲೆ ಚಿತ್ರಕಥೆ ನಿರ್ದೇಶನ ತರುಣ್ ಸುಧೀರ್ ಇಲ್ವಲ್ಲ ಅಂದ್ರೆ ಆ ಆಂಗಲ್ ಅಲ್ಲಿ ಬಂದೆ ನಾನು. ಆಕ್ಚುಲಿ ಕಾರ್ಡ್ ಇಲ್ಲ ಅಷ್ಟೇನೆ, ಕಾರ್ಡ್ ಇಲ್ಲ, ಕಾರ್ಡ್ ಇಲ್ಲ, ಮೆದುಳು ಫುಲ್ ಅಲ್ಲಿದೆ. ಅಲ್ಲ, ದಟ್ ಈಸ್ ಟ್ರೂ. ಈಗ ಒಂದು ಗುರು ಶಿಷ್ಯರು ತಗೊಂಡಾಗ್ಲೂ ಕೂಡ ಗುರು ಶಿಷ್ಯರು ಲೈಕ್ ನಿಮ್ಮ ಪ್ರೊಡಕ್ಷನಲ್ಲಿ ನೀವೇನೇನು ಮಾಡ್ತಾ ಇದ್ದೀರಿ ಆಸ್ ಎ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಮಾಡಿರುವಂಥದ್ದು, ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರುವಂಥದ್ದು ಕೂಡ ಯು ಹ್ಯಾವ್ ಬೀನ್ ಕನ್ಸಿಸ್ಟೆಂಟ್ಲಿ ಡೂಯಿಂಗ್, ಮಾಡ್ತಾನೆ ಇದ್ದೀರಾ ನೀವು ಆ್ಯಕ್ಚುಲಿ. ಬಿಕಾಸ್ 2-3 ರೆಸ್ಪಾನ್ಸಿಬಿಲಿಟಿಗಳನ್ನ ತೊಗೊಂಡಿರೋಂಥದ್ದು ನೀವು ಆ್ಯಸ್ ಲೈಕ್ ಒಂದು ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ, ಇನ್ನೊಂದು ರೈಟರ್ ಆಗಿ, ಮತ್ತು ಇನ್ನೊಂದು ಡೈರೆಕ್ಟರ್ ಆಗಿ. ಸೊ ಆಬ್ವಿಯಸ್ಲಿ ಯು ನೀಡ್ ಟು ಚಾನಲೈಸ್ ಮಾಡಬೇಕಾಗತ್ತೆ. ಆ್ಯಂಡ್ ಜೊತೆಗೆ ನೀವು ದರ್ಶನ್ ಸರ್ಗೆ ಒಂದೊಂದು ಆಲ್ರೆಡಿ ಸಿನಿಮಾ ಅನೌನ್ಸು ಕೂಡ ಮಾಡಿದ್ರಿ. ಹೌದು.
ಸೊ ಐ ಆಮ್ ಶ್ಯೂರ್ ಅದಕ್ಕೆ ಕತೆ ತಯಾರಿ ಎಲ್ಲ ರೆಡಿ ಇತ್ತು ಓ ರೆಡಿ ಇತ್ತು ರೆಡಿ ಇತ್ತು. ಓ ಇಟ್ ವಾಸ್ ರೆಡಿ. ಸೊ ನ್ಯಾಚುರಲಿ ನೀವು ಇನ್ನೊಂದು ಕತೆ ಮಾಡೋದ್ರೆ ಫ್ರೆಶ್ ಆಗಿ ಶುರು ಮಾಡಲೇಬೇಕಾಗತ್ತೆ. ಹೌದು, ಅದೇ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಅದು. ಅದೇ ಟೈಮ್ ತಗೊಳ್ಳೋಂಥ ಪ್ರಾಸೆಸ್. ದ ಸ್ಕ್ರಿಪ್ಟ್ ದಟ್ ವಿ ಮೇಡ್ ರೆಡಿ ವಾಸ್ ಹಿಸ್ಟಾರಿಕಲ್ ಅಂಡ್ ತುಂಬಾ ಎಫರ್ಟ್ ಹಾಕಿ ಅದನ್ನ ರೆಡಿ ಮಾಡಿದ್ದು ಸ್ಕ್ರಿಪ್ಟ್ ಅದು. ಒಂದು ಬೌಂಡ್ ಸ್ಕ್ರಿಪ್ಟ್ ಅದು, ಏನು ಮಿಸ್ ಆಗಬಾರ್ದು. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವೈಸ್ ಅಲ್ಲಿ 2 ಫಿಲಮ್ ಮಾಡಿದೀವಿ, 3ನೇ ಫಿಲಮ್ ಕೊಲಾಬ್ರೇಷನ್. ಸೊ ಅದೆಲ್ಲ ಇದ್ದಾಗ ಅದಕ್ಕೊಂದು ತುಂಬಾ ಎಫರ್ಟ್ ಹಾಕಿ ಮಾಡಿದಂಥ ಸ್ಕ್ರಿಪ್ಟ್. ಇಟ್ ಇಸ್ ಸ್ಟಿಲ್ ದ ಸೇಮ್. ದ ಸ್ಕ್ರಿಪ್ಟ್ ಇಸ್ ಲಾಕ್ಡ್ ಅಂಡ್ ಇಟ್ ಇಸ್ ಸ್ಟಿಲ್ ದೇರ್. ಎಸ್. ಇನ್ ದ ರೀಸೆಂಟ್ ಮುಂಚೆ ಒಂದಷ್ಟು ವರ್ಷದ ಕೆಳಗಡೆ ಪೊಲೀಸ್ ರೋಲ್ಗಳು ಮಾಡಿದಂಥದ್ದು ಯಾವ್ದು ರೋಲ್ ಇತ್ತು ವಿಜಯ್ ನೀವು? ಸೀತಾರಾಮ್ ಫಸ್ಟ್ ಅಲ್ಲ, ಸೀತಾರಾಮ್ಗಿನ್ನ ಮುಂಚೆ ಯಾವ್ದು ಆ ಥರ ಪೊಲೀಸ್ ರೋಲ್ ಅಂತ ನಾನು ಮಾಡೇ ಇಲ್ಲ. ಅಲ್ವಾ? ಅಯ್ಯ ವಾವ್, ನಾನು ಸಿನಿಮಾ ಪ್ರೇಮಿ, ನನಗೆ ಎಲ್ಲ ಜ್ಞಾಪಕ ಇರುತ್ತೆ. ಅಂದ್ರೆ ಇಷ್ಟು ಎಕ್ಸ್ಟೆನ್ಸಿವ್ ಆಗಿ ನಾನು ಬಟ್ ಅಗೇನ್ ಇದು ಯಾಕೆ ಅಂತಂದ್ರೆ ಇವ್ರು ಆಕ್ಟರ್ ಇವಷ್ಟು ಫಿಲಮ್ ಮಾಡೋದು ಮಾಡ್ತೀನಿ. ನಾನು ಸಿನಿಮಾ ನಾನೆಲ್ಲರಿಗೂ ಹೇಳಿ ಅದೇ ಫಾರ್ ಮೀ ಅವತ್ತಿಗೆ ಒಂದು ಟೈಮಲ್ಲಿ ಅದೊಂದು ಫಿಲಮ್ ನನಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್ ಇತ್ತು. ಅನ್ಫಾರ್ಚುನೇಟ್ಲಿ ಅನ್ಕೊಂಡಂಗೆ ಓಡಲಿಲ್ಲ. ಓಕೆ. ಈ ರಾಜೀವ್ ಗಾಂಧಿ ಅಲ್ಲ ಅಂತ ಒಂದು ಟೈಟ್ಲ್ ರವಿ ಶ್ರೀವತ್ಸ ಅವರು ರಕ್ಷಿತ್ ಅವರು ಕೂಡ ಮಾಡಿದ್ರು. ಕರೆಕ್ಟ್, ಐ ರಿಮೆಂಬರ್ ದಟ್. ರಾಜೀವ್ ಗಾಂಧಿ ಅಂತ ಟೈಟ್ಲ್ ಇತ್ತು, ಕೊನೆಗೆ ಈ ರಾಜೀವ್ ಗಾಂಧಿ ಅಲ್ಲ. ಕರೆಕ್ಟ್. ಆ ಟೋನು, ಆ ಟಿಂಟು, ಅವತ್ತಿಗೆ ವಿಜಯ ರಾಘವೇಂದ್ರ ಒಂದು ಆಕ್ಷನ್ ರೋಲ್ ಅಲ್ಲಿ ಡೆಡ್ಲಿ ಸೋಮ್ ಆಗಿತ್ತು ಅವ್ರದ್ದು. ಅದಾದ್ಮೇಲೆ ಬಂದಿದ್ದಂತ ಫಿಲಮ್ ಫಾರ್ ಮಿ ಇಟ್ ವಾಸ್ ಹೈ ಎಕ್ಸ್ಪೆಕ್ಟೆಡ್ ಫಿಲಮ್ ಫಾರ್ ದಟ್ ಟೈಮ್. ವಾವ್, ವೆರಿ ಹೈ. ಇಲ್ಲ ನಂಗೆ ನೆನಪಿದೆ ಅದು. ಆ ಟೈಟಲ್ ಕೂಡ ಈ ರಾಜೀವ್ ಗಾಂಧಿ ಅಲ್ಲ ಅಂತಂದಾಗ ಅದು ಕೂಡ ನೆನಪಿದೆ. ಅಂಡ್ ಅದು ಪೋಸ್ಟರ್ ಕೂಡ ಐ ಥಿಂಕ್ ಎಲ್ಲ ನೀವು ಈ ವೈಟ್ ಕಲರ್ದು ಇದು ಫುಲ್ ಮಫ್ತಿಲಿದ್ದು ಕೆಲವೊಂದು ಗನ್ನೆಲ್ಲ ಇಟ್ಕೊಂಡು ಶೋಲ್ಡರ್ ಇಟ್ಕೊಂಡು ಕರೆಕ್ಟ್ ಫಾರ್ಮಲ್ಸ್. ನೀವು ರಕ್ಷಿತಾ, ಇನ್ನಿಬ್ರು ಯಾರೋ ಇದ್ರು ಆ ಹೌದು. ದುನಿಯಾ ವಿಜಯ್ ಇದ್ರು, ಹರೀಶ್ ರೈ ಇದ್ರು, ನಾಗಶೇಖರ್ ಇದ್ರು. ನೀವು 4 ಜನ ಟೀಮ್ ಅಲ್ಲಿ ಕಾಪ್ಸ್ ಅಲ್ಲಿ ಇನ್ನಿಬ್ರು ಯಾರೋ. ನಾನು, ರಕ್ಷಿತಾ, ವಿಜಯ್, ನಾಗಶೇಖರ್, ಹರೀಶ್ ರೈ. ಅಯ್ಯೋ ಹೌದಾ? ನಾವು 5 ಜನ ಅದ್ರಲ್ಲಿ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಅದು. ಯಾಕಂದ್ರೆ ಒಂದು ಹಂತಕ್ಕೆ ಅದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿದ್ರು ಆ ಟೈಮಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅನ್ಕೊಂಡಿದ್ದು ಒಳ್ಳೆ ಓಪನಿಂಗ್. ಹೌದಾ? ಓಪನಿಂಗ್ ಸೂಪರ್ ಓಪನಿಂಗ್, ಚೆನ್ನಾಗಿತ್ತು. ಓಪನಿಂಗ್ ಯೂಶಲಿ ಆಕ್ಚುಲಿ ಪೊಲೀಸ್ ರೋಲ್ಸ್ಗಳು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಅನ್ಸುತ್ತೆ ಪ್ರಾಯಶಃ. ಐ ಆಮ್ ನಾಟ್ ಸೇಯಿಂಗ್ ಸ್ಟೀರಿಯೋಟಿಪಿಕಲ್ ರೋಲ್ಸ್ ಅಂತ ಇರಲಿಲ್ಲ ವಿಜಯ್ಗೆ ಅಂತ. ತುಂಬ ಡಿಫ್ರೆಂಟ್ ಆಗಿದೆ ಇದು ಕೂಡ. ಅಂದರೆ ಈಗ ಯಾವುದೋ ಒಂದು ನಿಮಗೆ ಚಿಕ್ಕ ವಯಸ್ಸಿಂದ ಬಿಟ್ರು ಕೂಡ ಇಲ್ಲಿ ಯಾವುದೋ ಶ್ರೀ ಬರುತ್ತೆ ಅಥವಾ ಇನ್ನೊಂದು ಯಾವುದೋ ಖುಷಿ ಬರುತ್ತೆ. ಯು ಆರ್ ಆಲ್ ಎಕ್ಸ್ಪರಿಮೆಂಟಿಂಗ್ ಆನ್ ದಿ ಅದರ್ ಸೈಡಲ್ಲಿ. ಹಾಗಾಗಿ ಈಗ ಸೀತಾರಾಮ್ ಬಿನಾಯ್ ಅಂತಲೇ ತೊಗೊಂಡಾಗ ಪೊಲೀಸು ಅಲ್ಲಿಂದ ಪ್ರಿಡಾಮಿನೆಂಟ್ಲಿ ವಿಚ್ ಸ್ಟಾರ್ಟೆಡ್ ಕಮಿಂಗ್. ಸೊ ಈ ಒಂದು ಐ ಡೋಂಟ್ ನೋ ಹೌ ಮೆನಿ ಇನ್ನಿಂಗ್ಸ್ ಯು ಹ್ಯಾವ್ ಬೀನ್ ಪ್ಲೇಯಿಂಗ್ ಇನ್ನಿಂಗ್ಸ್ ಫಾರ್ ಎವರ್. Actually speaking, you have been playing innings onthara. So whenever you have been trying to experiment with new thing completely. ಯಾಕಂದ್ರೆ ಐ ಜಸ್ಟ್ ಡೋಂಟ್ ವಾಂಟ್ ಟು ಗೋ ಎಕ್ಸಾಸ್ಟೆಡ್ ಆಸ್ ಅನ್ ಆಕ್ಟರ್ ಅಂತ ಅಷ್ಟೇ. ಯಾಕಂದ್ರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇದೆ, ತುಂಬಾನೇ ಇದೆ. ತರುಣ್ ಆಗ್ಲೇ ಹೇಳಿದ್ರಲ್ಲ, ನಾನು ಕೇಳ್ಬಿಡ್ಬೇಕಿತ್ತು ರಾಘುನ ಅಂತ. ನಾನು ಆ ಥರ ಒಂದು 3-4 ಜನಕ್ಕೆ ಹೇಳಿದ್ದೀನಿ. ನಾನು ಯಾಕೆ ಕೇಳಲಿಲ್ಲ ನೀವು ಅಂದ್ರೆ ಅವ್ರು ಅನ್ಕೊಂಡಿದ್ರಂತೆ ಇವ್ರನ್ನ ಕೇಳಬೇಕಿತ್ತು, ಒಪ್ಕೋತಾರೋ ಇಲ್ವೋ ಅಂತ. ಸೊ ಒನ್ ಥಿಂಗ್ ಐ ಮೇಕ್ ವೆರಿ ಶ್ಯೂರ್ ಇನ್ ಎವ್ರಿ ಇಂಟರ್ವ್ಯೂ ಆಫ್ ಮೈನ್, ಐ ಸೆಡ್ ಪ್ಲೀಸ್ ಕಮ್ ಟು ಮೀ ವಿತ್ ರೋಲ್ಸ್. ಹೊಸ ಯೋಚನೆಗಳಿದ್ರೆ ದಯವಿಟ್ಟು ನಾನು ಖಂಡಿತ ಮಾಡ್ತೀನಿ. ಅಂದರೆ ನನಗೆ ನಂಬಿಕೆನೂ ಬರಬೇಕಲ್ಲ. ಆ ರೈಟಿಂಗ್ ಮೇಲೆ ನಂಬಿಕೆ ಇರಬೇಕು, ಆ ಸಿನಿಮಾ ಮೇಲೆ ನಂಬಿಕೆ ಇರಬೇಕು. ಆ ಥರ ನಂಬಿಕೆ ಬಂದಿತ್ತು ನನಗೆ ಸೀತಾರಾಮ್ ಬಿನಾಯ್ ಮೇಲೆ ನಂಬಿಕೆ ಬಂದಿತ್ತು. ಆ್ಯಂಡ್ ನನಗೆ ಇನ್ನೊಂದು ಆಸೆ ಏನಪ್ಪ ಇತ್ತು ಅಂದರೆ, ಇಟ್ಸ್ ಮೈ ಪರ್ಸ್ನಲ್ ವ್ಯೂ, ನಮ್ಮ ಸಿನಿಮಾಗಳಲ್ಲಿ ಸೋಕಾಲ್ಡ್ ಮಾಸ್ ಕಮರ್ಷಿಯಲ್ ಎಂಟರ್ಟೈನಿಂಗ್ ಸಿನಿಮಾಗಳಲ್ಲಿ ಪೊಲೀಸ್ ಥರ ಇನ್ನೂ ತೋರಿಸ್ಬೇಕು ಅನ್ನೋದೊಂದು ಆಸೆ ನನಗೆ. ಆ್ಯಂಡ್ ಹೇಳಿ ಕೇಳಿ ಆಫ್ ಲೇಟ್ ನನಗೆ ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಬೈ ಮೈ ಫಾದರ್ ಇನ್ ಲಾ. ನಮ್ಮ ಮಾವ ಅವ್ರ ಕಥೆಗಳು ಹೇಳ್ತಾ ಇದ್ರೆ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದೆ. ಸೊ ದ್ಯಾಟ್ ಆ್ಯಕ್ಚುಲಿ ಎನ್ಕರೇಜ್ಡ್ ಮೀ ಒಂದು ಪಾತ್ರನ ಆ ಥರ ಮಾಡಬೇಕು ಅಂತ. ಈ ಎಸ್ಪೆಷಲಿ ನಮಗೆ ರಾಕ್ಷಸದಲ್ಲಿ ನನಗೆ ಏನಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಅದರಲ್ಲಿ ಆ ಕ್ಯಾರೆಕ್ಟರ್ ಅಪ್ರೋಚೇ ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ನಮಗೆ ರಾಕ್ಷಸಲ್ಲಿ ಕ್ಯಾರೆಕ್ಟರ್ ಅಪ್ರೋಚ್. ನಥಿಂಗ್ ಲೈಕ್ ಐ ಹ್ಯಾವ್ ಪ್ಲೇಡ್ ಟಿಲ್ ನೌ. ಸೀತಾರಾಮಲ್ಲೂ ಇಲ್ಲ, ಕೇಸ್ ಆಫ್ ಕೊಂಡಾಣಲ್ಲೂ ಇಲ್ಲ, ಸೆಕೆಂಡ್ ಕೇಸ್ ಆಫ್ ಸೀತಾರಾಮಲ್ಲೂ ಇಲ್ಲ. ಈ ಕ್ಯಾರೆಕ್ಟರ್ ಗ್ರಾಫೇ ಆ ಥರ ಇದೆ. ಆ್ಯಂಡ್ ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ದ್ಯಾಟ್ ಕಾಪ್ ರಾಕ್ಷಸನಲ್ಲಿ. ಯೂಶಲಿ ಕಾಪ್ ಅಂತ ತಕ್ಷಣ ನಮಗೆ ವೆರಿ ಸ್ಟ್ರಾಂಗ್, ಅಗ್ರೆಸಿವ್, ಮ್ಯಾಚೋಯಿಸಮ್, ಟೋಟಲಿ ಇನ್ ಕಂಟ್ರೋಲ್, ಕರೆಕ್ಟ್ ಅಂತಾನೆ ಅನ್ಸುತ್ತೆ. ನಾಟ್ ಎವ್ರಿ ಕಾಪ್ ಇಸ್ ಲೈಕ್ ದಟ್. ಅಟ್ ದಿ ಎಂಡ್ ಆಫ್ ದ ಡೇ ಈವನ್ ಹಿ ಇಸ್ ಅ ಹ್ಯೂಮನ್. ಹಿ ಆಲ್ಸೋ ರನ್ಸ್ ಥ್ರೂ ಹ್ಯೂಜ್ ಎಮೋಷನ್ಸ್. ಆ ಥರದ ಮೇಲೆ ಇದು ಕಾಪ್. ಇದು ನಿಮ್ಗೆ ಇಂಟ್ರೆಸ್ಟು, ಕೇಸ್ ಸಾಲ್ವಿಂಗ್ ಎಲ್ಲ ಇದ್ರು ಕೂಡ
ಹಿ ರನ್ಸ್ ಹೈ ಆನ್ ಎಮೋಷನ್ಸ್. ನಿಮಗೆ ಯಾರೋ ನಮ್ಮ ಅಕ್ಕಪಕ್ಕದಲ್ಲಿ ಇದಾರೆ, ನಡೀತಾ ಇದೆಯೇನೋ ಇದು, ಹೌದಲ್ವಾ? ಅಕಸ್ಮಾತ್ ಇವನು ಯಾರೋ ಒಬ್ಬ ಈ ಮ್ಯಾಸ್ ಕಾಪ್ ಅಲ್ಲದೆ ಇದ್ರೆ ಹೌ ಇಟ್ ಈಸ್ ಅನ್ನೋದು ಆ ಡೈಮೆನ್ಷನ್ ಸೂಪರ್ ಆಗಿದೆ. ಒನ್ ಕೇಸಾ ಮಲ್ಟಿಪಲ್ ಕೇಸಸ್ಸಾ? ಅದನ್ನು ಹೇಳಕ್ಕಾಗಲ್ಲ. ಮಲ್ಟಿಪಲ್ ಕೇಸಸ್. ಎಲ್ಲ ಟ್ರೈಲರ್ ಇದೆ. ಈಗ ಇದು ಬಹಳ ಡೇಂಜರು, ಅದಕ್ಕೆ ನಾನು ಹೆಚ್ಚು ಬಾಯ್ ಬಿಡಕ್ಕೆ ಹೋಗಲ್ಲ. ಇಲ್ಲ, ಮಲ್ಟಿಪಲ್ ಕೇಸಸ್. ಯಾಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಡಿಕೋಡ್ ಮಾಡಕ್ ಹೋಗ್ಲಾ? ಹಾಗಾದ್ರೆ ಎಲ್ಲ ಕೇಳಿ 7 ಎಪಿಸೋಡ್ 25 ನಿಮಿಷ ಲೆಕ್ಕಕ್ಕೆ ತಗೊಂಡ್ರೆ ಅದಕ್ಕೆ ನಾನು ಹೇಳಕ್ಕೆ, ಅದಕ್ಕೆ ಆ ಪ್ರಶ್ನೆಗಳಿಗೆಲ್ಲ ನಿರ್ದೇಶಕರ ಉತ್ತರ ಕೊಟ್ಬಿಡ್ಬೇಕು. ಓಕೆ, ಈಗ ನೆಕ್ಸ್ಟ್ ಬರೀ ತರ ಮಾತಾಡ್ಬಿಟ್ಟು ಅಲ್ಲ, ಈಗ ನೆಕ್ಸ್ಟ್ ಬರೀ ಸೆಟ್ ಆಫ್ ಸೀರೀಸ್ ರಾಕ್ಷಸ ಕ್ವಶನ್ಸ್ ನ ಕೇಳ್ತೀನಿ. ಒಂದಿಷ್ಟು ಕ್ವಶನ್ಸ್ಗಳು ನಾನು ಬರ್ಕೊಂಡು ಬಂದಿರ್ತೀನಿ. ಸೊ ಹಾಗಾಗಿ ಇದನ್ನ ಮಾಡುವಂತ ಒಂದು ಪದ್ಧತಿ ಇದು. ಅದು ತಲೆ ಬುಡ ಇಲ್ದಿರ ಮಾತಾಡಿದಾಗ್ಲೇ, ಬಟ್ ತುಂಬಾ ಅರ್ಥಗರ್ಭಿತವಾಗಿ ಮಾತಾಡಿದ್ವಿ. ಬಂದಿರೋ ಪ್ರಶ್ನೆನೂ ಇದೆಯಾ? ಇದೆ 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 ಇದು ಬೇಕಿದು. ಬೇಕು. ಸೊ ಹಾಗಾಗಿ ಕ್ವಿಕ್ ಆಗಿ ಅಂತ ಏನೋ ಒಂದು ರ್ಯಾಪಿಡ್ ಫೈರ್ ರೌಂಡ್ ಅಂತ ನಾನು ಅನ್ಕೋಬಹುದು. ಸೊ ಹಾಗಾಗಿ ಇವೆಲ್ಲ ಬರೀ ರಾಕ್ಷಸ ಸಂಬಂಧ ಇರೋಂಥದ್ದು ಅಂತ. ರಾಕ್ಷಸ ಹೀರೋನಾ ವಿಲನ್ನ? ಹೀರೋ. ಓ, ಒಂದು ಪದದಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದ್ರೆ ರಾಕ್ಷಸನ ನನ್ನ ಕೇಳಿದ್ರೆ ಪಾಪ. ಅಯ್ಯೋ ಪಾಪ. ಇವ್ರು ಕೇಳಿದ್ರೆ ಇಂಟೆಲಿಜೆಂಟ್. ಓ, ಓಕೆ. ವಿಜಯ ರಾಘವೇಂದ್ರ ಆಸ್ ರಾಕ್ಷಸ, ಡೇಂಜರಸ್ ಆರ್ ಡಿಸ್ಟರ್ಬ್ಡ್? ಡಿಸ್ಟರ್ಬ್ಡ್. ಯಾಕೆ ಒಂದು ಕಾಮನಾಲಿಟಿ ಇದೆಯಾ ಈ ನಡುವೆ ಎಲ್ಲ ಈ OTT ಸೀರೀಸಲ್ಲಿ? ಆ ಪೊಲೀಸ್ ಕಾಪ್ ಯಾವಾಗಲೂ ಡಿಸ್ಟರ್ಬ್ಡ್ ಆಗಿರ್ಬೇಕು ಅಂತ. ಆಮೇಲೆ ಒಂದು ಹೆಂಡತಿಗೆ ಒಂದು ಏನೋ ಜಗಳ ಇರುತ್ತೆ, ಮನೇಲಿ ಕಿರಿಕಿರಿ ಇರುತ್ತೆ. ಸೊ ಅವೆಲ್ಲ ಒಂದು ಯಾಕೆ? ಇಟ್ ಇಸ್ ನಾಟ್ ಕಾಮನಾಲಿಟಿ, ಇಟ್ ಈಸ್ ಹೌ ರಿಯಲ್ ಲೈಫ್ ಕ್ಯಾನ್ ಗೆಟ್ ಅಂತ. ಇವಾಗ ಆಗ್ಲೇ ತರುಣ್ ಹೇಳ್ತಿದ್ರಲ್ಲ, ಎಲ್ಲರೂ ಬೇರೆ ಥರ ಕಾಪ್ ಆಗಿರ್ತಾರೆ. ಆದರೆ ಕೆಲವು ಸೊಸೈಟಲ್ ಸೆಟಪ್ಪಲ್ಲಿ ಕಾಪ್ಸ್ ಯಾವ ಥರ ಇರ್ತಾರೆ, ವಾಟ್ ಆಲ್ ದೇ ಹ್ಯಾವ್ ಟು ಫೇಸ್, ವಾಟ್ ಆಲ್ ದೇ ಹ್ಯಾವ್ ಟು ಗೋ ಥ್ರೂ, ಆ್ಯಂಡ್ ಪ್ಲೇಯಿಂಗ್ ದ್ಯಾಟ್ ಇಟ್ ಸೆಲ್ಫ್ ಮೇಕ್ಸ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ರಿಲೇಟಬಲ್. ಅದು ಭಾಳ ಬೇಗ ನಾವು ಜನರನ್ನ ಮುಟ್ತೀವಿ ನಾವು. ಈಗ ನಾವೇ ಸುಮಾರು ಜನ ಅದರ ಇವೆಂಟ್ಗೆ ಹೋದಾಗ ನಾನೊಬ್ಬ ಪೊಲೀಸ್ ಸಿಗ್ತಾರಲ್ಲ, ಅವ್ರು ಮಾತಾಡಿಸಿದಾಗ ಇಟ್ ಇಸ್ ಸೋ ಹ್ಯೂಮನ್. ಇಟ್ ಇಸ್ ಸೋ ಹ್ಯೂಮನ್. ಸೊ ನಾನು ಆದಷ್ಟು ನಮಗೆ ನಮ್ಮ ಈ ಪ್ರಾಜೆಕ್ಟಲ್ಲಿ ನಾನು ಅದನ್ನು ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದೊಂದು ಸಲ ಯಾವಾಗ್ಲಾರ ಒಂದೊಂದು ಸಲ ಇನ್ನೊಂದು ಕ್ಯಾರೆಕ್ಟರ್ ಬಂದ್ಬಿಡುತ್ತೆ, ಅಂದರೆ ಗೊತ್ತಾಯ್ತು ಏನೋ ಅದು ಥರ ಬಂದ್ಬಿಡುತ್ತೆ. ಆವಾಗ ಪಾಪ ನಮ್ಮ ನಿರ್ದೇಶಕರು ಸುಹಾನು ನಿಧಾನಕ್ಕೆ ಎಳಿತಾ ಇದ್ರು ನನ್ನ, ಸ್ವಲ್ಪ ಹಂಗಲ್ಲ, ಸ್ವಲ್ಪ ಹಿಂಗೆ ಈ ಕ್ಯಾರೆಕ್ಟರ್ ನಾವು ಈ ಥರ ಟ್ರೀಟ್ ಮಾಡಿರೋದು ಅಂತ. ದೆನ್ ಓಕೆ, ಅಲ್ಲಿ ಮತ್ತೆ ಅಲ್ಲೊಂದು ಎಕ್ಸಸೈಸ್ ಹೋಗ್ತಾ ಇದ್ದೆ. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್, ನನಗೆ ವೆರಿ ನೈಸ್. ಓಕೆ, ರಾಕ್ಷಸ ಸ್ಟೋರಿ ಮೈಂಡ್ ಗೇಮಾ ಆಕ್ಷನ್ ಗೇಮಾ? ಮೈಂಡ್ ಗೇಮ್, ಪ್ಯೂರ್ಲಿ. ಮೋಸ್ಟ್ ಇಂಟೆನ್ಸ್ ಎಪಿಸೋಡ್ ಅಂದರೆ ಪರ್ಸ್ನಲಿ ಫಸ್ಟ್ ಎಪಿಸೋಡ್. ಓ ಹೌದಾ? There are many, but what intrigued me even while performing was the first episode. See, for me all 7 for that matter. ಚಿನಿಲಿ ಏನೋ ನಾನು ಹೇಳಬೇಕು ಅಂತಲ್ಲ, 7. ಯಾಕಂದರೆ ಸಿನಿಮಾದಲ್ಲಾದರೂ ಇಟ್ ಈಸ್ ನನಗೆ ಇದು ಬರೀಬೇಕಾದ್ರೆ ಪ್ರೋಸೆಸ್ಸಲ್ಲಿ ಇದ್ದಾಗಲೇ ನನಗೆ ಅವಾಗ ಗೊತ್ತಾಗಿದ್ದು, ನನಗೂ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸಿನಿಮಾ ರೈಟಿಂಗ್ಗಿಂತ ಟಫ್ ರೈಟಿಂಗ್ ಇಸ್ ವೆಬ್ ಸೀರೀಸ್. ಸಿನಿಮಾದಲ್ಲಿ ಅಟ್ಲೀಸ್ಟ್ ನಿನಗೆ ಗ್ರಾಫ್ ಗೊತ್ತು, ನೀನು ಕಾಪಾಡಕ್ಕೆ ಸಾಂಗ್ ಬರುತ್ತೆ, ಫೈಟ್ ಬರುತ್ತೆ, ಏನೋ ಒಂದು ಕಾಮಿಡಿ ಟ್ರ್ಯಾಕ್ ಬರುತ್ತೆ, ಏನೋ ನೀನು ಕಾಪಾಡ್ತಾ ಇರ್ತೀವಿ. ಈಗ ಏನು ಬರ್ತಿಲ್ಲ, ಚೇಂಜ್ ಓವರ್ ಏನು ಮಾಡಬೇಕು ಅಂದ್ರೆ ಒಂದು ಸಾಂಗ್ ಹಾಕ್ಬಿಟ್ಟು ಬಂದ್ಬಿಡೋಣ ಬನ್ನಿ ಅಂತ, ಏನೋ ಸರಿನಾ? ಎಲ್ಲಿಗೆ ಟ್ವಿಸ್ಟ್, ಇಂಟರ್ವಲ್ ಬಿಫೋರ್ ಒಂದು ಬ್ಯಾಂಗ್ ಬೇಕು ಬ್ರದರ್, ಕ್ಲೈಮ್ಯಾಕ್ಸ್ ಎಂಟರ್ ಆದ್ರೆ ಹಂಗಿರ್ಬೇಕು ಅಂತ. ಇದು ಹಂಗಲ್ವಲ್ಲ, ಎಪಿಸೋಡಿಗೆ ಬ್ಯಾಂಗ್ ಬೇಕು, 7 8 ಬ್ಯಾಂಗು, ಅದ್ರ ಮಧ್ಯದಲ್ಲಿ ಓಪನಿಂಗಿಗೆ ಒಂದು ಬ್ಯಾಂಗು, ಮಧ್ಯದಲ್ಲಿ ಒಂದು ಟ್ವಿಸ್ಟ್. ಎಷ್ಟು ಬರಿಬೇಕು ಅಂತಂದ್ರೆ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಷ್ಟು ಎಫರ್ಟ್ ಹಾಕ್ಬೇಕು ಇಲ್ಲಿಗೆ. ಸೊ ಎವ್ರಿ ಎಪಿಸೋಡ್ ಎಂಡ್ ಕ್ಲಿಫ್ ಹ್ಯಾಂಗರ್ ಬೇಕಲ್ಲ ನಿಮ್ಗೆ ನೆಕ್ಸ್ಟ್ ಬರೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಆ ಪರ್ಸ್ಪೆಕ್ಟಿವ್ ನಲ್ಲಿ ಆಲ್ 7 episodes ವಿಲ್ ಬಿ ಲೈಕ್ ದಟ್. ಬಟ್ ಫಾರ್ ಮಿ ಪರ್ಸನಲ್ ಫೇವರೇಟ್ ಇಸ್ 3 and 4 ಅಂತ ಹೇಳ್ತೀನಿ. ಅಲ್ಲಿಂದ ನೋಡಿದ್ರ 3 and 4 ಅಂದ್ರೆ ಬಹುಶಃ ಅದನ್ನ ನಾನು ಥಿಯೇಟರ್ ಅಲ್ಲಿ ನೋಡ್ತಿದ್ರೆ ವಿಸಿಲ್ ಹೊಡೆದ್ಬಿಡ್ತಿದ್ದೆ ಅಲ್ಲಿ. ಆ ತರದೊಂದು ಪಾಯಿಂಟ್ಸ್ ಅದು. ಅಲ್ಲಿಗೆ 1 2 3 4 ಲಾಕ್ ಮಾಡ್ಬಿಟ್ರಿ ಇಬ್ರು, ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್. ನೋಡ್ತೀರಾ, ನನ್ನ ಕ್ಲೈಮ್ಯಾಕ್ಸ್ ಗೊತ್ತಾಗ್ಲೇಬೇಕು ಅಂತ. ಸ್ಮಾರ್ಟ್ ಇಂಟೆಲಿಜೆಂಟ್ ಫೆಲೋಸ್. ಓಕೆ, ಒನ್ ಸೀನ್ ದಟ್ ಸ್ಕೇರ್ಡ್ ಯು ವೈಲ್ ಶೂಟಿಂಗ್?
none of the scenes scared me. None of the scenes actually, but there was a lot of effort towards the end. ಅಂದರೆ ಇನ್ನೇನು ಕಥೆ ಮುಗಿತಾ ಬಂತು ಅನ್ನೋ ಟೈಮಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಹೆಚ್ಚು ಸೈಲೆನ್ಸ್ ಇದೆ. ಆ ಸಮ್ಟೈಮ್ಸ್ ಸೈಲೆನ್ಸ್ ಕ್ಯಾನ್ ಬಿ ವೆರಿ ನಾಯ್ಸಿ. ಅಗ್ರೀಡ್. ಸೊ ಆ ಸೈಲೆನ್ಸ್ಗೆ ಹೋಗೋದು ದಟ್ ವಾಸ್ ಅ ಪ್ರೋಸೆಸ್ ನನಗೆ. ಇಟ್ ವಾಸ್ ಲಿಟಲ್ ಟಾಸ್ಕಿಂಗ್. ಓಕೆ, ರಾಕ್ಷಸ ವಿತೌಟ್ ವೈಲೆನ್ಸ್ ಪಾಸಿಬಲ್ ಇಂಪಾಸಿಬಲ್? ಪಾಸಿಬಲ್. ಅಬ್ಸಲ್ಯೂಟ್ಲಿ. ತುಂಬ ವೈಲೆನ್ಸ್ ಇದೆಯಾ? ವೈಲೆನ್ಸ್, ವಾಟ್ ಇಸ್ ಡೆಫಿನೇಷನ್ ಆಫ್ ವೈಲೆನ್ಸ್? ರಕ್ತ. ನಾಟ್ ನೆಸೆಸರಿಲಿ. ನಾಟ್ ನೆಸೆಸರಿಲಿ. ಆಕ್ಚುಲಿ ನಾಟ್ ನೆಸೆಸರಿಲಿ. ಇಲ್ಲಿ ರಾಕ್ಷಸ ವೈಲೆನ್ಸ್ಗಿಂತ ಜಾಸ್ತಿ ಭಯ ಹುಟ್ಟಿಸುತ್ತೆ. ದಟ್ ಈಸ್ ದಿ ಕೇಸ್ ಹಿಯರ್. ಆ್ಯಕ್ಚುಲಿ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಉತ್ತರ ಕೊಡು. ಒನ್ ಎಮೋಷನ್ ರಾಕ್ಷಸ ಟ್ರಿಗರ್ಸ್ ಅಂದರೆ ಭಯನೋ, ಆ್ಯಂಗರೋ, ಸಿಂಪತಿನೋ? ಭಯ ಹುಟ್ಟಿಸುತ್ತೆ. ಭಯ. ಆ್ಯಂಡ್ ಫಿಯರಿಂಗ್ ದಿ ಅನ್ನೋನ್ ಈಸ್ ಆಲ್ವೇಸ್ ಕೀ ಟು ಫಿಯರ್, ಟು ಬೀಯಿಂಗ್ ಸ್ಕೇರ್ಡ್. ನಿಮ್ಮ ಕೆರಿಯರಲ್ಲಿ ಟಫೆಸ್ಟ್ ಪಾರ್ಟ್ ಇನ್ ಪ್ಲೇಯಿಂಗ್ ರಾಕ್ಷಸ ಅಂದರೆ ಏನಿರ್ಬೋದು? Actually, toughest part of playing that particular role in Rakshasa is separating myself from the roles that I have already played. Fair enough. Yeah. It was challenging. It was challenging. It was exciting. It was a lot of fun actually. ನೋ ಬಟ್ ಅದೆಲ್ಲ ಆಸ್ ಅನ್ ಆ್ಯಕ್ಟರ್ ಅವ್ರು ಅಷ್ಟೊಂದು ಸಿನಿಮಾಗಳು ಅಷ್ಟೊಂದು ವರ್ಸಿಟಾಲಿಟಿ ಮಾಡಿರೋದ್ರಿಂದ ಅವ್ರು ಯಾವುದು ಅಂತ ಟಫೆಸ್ಟ್ ಪಾರ್ಟ್ ಇಲ್ಲ ಅದರ್ ದೆನ್ ರೆಮ್ಯುನರೇಷನ್ ಡಿಸ್ಕಷನ್ ಬಿಟ್ಟರೆ. ರಿಯಾಕ್ಷನ್ ಅಲ್ಲಿಂದ ಬರುತ್ತೆ. ಅಲ್ಲ, ಇದು ನೆಕ್ಸ್ಟ್ ಕ್ವಶನ್ಗೆ ಅವ್ರು ಉತ್ತರ ಹೆಂಗ್ ಕೊಟ್ಬಿಟ್ರು ಅಂದ್ರೆ, ಇದು ತರುಣ್ಗೆ ಟಫೆಸ್ಟ್ ಪಾರ್ಟ್ ಆಫ್ ಪ್ರೊಡ್ಯೂಸಿಂಗ್ ಅಂತ ಕೇಳಿದ್ರೆ ಅಲ್ಲಿಗೆ ಉತ್ತರ ಕೊಟ್ಬಿಟ್ರು ನೋಡಿ. ಅಲ್ಲ, ಅದು ಪ್ರೊಡ್ಯೂಸರ್ ಟಫೆಸ್ಟ್ ಪಾರ್ಟ್ ಇರಲಿಲ್ಲ, ಆಕ್ಟರಿಗೆ ಮಾತ್ರ ಟಫೆಸ್ಟ್ ಪಾರ್ಟ್ ಅದು. ಪಾರ್ಟ್ ಅದು ತೊಂದರೆ ಇಲ್ಲ, ಬರಲ್ಲ. ಬಟ್ ಫಾರ್ ಆಕ್ಟರ್ ನನ್ಗೆ ಗೊತ್ತಿದ್ದಂಗೆ ಅವ್ನು ತುಂಬಾ ಯೋಚನೆ, ತುಂಬಾ ಅನ್ಕಂಫರ್ಟಬಲ್, ತುಂಬಾ ಇದಾಗಿದ್ದು ಓನ್ಲಿ ನಾವು ರೆಮ್ಯುನರೇಷನ್ ಮಾತಾಡ್ಬೇಕಾರೆ ಅಷ್ಟೇ. ಅದು ಬಿಟ್ರೆ ರೆಸ್ಟ್ ಎವ್ರಿಥಿಂಗ್ ಅವ್ನಿಗೇನು ಈಸಿಯಾಗಿ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ? there was nothing to handle. ನಾನು ಹೇಳಿದ್ನಲ್ಲ, ಈ ಇಡೀ ವೆಬ್ ಸೀರೀಸು ಬೇರೆ ಕಡೆ ನಾನು ಹ್ಯಾಂಡಲ್ ಮಾಡ್ತಾ ಇರ್ತೀನಿ, ಈ ವೆಬ್ ಸೀರೀಸ್ ಎಲ್ಲ ನನ್ನ ಹ್ಯಾಂಡಲ್ ಮಾಡೋದು. ಅದಂಗೆ ಹಂಗೆ ಸರೆಂಡರ್ ಆಗ್ಬಿಡೋದು, ಜೈ ಅಂತ. ನಿಮಗೇನು ಒಬ್ಬ ಪ್ರೊಡ್ಯೂಸರ್ ಆಗಿ ತುಂಬಾ ಟಫೆಸ್ಟ್ ಪಾರ್ಟ್ ಅಂದ್ರೆ? ಈ ವೆಬ್ ಸೀರೀಸ್ ಪ್ರದೀಪ್ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಬಿಡಿ ಅದು. ಪ್ರದೀಪ್, ಚಾನಲ್, ಇವರೆಲ್ಲರಿಗೂ ಕನ್ವಿನ್ಸ್ ಮಾಡೋದಿದೆ ಗೊತ್ತಾ. ನಮ್ಮ ಸ್ಟೈಲಲ್ಲಿ ಪಕ್ಕ ಬರ್ದಿದ್ದೀವಿ ನೋಡಿ ಅಲ್ಲಿ, ನಮಸ್ಕಾರ ಗುರು ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ರಾಕ್ಷಸ ಆಡಿಯನ್ಸ್ ಮಾಸಾ ಕ್ಲಾಸಾ? ಎರಡೂನಾ? ಸಿ, ನಾನು ಯಾವುದೋ ಅದನ್ನು ಡಿಫ್ರೆನ್ಶಿಯೇಟ್ ಮಾಡೇ ಇಲ್ಲ. ತುಂಬಾ ಜನಕ್ಕೆ ರಾಂಗ್ ಅಸಂಪ್ಷನ್ ಇದೆ, ಮಾಸ್ ಅಂದ್ರೆ ಏನೋ ಬೇರೆ ಅಂತ. ಕರೆಕ್ಟ್. ಮಾಸ್ ಅಂದ್ರೆ ಏನು ಅಂದ್ರೆ ಜಾಸ್ತಿ ಜನ ಒಂದ್ ಕಡೆ ಎಲ್ಲಿ ಸೇರ್ತಾರೆ ಅದನ್ನ ಮಾಸ್ ಅಂತಾರೆ. ಕರೆಕ್ಟ್. ಕ್ಲಾಸ್ ಅಂತಂದ್ರೆ ಒಂದು ಕ್ಲಾಸ್ ರೂಮಲ್ಲಿ ಎಷ್ಟು ಕಮ್ಮಿ ಜನ ಇರ್ತಾರಲ್ಲ ಅದಿರ್ಬೋದೇನೋ. ಗೋಲ್ಡ್ ಕ್ಲಾಸ್ ಅಂದ್ರೆ ಅದೇ, ಅಲ್ಲಿ ಇನ್ನೂ ಕಮ್ಮಿ, ಇಲೀಟ್ ಪೀಪಲ್. ಸೊ ನಿಮ್ ಆಡಿಯನ್ಸ್ ನ ನೀವು ಕಮ್ಮಿ ಮಾಡ್ಕೊಂತ ಬರ್ತಿದ್ದೀರಾ. ನಾವು ಮಾಸ್ ಅಂತಂದ್ರೆ ಹೆವಿ ನನ್ನ ಶೋ ಹೆಸರು ಗೋಲ್ಡ್ ಮಾಸ್ ಅಂತ ಇಡ್ಬೇಕು. ಗೋಲ್ಡ್ ಮಾಸ್. ಗೋಲ್ಡ್ ಮಾಸ್. ಯಾಕಂದ್ರೆ ಚಿನ್ನ ಎಲ್ರಿಗೂ ಬೇಕು, ಯಾರಿಗೆ ಬೇಡ? ನಿಜ. ಆ್ಯಂಡ್ ಕಂಟಿನ್ಯೂ ವಿತ್ ವಾಟ್ ತರುಣ್ ಸೈಡ್, ಇವಾಗ ಕ್ಲಾಸ್ಗೂ ಮಾಸ್ಗೂ ಹೆಂಗೆ ಡಿಫೈನ್ ಮಾಡ್ತೀರಾ ಅಂತ ನಾನು ಇವಾಗ ದ ಬಿಗ್ಗೆಸ್ಟ್ ಆಫ್ ದ ಹಿಟ್ಸ್ ಇನ್ ಕನ್ನಡ ಆರ್ ಎನಿ ಲ್ಯಾಂಗ್ವೇಜ್ ಪಾಸಿಬಲ್ ಫಾರ್ ದ್ಯಾಟ್ ಮ್ಯಾಟರ್ ಎಲ್ಲರೂ ನೋಡಿದ್ದಾರೆ. ಅಂದರೆ ಒಬ್ಬ ತರಕಾರಿ ಫ್ರಂಟ್ ಲೈನ್ ಆಡಿಯನ್ಸಿಂದ ಹಿಡಿದು, ತರಕಾರಿ ಮಾಡೋರಿಂದ ಹಿಡಿದು ಒಬ್ಬ ದ ಹೈಯೆಸ್ಟ್ ಆಫ್ ದಿ ಅಥಾರಿಟೀಸ್ ಎಲ್ಲ ನೋಡಿರ್ತಾರೆ ಆ ಸಿನಿಮಾಗಳನ್ನ. ಸೊ ದ್ಯಾಟ್ ಈಸ್ ಮಾಸ್ ಅಲ್ವಾ? ಈ ಕ್ಲಾಸ್ ಅಂದರೆ ಯಾವುದೋ ಒಂದು ವರ್ಗದ ಜನ ನೋಡಿ ಇಷ್ಟಪಡೋ ಥರ ಆಗಿರ್ಬೋದು ಅಂತ. ದಟ್ ಈಸ್ ವಿ ಆರ್ ಓನ್ಲಿ ಲಿಮಿಟಿಂಗ್ ಅವರ್ ಸೆಲ್ಸ್. ಎಕ್ಸಾಕ್ಟ್, ಅಷ್ಟೇ ರಿಸ್ಟ್ರಿಕ್ಟೆಡ್ ಆಫ್ ಆಡಿಯನ್ಸ್ ಅಷ್ಟೇ ಕ್ಲಾಸ್ ಅದು. ಸೊ ಫಾರ್ ದ ಮಾಸಸ್ ಎವ್ರಿವನ್ ಕ್ಯಾನ್ ವಾಚ್. ಓಕೆ, ರಾಕ್ಷಸ ಬಿಂಜ್ ವರ್ತಿನಾ ಅಥವಾ ಸ್ಲೋ ಬರ್ನಾ? ಬಿಂಜ್ ವರ್ತಿ. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಸ್ಲೋ ಬರ್ನ್. ನೀವು ಫಸ್ಟ್ ಎಪಿಸೋಡ್ ಮುಗಿಸಿದ್ರೆ ಅಲ್ಲಿಂದ 7 ಎಪಿಸೋಡ್ ಶುರು ಆಯ್ತು, ಗ್ಯಾರಂಟಿ. ನೀನ್ ಏನಾದ್ರು ನಿಲ್ಸಲೇಬೇಕು ಇದನ್ನ ಅಂತಂದ್ರೆ ನೀನ್ ಫಸ್ಟ್ ಎಪಿಸೋಡಲ್ಲೇ ಮಧ್ಯದಲ್ಲಿ ನಿಲ್ಸ್ಕೊಂಡು ನಿನ್ ಕೆಲಸ ಇದ್ರೆ ಓಕೆ. ನೀನ್ ಫಸ್ಟ್ ಎಪಿಸೋಡ್ ಫುಲ್ ಕಂಪ್ಲೀಟ್ ಮಾಡಿದ್ರೆ 7ನೇ ಎಪಿಸೋಡೇ ಕಂಪ್ಲೀಟ್ ಮಾಡ್ಬೇಕು. ಹಾಗಾದ್ರೆ ನಮ್ಮ ಅಪ್ಪನಾಣೆಗೂ ರಾತ್ರಿ ಶುರು ಮಾಡಲ್ಲ ನಾನು. ಇಲ್ಲ, ಆಮೇಲೆ ಇಟ್ ಇಸ್ ಹಾರ್ಡ್ಲಿ
ಅದೇ ಹೇಳ್ದೆ ನಾವು ಹಾ 2 hours correct ವಿತಿನ್ Yeah, 2 hours that's okay correct ಒಂದು ಫಿಲಮ್ಗಿಂತ ಚಿಕ್ಕದು ನಿಮ್ಗೆ ಅನ್ಸುತ್ತೆ ಬಿಕಾಸ್ ದೇರ್ ಇಸ್ ನೋ ಸಾಂಗ್ಸ್ ಅಂಡ್ ಫೈಟ್ ಇಟ್ಸ್ ಓನ್ಲಿ ಕಾಂಟೆಂಟ್. ಏನ್ ಗೊತ್ತಾ ಅಂದ್ರೆ ಫ್ರಮ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ಇಂದ ಹೇಳ್ತೀನಿ, ಕೆಲವೊಂದ್ಸಲಿ ಬೇಡ ಅಂದ್ರೂ ಈ 10-10ವರೆಗೆ ಶುರು ಮಾಡೋಣ ಅಂತ ಒಂದು ಎಪಿಸೋಡ್ ನೋಡ್ಬೋಣ ಅನ್ಕೊಂತೀನಿ. ಆಮೇಲೆ ನೆಕ್ಸ್ಟ್ ಡೇ 9 ಗಂಟೆಗೆ 9:30 ಮೀಟಿಂಗ್ ಇರುತ್ತೆ, ಗೊತ್ತಿಲ್ದಿರಂಗೆ 5:30 ಆಗೋಗ್ಬಿಟ್ಟಿರುತ್ತೆ ಬೆಳಗಿನ ಜಾವ. ಆ್ಯಂಡ್ ದ ಹೋಲ್ ಡೇ ಎಷ್ಟು ಡಿಸ್ಟರ್ಬ್ ಆಗ್ತಿರುತ್ತೆ ಅಂದರೆ ಅನ್ಕೊಂತಿರ್ತೀನಿ. ಬಟ್ ಆ ಟ್ರಾನ್ಸಲ್ಲಿ ಇರ್ತೀನಿ, ಏನು ಸೀರೀಸ್ ನೋಡಿದ್ನಲ್ಲ ಅದು ಅಂತ ಇರುತ್ತೆ ನೋಡಿ. ಅದೇ ಕೊಡುತ್ತೆ. ದಟ್ ಈಸ್ ದ ಹೋಲ್ ಇಂಪ್ಯಾಕ್ಟ್ ನಮ್ಮ ಕಡೆಯಿಂದ ಬರೋದು ಸರ್. ಸೂಪರ್. ಒನ್ ಥಿಂಗ್ ರಾಕ್ಷಸ ಮೇಡ್ ಯು ಕ್ವಶನ್ ಇನ್ ರಿಯಲ್ ಲೈಫ್. ಪಾಯಿಂಟ್ ಆಫ್ ವ್ಯೂ ಆಫ್ ಅ ಕ್ರೈಮ್. ನನಗೆ ಅದರದ್ದು ಓವರ್ ಆಲ್ ಇಷ್ಟ ಆಗಿದೆ ಏನು ಅಂತಂದರೆ, ವಾಟ್ ಎವರ್ ಯು ಸಿ ಇಸ್ ನಾಟ್ ಟ್ರೂ. ಎವ್ರಿಥಿಂಗ್ ದಟ್ ಯು ಸಿ ಆರ್ ವಾಟ್ ಇಟ್ ಅಪಿಯರ್ಸ್ ಟು ಬಿ ಮೈಟ್ ನಾಟ್ ಬಿ ದಟ್ ಸೇಮ್. ಸೊ ಯು ಮೀನ್ ಟು ಸೇ ರಾಕ್ಷಸ ಎಂಡಿಂಗ್ ಶಾಕಿಂಗ ಸ್ಯಾಟಿಸ್ಫೈಯಿಂಗ? ಶಾಕಿಂಗ್. ಸೊ ಎವ್ರಿ ಎಪಿಸೋಡ್ ಎಂಡ್ ಒಂದು ಚಿಕ್ಕ ಶಾಕಿಂಗ್ ಅಲ್ಲೇ ಹೋಗುತ್ತೆ. 7th ಎಪಿಸೋಡ್ ಇಸ್ ಶಾಕಿಂಗ್ಲಿ ಸ್ಯಾಟಿಸ್ಫೈಯಿಂಗ್. ಇಟ್ ಇಸ್ ಶಾಕಿಂಗ್ಲಿ ಸ್ಯಾಟಿಸ್ಫೈಯಿಂಗ್. ಅವ್ನು ಶಾಕಲ್ಲೂ ಇರ್ತಾನೆ, ಸಮಾಧಾನ ಆಗತ್ತೆ. ಒನ್ ಕನ್ನಡ ವರ್ಡ್ ದಟ್ ಡಿಫೈನ್ಸ್ ರಾಕ್ಷಸ. ರಾಕ್ಷಸನೇ ಅನ್ಕೊಂಡೆ ಮನ್ಸಲ್ಲಿ. ನಿಶಬ್ದ. ಓಹೋ, ಸೈಲೆನ್ಸ್. ಸೊ ರಾಕ್ಷಸ ಇಸ್ ಮೋರ್ ಅಬೌಟ್ ರಿವೆಂಜ್ ಜಸ್ಟಿಸ್? ಜಸ್ಟಿಸ್. ಸೊ ರಿವೆಂಜ್ ತಗೊಳ್ಳೋದು ಮೊಸಳೆ ತಗೊಳತ್ತಾ ಅಥವಾ ತಗೊಳಲ್ವಾ? ಯಾಕೆ ಇನ್ನೊಂದೇನಾರು ಹೇಳ್ಬಿಡ್ಲಾ? ಏನಿದು ಒಳ್ಳೆ ಕತೆ. ನೋಡಲ್ವಾ ವೆಬ್ ಸೀರೀಸ್? ನೋಡಲ್ವಾ? ನೋಡ್ತೀನಿ. ಮತ್ತೆ ಎಲ್ಲ ಇಲ್ಲೇ ಕೇಳ್ಬಿಟ್ಟು ನಮಸ್ಕಾರ ಗುರು ಅಂತ. ಅಲ್ಲಪ್ಪ, ನೀನ್ ಎಲ್ಲ ನಮಗೆ ಕೇಳ್ತೀನಿ, ಪ್ರಶ್ನೆ ಹೋಗಿ ಮೊಸಳೆಗೂ ಕೇಳು. ಹೌದು, ನನ್ನ ಪ್ರಕಾರ ಅವನೇ ಮೊಸಳೆ. ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀನ್ ಯಾವುದು ಅಂತ ಕೇಳ್ಬೇಕು ಮೊಸಳೆ. ಡಿಫರೆನ್ಸ್ ಬಿಟ್ವೀನ್ ಕ್ರೈಮ್ ಅಂಡ್ ಹಂಗರ್, ಟೆಲ್ ಮೀ ಅಂತ. ಆಕ್ಚುಲಿ ಆ ಮೊಸಳೆ ಪ್ರಾಪನ್ನ ಅದ್ರ ತಂದು ಕೂಡಿಸಿದ್ರೆ ನೋಡಿ, ಒನ್ ಆಫ್ ದ ಮೋಸ್ಟ್ ಫನ್ನಿಯೆಸ್ಟ್ ಇಂಟರ್ವ್ಯೂ ಮಾಡೋದಾಗಿತ್ತು. ಈಗ ಅದು ಇಂಟ್ರೆಸ್ಟಿಂಗ್ ಇರಲ್ಲ. ಕಾಣಿಸ್ಬಾರ್ದು ಮೊಸಳೆ ಕಾಣಿಸ್ಬಾರ್ದು. ಯಾವಾಗ ಕಾಣಿಸಲ್ವೋ ಅವಾಗ ಯಾವಾಗ ಬಂದ್ಬಿಡುತ್ತೋ ಅಂತ ಹೆದರ್ಕೊತೀವಿ. ಆಕ್ಚುಲಿ ಮೊಸಳೆ ಅಂದಿದ ತಕ್ಷಣ ಇದು ಕಾಂಟ್ರರಿ ಆಗಿ ಕೇಳ್ತೀವಿ. ನಿಮ್ಗೆ ಇಂಡಸ್ಟ್ರಿಯಲ್ಲಿ ಮೊಸಳೆ ಕಣ್ಣೀರುಗಳು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ನನಗೆ ಈ ಪ್ರಶ್ನೆಗೆ ಹೆಂಗ್ ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ಲ, ಅಥವಾ ಕೊಡಬಾರ್ದು ಅಂತ ಅನ್ಸುತ್ತೆ. ಬರೀ ಬಿ ದ ಜೀವಿ. ನಿಮ್ಗೇನು ಅನ್ಸುತ್ತೆ ತರುಣ್? ನಾವೆಲ್ಲ ಕಲಾವಿದರು, ವಿ ಆರ್ ಯೂಸ್ ಟು ಎವ್ರಿಥಿಂಗ್. ಶೇಕ್ಸ್ಪಿಯರ್ ಬಹಳ ನಾಪ್ಸ್ಕೊಂತಿದ್ದಾರೆ. ಮೊಸಳೆ ಕಣ್ಣೀರು ಅವ್ರು ಹಾಕ್ತಿದ್ದಾರೆ ಅಂತ ಅನ್ನೋದು ಟಫ್ ಅಲ್ಲ. ಅದನ್ನ ನಂಬೋ ತರ ಈ ಕಡೆ ನಾವು ಆಕ್ಟ್ ಮಾಡ್ಬೇಕಲ್ಲ, ಅದು ಟಫ್. ಅದು ಟಫ್. ವೆರಿ ವೆರಿ ಜಸ್ಟಿಫೈಯಿಂಗ್ ಅಂತ ಜಾಗಗಳಲ್ಲಿ ಇರ್ತೀವಿ ನಾವು. ತುಂಬಾ ಮಜಾ ತೊಗೊಂತಿದ್ದೀನಿ. ಸಾರಿ ವಿಜಯ್, ಬೇಜಾರ್ ಮಾಡ್ಕೊಬೇಡಿ. ಓಕೆ, ರಾಕ್ಷಸ ಆಫ್ಟರ್ ರಿಲೀಸಿಂಗ್ ಫೀಲಿಂಗ್ ರಿಲೀಫಾ ನರ್ವಸ್ಸಾ? ರಿಲೀಫ್, ಡೆಫಿನೆಟ್ಲಿ ರಿಲೀಫ್. ಅಮೇಝಿಂಗ್. ನನಗೂ ಏನದು ನರ್ವಸ್ನೆಸ್ ಓನ್ಲಿ ಟಿಲ್ ರಿಲೀಸ್ ಅಷ್ಟೇ ನರ್ವಸ್ ಇರುತ್ತೆ. ಅದು ಇವ್ರಿಗೆ ಇರುತ್ತೆ. ನಮ್ಗೆ ನಾವು ಕಲಾವಿದ್ರಲ್ವಾ, ಮಾಡ್ಬಿಟ್ಟಿದೀವಿ, ನಮ್ಗೆ ಯಾವಾಗ ಬರುತ್ತೆ ಅಂತ ನಾವು ಕಾಯ್ತಾ ಇರ್ತೀವಿ. ರಾಕ್ಷಸ ಥಿಯೇಟ್ರಲ್ಲಿ ಮಿಸ್ ಆಯಿತು ಅಂತ ಅನ್ಸುತ್ತಾ ಅಥವಾ OTTಗೆ ಅದು ಕರೆಕ್ಟ್ ಆಗಿದೆ ಅನ್ಸುತ್ತಾ? ಇಲ್ಲ, ಇದು ಮೇ ಬಿ ಸಿನಿಮಾ ಮಾಡಿದ್ರು ಇಟ್ ವುಡ್ ಹ್ಯಾವ್ ವರ್ಕ್. ಅದೇ ಹೇಳಿದೆ ನಾನು ನಿಮ್ಗೆ, ಅವಾಗ ಹೇಳಿದೆ ಥಿಯೇಟರ್ ಆಗಿದ್ರೆ ವಿಸಿಲ್ ಹೊಡಿತಿದ್ದೆ ನಾನು ಅನ್ನೋದು. ಯಾ ನೋ, ಬಿಕಾಸ್ ಬೋತ್ ಆಫ್ ಯುವರ್ ಹಾರ್ಡ್ ಕೋರ್ ಥಿಯೇಟರ್ ಇಂದ ಬಂದಿರೋದು. ಥಿಯೇಟರ್ ಏನ್ ಎಲ್ಲ ಥಿಯೇಟರ್ ಮಾಡಕ್ ಆಸೆ. ಅದು ಈ ತರದ್ದು ಮಿಸ್ ಆದಾಗ ಅಯ್ಯೋ ಇದು ಅಲ್ಲಿ ಬರ್ಬೇಕಿತ್ತಿದು ಅಂತ ಅನ್ಸುತ್ತೆ. ಒಂದು ಎಮೋಜಿಲಿ ರಾಕ್ಷಸನ ಹೇಳ್ಬೋದು ಅಂದ್ರೆ ಯಾವ ಎಮೋಜಿಲಿ? ಅದೇ ಕ್ರೊಕೊಡೈಲ್ ಎಮೋಜಿನೇ ಇದೆಯಲ್ಲ. ಕ್ರೊಕೊಡೈಲ್ ಎಮೋಜಿನೇ ಇದೆ ಅಲ್ಲಿ. ಓಕೆ, ವುಡ್ ಯು ಪ್ರೊಡ್ಯೂಸ್ ರಾಕ್ಷಸ ಅಗೈನ್? ದ ಸೆಕೆಂಡ್ ಕೇಸ್ ಆಫ್ ರಾಕ್ಷಸ, ದೆನ್ ಓಕೆ. ದೆನ್ ಓಕೆ. ಓಕೆ, ಸೇಮ್ ಮಾಡಿದ ರಿಪೀಟ್ ಅಲ್ಲ. ಸೆಕೆಂಡ್ ಕೇಸ್ ಆಫ್ ರಾಕ್ಷಸ ಅಂದ್ರೆ ಬೇಕಾದ್ರೆ ಇದು 20th ರಿಲೀಸ್ ಅಲ್ಲ, 19th ಬೇಕಾದ್ರೆ ನಾನು ಮುಹೂರ್ತ ಮಾಡ್ತೀನಿ. ಓ ನೋಡಿ, ಇದು ರಿಸಲ್ಟ್ ನೋಡ್ಕೊಂಡು ಮಾಡ್ದೆ ಅನ್ನೋದಲ್ಲ, ಅದು ರಿಸಲ್ಟ್ಗಿನ ಮುಂಚೆನೆ ಮಾಡ್ತೀವಿ. ಅದು ಇದು ಸೂಪರ್. ಓಕೆ, ಆಡಿಯನ್ಸ್ ರಿಯಾಕ್ಷನ್ ಯು ಆರ್ ಮೋಸ್ಟ್ ಎಕ್ಸೈಟೆಡ್ ಫಾರ್ ವಿಜಯ್ ಅಂದ್ರೆ ಯಾವ ಥರ ಬರಬಹುದು ಅಂತ ಆಲ್ರೆಡಿ ಎಕ್ಸೈಟ್ಮೆಂಟಲ್ಲಿ ಅಂತ? ಆನ್ ಅ ಸ್ಕೇಲ್ ಆಫ್ 1 to 10? ಯಾ, ಐ ಆಮ್ 10 on 10. ಒನ್ ವರ್ಡ್ ಫೀಡ್ಬ್ಯಾಕ್ ಯು ಎಕ್ಸ್ಪೆಕ್ಟ್ ಫ್ರಮ್ ಫ್ಯಾನ್ಸ್? ಫಿನಾಮಿನಲ್. ಅನ್ಪ್ರಿಡಿಕ್ಟಬಲ್ ಅಂತ ಅನ್ಸುತ್ತೆ ಫಾರ್ ಮಿ. ದೇ ಬಿ ವೆರಿ, ಅದನ್ನ ಹೇಳ್ತಾರೆ, ಸಾರಿ, ವೆರಿ ಅನ್ಪ್ರಿಡಿಕ್ಟಬಲ್. ಇಟ್ಸ್ ವೆರಿ ಅನ್ಪ್ರಿಡಿಕ್ಟಬಲ್. ನಾವೇನೋ ಅನ್ಕೊಳ್ತಾ ಇದ್ವಿ ಅದೇನೋ ಅನ್ನೋದು. ಕ್ರಿಯೇಟಿವ್ ಡಿಸ್ಅಗ್ರಿಮೆಂಟ್ಸ್ಗಳು ಬಂದಿತ್ತಾ ಪ್ರದೀಪನ್ ಜೊತೆ?
ಇಟ್ಸ್ ಪಾರ್ಟ್ ಆಫ್ ಆಲ್ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ ಅಲ್ಲ. ಇಟ್ಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್ ಬೇಸಿಕಲಿ. ದೇರ್ ಇಸ್ ನೋ ಪರ್ಸ್ನಲ್ಸ್ ಇರಲ್ಲ, ದೇರ್ ಇಸ್ ನೋ ಈಗೋ ಇನ್ ಬಿಟ್ವೀನ್. ಆ್ಯಂಡ್ ಎವ್ರಿ ಒನ್ ಇನ್ ಪ್ರದೀಪ್ ಆಗಿರಲಿ ಅಥವಾ ಅವ್ರ ಟೀಮ್ ಆಗಿರಲಿ, ಎವ್ರಿ ಒನ್ ಅವ್ರ ಹಂಗರ್ ಕೂಡ ಕನ್ನಡದಲ್ಲಿ ವೆಬ್ ಸೀರೀಸ್ದು ಒಂದು ಟ್ರೆಂಡ್ ಶುರು ಆಗಲಿ, ಚೆನ್ನಾಗಾಗಲಿ ಅನ್ನೋದೇ ಇರೋದು. ಸೊ ಐ ವಾಸ್ ಮೋರ್ ದೆನ್ ಹ್ಯಾಪಿ ಫಾರ್ ದಟ್. ಫೈನಲ್ ಕ್ವಶನ್, ZEE5 ಬಗ್ಗೆ ಏನು ಹೇಳ್ತೀರಾ? I'm very proud of ZEE5. I'm very thankful to ZEE5. ಏನಕ್ಕೆ ಅಂದರೆ ಒಂದು ಆವಾಗಲೇ ಹೇಳಿದ್ವಲ್ಲ, ದಟ್ ಎಕ್ಸಸೈಸ್ ಆಫ್ ಕೀಪಿಂಗ್ ದಿ ಆಡಿಯನ್ಸ್ ಬ್ಯುಸಿ, ಆಮೇಲೆ ದಟ್ ಎಕ್ಸಸೈಸ್ ಆಫ್ ಗಿವಿಂಗ್ ಆ್ಯಕ್ಟರ್ಸ್ ಲೈಕ್ ಮೀ ಸಮಥಿಂಗ್ ವೆರಿ ನೈಸ್ ಟು ಡೂ. ಈ ಎರಡು ವಿಚಾರಕ್ಕೆ ಐ ಆಮ್ ಬೋತ್ ಪ್ರೌಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ZEE5. ಅಮೇಝಿಂಗ್. Again, I'll just add to what Raghu said. Big hats off for the initiative. ಬೇರೆ ಯಾರೂ ಧೈರ್ಯ ಮಾಡಲಿಲ್ಲ ಕನ್ನಡಕ್ಕೆ ಅಂತ ಬಂದಾಗ. ಸೊ ಅದನ್ನು ZEE5 ಮಾಡಿದ್ರು. ಆ್ಯಂಡ್ ಕನ್ಸಿಸ್ಟೆಂಟ್ಲಿ ದೇ ಆರ್ ಬ್ಯಾಕಿಂಗ್ ಇಟ್, ಬ್ರಿಂಗಿಂಗ್ ಗುಡ್ ಟೀಮ್ಸ್, ಗುಡ್ ಕಾಂಟೆಂಟ್. ಸೊ ನಾವು ಪ್ರೊಡಕ್ಷನ್ನಾಗಿ ಏನು ಎಕ್ಸಿಕ್ಯೂಟ್ ಮಾಡ್ತಿದ್ದೀವೋ ಅದ್ರ ಹಿಂದೆ ಅವರೇ ಒಂದು ಹೋಮ್ವರ್ಕ್ ಮಾಡಿ, ಅವರೇ ಒಂದು ಎಫರ್ಟ್ ಹಾಕಿ ಅದು ಮಾಡ್ತಿದ್ದಾರೆ ಗೊತ್ತಾ. ಸೊ ದಟ್ ಈಸ್ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಸೊ ಲೆಟ್ ಇಟ್ ಕಂಟಿನ್ಯೂ ಅಂತ. ಆ್ಯಂಡ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ನೌ ದಟ್ ವಿ ಹ್ಯಾವ್ ಟು ಸಪೋರ್ಟ್ ಆಲ್ ದೀಸ್ ಥಿಂಗ್ಸ್. ಅಬ್ಸಲ್ಯೂಟ್ಲಿ. ಸೊ ಫಾರ್ ಶೋರ್ ನಮಗೂ ಅದೇ ಹೇಳ್ತೀವಲ್ಲ, ಯಾವುದೋ ಒಂದಷ್ಟು ವರ್ಷ ಆದಮೇಲೆ ಒಂದು KGF ಬಂದು ಎಲ್ಲರೂ ಮಾತಾಡ್ತಾರೆ ಆಯಿತು ಅಂದರೆ ಅದ್ರ ಹಿಂದೆ ಒಂದಷ್ಟು ವರ್ಷದ ಎಫರ್ಟ್ಸ್ ಇದೆ. ಎಫರ್ಟ್ ಹಾಕಿ ಬಂದು KGF ನಡೆದಿರುತ್ತೆ. ಹಾಗೇನೆ ಒಂದಷ್ಟು ಎಫರ್ಟ್ ಹಾಕಿ ಬಂದು ಒಂದು ಟೈಮಲ್ಲಿ ಬೂಮ್ ಆಗುತ್ತೆ ನಮ್ಮ ವೆಬ್ ಸೀರೀಸ್. ಸೊ ವಿ ಆರ್ ಇನ್ ದಿ ರೂಟ್ ಆಫ್ ದಟ್. ಹೌ ಡು ಯು ಫೀಲ್? ಒಂದೇ ದಿವಸ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಆ್ಯಂಡ್ OTTಲಿ ನಿಮ್ಮದೇ ಆದಂಥ ಸೀರೀಸ್ ಬರ್ತಾ ಇದೆ. ಸೊ ಇಟ್ಸ್ ವೆರಿ ರೇರ್ ಟು ಹ್ಯಾಪನ್ ಲೈಕ್ ದಿಸ್. I don't know, ಹೇಳಿದ್ನಲ್ಲ ಮಯೂರ್, I think I've kind of surrendered. I'm happy that I've done the work. ಎರಡೂ ಕಡೆಯಿಂದ ಸಪೋರ್ಟ್ ಸಿಗ್ತದೆ, ಎರಡೂ ಟೀಮು ಇಟ್ is protecting the product. So I've done my job and I'm always looking forward to what is next ಅಂತ. I'm happy and I'm very very thankful to the universe for giving me ಈ ಥರ ಒಂದು ಅವಕಾಶ, ಈ ಥರ ಒಂದು ಸಂದರ್ಭದಲ್ಲಿ ನಾನು ಇಟ್ಟಿದ್ದೆ ಗೊತ್ತಾ, ಅದಕ್ಕೆ ನಾನು ಐ ಶುಡ್ ಥ್ಯಾಂಕ್ ದ ಯೂನಿವರ್ಸ್. ಅಬ್ಸಲ್ಯೂಟ್ಲಿ. ಶೋ ಬಂದಿದೆ ಅನುಭವ? GVG ಅಂದರೆ ಅದು ಉಲ್ಟಾ ಅಂತ ಅರ್ಥ. ನೋ ಸೀರಿಯಸ್ಲಿ ಆಲ್ವೇಸ್ GVG. ಇಲ್ಲಾಂದ್ರೆ ಇಷ್ಟೊತ್ತು ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ. No, I'm just trying to pull your leg. ಇಷ್ಟೊತ್ತು ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ. ಇಟ್ ಇಸ್ ಆಲ್ವೇಸ್ ಫನ್. ಆಮೇಲೆ ಇಷ್ಟು ಆಪ್ತವಾಗಿ ಬೇರೆ ಇನ್ನೆಲ್ಲಿ ಮಾತಾಡೋಕ್ಕಾಗತ್ತೆ ನಾನು. ನನಗಂತೂ ಆನ್ ಅ ಪರ್ಸನಲ್ ನೋಟ್, ನಿಮಗೆ ಗೊತ್ತಿರೋ ಹಾಗೆ ಆರ್ ಜರ್ನಿ ಹ್ಯಾಸ್ ವಿ ಹ್ಯಾವ್ ಕಮ್ ಅ ವೆರಿ ಲಾಂಗ್ journey, very long. ಕಮ್ ವೆರಿ ಲಾಂಗ್ ಅವರ್ಸ್ ಆಲ್ಸೋ. Yeah. ಸೊ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಕಾಮನಾಲಿಟಿ ನಾನು ಈಗ ಯೋಚನೆ ಮಾಡ್ತಾ ಇದ್ದೆ. ಒಂದು ರೇಡಿಯೋ ಜರ್ನಿ ಬಿಟ್ಟು, ನಮ್ಮದು ಗೋಲ್ಡ್ ಕ್ಲಾಸ್ ಜರ್ನಿ ಬಿಟ್ಟು, ನಂದು ವಿಜಯ್ದು ಪ್ರದೀಪದ ಒಂದು ಜರ್ನಿ ಇದೆ. ಒಂದು ಸಖತ್ ಸ್ಟುಡಿಯೋಲಿ ಕಾರಿಯೋಕೆ ಮಾಡಿದ್ವಿ. ಸೊ ಟುಡೇ ಇಟ್ ಇಸ್ ಲೈಕ್ ಇನ್ನೊಂದು ಫುಲ್ ಸೈಕಲ್ ಆಗ್ತಾ ಇದೆ ನನಗೆ. ಆಮೇಲೆ ಇವತ್ತೇನು ಗೊತ್ತದ, ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಥಿಂಗ್ ಇಸ್ ತರುಣ್ ಜೊತೆ ಎಷ್ಟೊತ್ತು ಕೂತ್ಕೊಂಡು ನಾನು ಎಲ್ಲೂ ಮಾತಾಡಿಲ್ಲ. ಓ ಹೌದಾ? ಅಂದ್ರೆ ಈ ತರ ಫಾರ್ ದ ಕ್ಯಾಮ್ರಾ ಒಂದು ಇಂಟರ್ವ್ಯೂ ತರ ಸ್ಟ್ರಿಕ್ಟ್ಲಿ ಪ್ರೊಫೆಷನಲ್, ನೋಯಿಂಗ್ ಸೋ ಮಚ್ ದಟ್ ತರುಣ್ ನೋಸ್. ಅಂದ್ರೆ ತರುಣ್ ಜೊತೆ ಕೂತ್ಕೊಂಡು ಮಾತಾಡಿದಾಗ ಹಲವಾರು ವಿಚಾರ ತಿಳ್ಕೊತಿರ್ತೀನಿ. ಆದರೆ ಇವತ್ತು ತರುಣ್ನ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಪ್ರಾಜೆಕ್ಟ್ನ ನೋಡೋದು, ಒಂದು ಸಬ್ಜೆಕ್ಟ್ನ ನೋಡೋದು, ಒಂದು ಮೀಡಿಯಮ್ನ ನೋಡೋದು, ಇದೆಲ್ಲ ಕೇಳೋದು ನನಗೆ ಬಹಳ ಖುಷಿ ಆಯಿತು ನನಗೆ. ಇಟ್ಸ್ ಲೈಕ್ ಐವ್ ಲರ್ನ್ಡ್ ಸಮ್ ಮೋರ್ ಅಂತ. ದೇರ್ ಇಸ್ ಮೋರ್ ಟು ಕಮ್ ಅಂತ. ತರುಣ್ ಅವರೇ, ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ನನಗೆ ಎಕ್ಸ್ಪೀರಿಯನ್ಸಾ, ನನಗೆ ಫಾರ್ ದಿ ಫಸ್ಟ್ ಟೈಮ್ ಡಯಟ್ ಮಾಡದೆ ವೇಟ್ ಲಾಸ್ ಆಯ್ತು ನನಗೆ ಅಂತ. ಒಂದು ಭಾರ ಇತ್ತು ನಿಮ್ದು ನನ್ನ ಹತ್ರ, ಒಂದು ಭಾರ. ಹೋಗಿಲ್ವಲ್ಲ ಈ ಪ್ರೋಗ್ರಾಮ್, ಇಷ್ಟೊತ್ತಿ ಕರೆದಿದ್ರು, ಹೋಗಿಲ್ವಲ್ಲ ನಾನು ಅಂತ ಒಂದು ಭಾರ ಕ್ಯಾರಿ ಮಾಡ್ತಿದ್ನಲ್ಲ, ಅದು ಹೋದ ತಕ್ಷಣ ಸಣ್ಣ ಏನೋ ನಾನು ಲೈಟ್ ಆದ ಒಂದಿಷ್ಟು ವೇಟ್ ಹೋಯ್ತು ನನಗೆ ಅನ್ನೋ ಥರ ಫೀಲ್ ಆಗ್ತಿದೆ. ಚೆನ್ನಾಗಿದೆ ಇದಂತೂ. ಬಹಳ ತುಂಬಾ ಚೆನ್ನಾಗಿರುವಂತ ಒಂದು ಎಕ್ಸ್ಪೀರಿಯನ್ಸ್. ಇದುವರೆಗೂ ಯಾವ ಆಕ್ಟರ್ ಅಥವಾ ಡೈರೆಕ್ಟರ್ ಹೇಳಿದೆ ರೀತಿಲಿ ಡಯಟ್ ಮಾಡ್ದಿರಾ ವೆಯ್ಟ್ ಲಾಸ್. ಕರೆಕ್ಟ್. ಸಿ ಐ ಆಮ್ ಎ ಡಯಟಿಷಿಯನ್, ಐ ಬಿಕಮ್ ನೌ. ಒಂದು ಭಾರ ಕಳೀತು ನನಗೆ ಮಯೂರ್ದು ಗೋಲ್ಡ್ ಕ್ಲಾಸಿಗೆ ಬಂದು ಅಂತ. ಸಾರ್ಥಕತೆ. ನೋ, ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್,
ಐ ಮೀನ್ ಫಸ್ಟ್ ಆಫ್ ಆಲ್ ನನ್ನ ಇದು ಉತ್ಪ್ರೇಕ್ಷೆ ಅಲ್ಲ, ವಿಜಯ್ ಜೊತೆ ನಡೆದಲ್ಲಿ ಅಷ್ಟು ವರ್ಷದ ಒಡನಾಟ ಇರೋದ್ರಿಂದ ಪ್ರತಿ ಸಲಿನೂ ಕೇಳಿದಾಗ ಲೈಕ್ ಅದೇ ಒಂದು ವೈಬಲ್ಲಿ ಎಸ್ ಖಂಡಿತ ಬರ್ತೀನಿ ಅಂತ ಹೇಳ್ತಾರೆ. ಈ ಶೋ ಸೀಸನ್ 5 ಶುರು ಮಾಡಿದಾಗಲೇ 2 ವರ್ಷದ ಕೆಳಗಡೆ ಮೇಯಲ್ಲಿ ಶುರು ಆಗಿದ್ದು. ವಿಜಯ್ ವಾಸ್ ದ ಫಸ್ಟ್ ಪರ್ಸನ್ ಟು ಕಮ್ ಆ್ಯಂಡ್ ಅವತ್ತಿಂದ ಶುರು ಆಗಿದ್ದು ಗೋಲ್ಡ್ ಕ್ಲಾಸ್. ಪ್ರಾಯಶಃ ವಿಜಯ್ ದಟ್ ಈಸ್ ದ GVG ಅಂತ ಹೇಳೋದು. ದ ವೇ ಯು ಗೇವ್ ದಟ್ ವೈಬ್, ಐ ಮೀನ್ ಟಚ್ ವುಡ್ ಇವತ್ತು ನನ್ನ ಶೋ ಒಂದು ಮಟ್ಟಕ್ಕೆ ಬಂದು ನಿಂತಿದೆ ಅಂತ ನನಗೆ ಗೊತ್ತಿದೆ. ಅದು ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನಾವು ಅದೇ ಕೇಳ್ಕೊಳ್ಳೋದು. ಆ್ಯಂಡ್ ಸೆಕೆಂಡ್ ಎಪಿಸೋಡ್ ಆಗಬೇಕಾಗಿದ್ದು ನೋಡಿ, ಫೈನಲಿ ಅದು 2 ವರ್ಷಕ್ಕೆ ಬಂದು ನಿಂತಿದೆ ನಾನು. ನೋ ಬಟ್ ಐ ಆಲ್ವೇಸ್ ಅಡ್ಮೈರ್ಡ್ ಯುವರ್ ವರ್ಕ್ ಆ್ಯಂಡ್ ಯು ಕೀಪ್ ಇನ್ಸ್ಪೈರಿಂಗ್ ವಿತ್ ಯುವರ್ ಫಿಲ್ಮ್ಸ್ ಆ್ಯಂಡ್ ಹೊಸ ಥಿಂಗ್ಸ್ಗಳನ್ನ ತೊಗೊಂಬರ್ತಿರ್ತೀರಲ್ಲ. ಆಲ್ವೇಸ್ ನ್ಯೂ ಥಿಂಗ್ಸ್ ಯು ಟ್ರೈ ಟು ಗೆಟ್ ಆನ್ ಟು ದ ಟೇಬಲ್. ಆಡಿಯನ್ಸ್ ಆಗಿ ನಾವು ಕನ್ಸ್ಯೂಮರ್ ಆಗಿ ನೋಡ್ತಿರ್ಬೇಕಾದ್ರೆ ಏನೋ ಹೊಸದಿದೆ ಅಂತ ಅನಿಸ್ತಿರುತ್ತಲ್ಲ, ಆ ಕ್ಯೂರಿಯಾಸಿಟಿನೇ ನಮ್ಗೆ ಆ್ಯಕ್ಚುಲಿ ಚಂದ. ಸೊ ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಬರಲಿ, ಕತೆ, ಚಿತ್ರಕಥೆ, ನಿರ್ದೇಶನ, ಅದಕ್ಕೆ ಮೆನ್ಷನ್ ಮಾಡ್ತೀವಿ. ಆ ಟೈಟಲ್ ಕಾರ್ಡ್ ಬರಲಿ. ಇನ್ನೊಂದು ವರ್ಷದೊಳಗೆ ಬೀಳುತ್ತೆ, ಇನ್ನೊಂದು ವರ್ಷದಲ್ಲಿ. ಥ್ಯಾಂಕ್ ಯು ಅಗೇನ್. ನಾನು ಅವಲೇ ಆಲ್ ಜೋಕ್ಸ್ ಅಪಾರ್ಟ್, ಬಟ್ ನಾನು ಎಷ್ಟು ಇಂಟರ್ವ್ಯೂಸ್ಗಳು, ಪ್ರಮೋಷನ್ಸ್ ಅಂತೆಲ್ಲ ಹೋಗಿರ್ತೀನಲ್ಲ, ಐ ಥಿಂಕ್ ಫಾರ್ ದಿ ಫಸ್ಟ್ ಟೈಮ್ ನನಗೆ ಮುಗಿದೋಯ್ತಾ ಇದು ಇಷ್ಟು ಬೇಗ ಅನ್ನೋ ಥರದ್ದು ಒಂದು ಫೀಲಿಂಗ್ ಬಂದಿದೆ ನನಗೆ ಇವತ್ತಿಲ್ಲಿ ಕೂತು. ಬಿಕಾಸ್ ದಟ್ ಇಸ್ ಅಗೇನ್ ಆ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಯಾಕೆ ಅಂತಂದರೆ ಓಕೆ, ನಂಗೆ ರಾಘು ಪರಿಚಯ ಅಷ್ಟು ವರ್ಷದಿಂದ ಅನ್ನೋದು ಓಕೆ, ತರುಣ ನಂಗೆ ಪರಿಚಯ ಅನ್ನೋದು ಓಕೆ. ನೀವು ಅವಲೇ ಸ್ಟಾರ್ಟಿಂಗ್ ಮಾಡಿದ್ರೆ 100 and how many episodes? 2 years, 150 episodes. 150 episodes ಅಂತ ಅನ್ಕೊಳ್ಳಿ. ಯಾವುದಾದ್ರೂ ಒಂದು ಎಪಿಸೋಡ್ ನೀವು ಅಂದ್ರೆ ಶೂಟಿಂಗ್ ಟೈಮ್, ನಾನು ಟೆಲಿಕಾಸ್ಟ್ ಟೈಮ್ ಅಲ್ಲ, ಶೂಟಿಂಗ್ ಟೈಮು ಅರ್ಧ ಗಂಟೆ 40 ನಿಮಿಷಕ್ಕೆ ಮುಗಿಸಿದ್ದೀರಾ? ಒಂದೇ ಒಂದು, ಅದು ನನ್ನಿಂದ ಆಗಿರಲಿಲ್ಲ. ಅದನ್ನ ಅವರೇ ಹೇಳ್ಬಿಟ್ರು. ರಿಷಬ್ ಶೆಟ್ಟಿ ಇಂಟರ್ವ್ಯೂ ಮಾಡಿದ್ದೆ, ಅವರೇ ಹೇಳ್ಬಿಟ್ರು ನಿಮ್ದೆಲ್ಲ ಯಾಕೆ ತುಂಬ ಉದ್ದ ಇಂಟರ್ವ್ಯೂ ಇರುತ್ತೆ, ಅದಕ್ಕೆ ನಾನು ಫಾಸ್ಟೆಸ್ಟ್ ಇಂಟರ್ವ್ಯೂ ಕೊಡ್ತೀನಿ ಬಟ್ 30 ನಿಮಿಷಕ್ಕೆ ಎದ್ದೊಟ್ಟೋಗ್ಬಿಟ್ರು ಅವರು. ಆ್ಯಕ್ಚುಲಿ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಅದ್ರಲ್ಲಿ ಎಷ್ಟೋ ಜನ ಪರಿಚಯ ಇರ್ಬೋದು, ಫಸ್ಟ್ ಟೈಮ್ ಮೀಟ್ ಮಾಡಿರ್ಬೋದು, ಅಂದ್ರೂ ಅಷ್ಟೊತ್ತಾಗಿದೆ ಅಂದರೆ ನೀವು ಈ ಸ್ಪೇಸ್ನ ಅಷ್ಟು ಕಂಫರ್ಟಬಲ್ ಮಾಡ್ತೀರಾ ಅವ್ರಿಗೆ. ಇಲ್ಲಾಂದ್ರೆ ಮಾತಾಡೋಕ್ಕಾಗಲ್ಲ. ಹಾನೆಸ್ಟ್ಲಿ ನಾನು ಹೇಳ್ತೀನಿ ಕೇಳಿ, 5 ನಿಮಿಷ 7 ನಿಮಿಷ ಮಾತಾಡ್ತೀವಿ, ಏನು ಗುರು ಅರ್ಧ ದಿವಸದಿಂದ ಮಾತಾಡ್ತಾ ಇದ್ದೀನಿ ನಾನು ಅಂತ ಫೀಲಿಂಗ್ ಇರುತ್ತೆ ನಮಗೆ. ಬೆಳಗ್ಗೆಯಿಂದ ಕೂತಿದ್ದೀನಿ ಏನೋ ಅಂತ, ಏನೋ ಸಾಕಾಯ್ನ ಫುಟೇಜ್ ಸರ್, ಅದು 7 minutes ಆಗಿದೆ ಸರ್ ರೆಕಾರ್ಡಿಂಗ್. ಹೌದಾ, ಸರಿ ಹೇಳಿ ಅನ್ನೋದು ಒಂದಿರುತ್ತೆ. ಕರೆಕ್ಟ್. ಇಟ್ ಈಸ್ ದಟ್ ಈ ಥರದ್ದು ವೆನ್ ವಿ ಡೂ ಅ ಪಾಡ್ಕಾಸ್ಟ್ ಅಥವಾ ಇಂಟರ್ವ್ಯೂನು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದ್ರ ಮೇಲೆ ಬೀಯಿಂಗ್ ವೆರಿ ಆನೆಸ್ಟ್ ಇನ್ ವಾಟ್ ಎವರ್ ಯು ಟಾಕಿಂಗ್. ಅದರ್ವೈಸ್ ನಮಗೆ ಗೊತ್ತು, ನಮಗೆ ಎಲ್ಲೆಲ್ಲಿ ಬ್ಯಾರಿಕೇಡ್ ಹಾಕೋಬೇಕು, ಎಷ್ಟು ಕಿಟ್ಕೋಬೇಕು. ಎಲ್ಲ ಆಕ್ಟರ್ಸು ಸಿನಿಮಾದವ್ರು ನಾವೆಲ್ಲ ಹೆಂಗಂದ್ರೆ ಡ್ಯಾಮ್ ಇದ್ದಂಗೆ, ಎಷ್ಟು ಗೇಟ್ ಓಪನ್ ಮಾಡ್ಬೇಕು ಇದಕ್ಕೆ, ಇವ್ರಿಗೆ ಎಷ್ಟು ಗೇಟ್ ವ್ಯಾಲ್ಯೂ ಇದೆ ಡ್ಯಾಮ್ ಅನ್ನೋದ್ರ ಮೇಲೆ. ಇದು ಒಂದೇ ಗೇಟ್ ವ್ಯಾಲ್ಯೂ ಅಂದ್ರೆ ಒಂದು ಗೇಟ್ ಓಪನ್ ಮಾಡಿ ಅಷ್ಟು ನೀರು ಬಿಟ್ಕೊಂಡು ಇದು ತುಂಬಿ ತುಳುಕ್ಬೋದು ಅಂದ್ರೆ ಓಪನ್ ಮಾಡ್ಬಿಡು. ಅನಾಲಿಸಿಸ್ ಇವತ್ತು ಸಾಕಾಗಿದೆ ಅನ್ನೋ ಥರದಲ್ಲಿ ಹೋಗ್ತೀವಿ. ಒಟ್ನಲ್ಲಿ ಇವತ್ತು ಕೃಷ್ಣರಾಜ ಸಾಗರ ಡ್ಯಾಮ್ ಅನ್ನೇ ಕಟ್ಟಿದೀವಿ. ಆಲ್ ಗೇಟ್ಸ್ ಓಪನ್. ಬಟ್ ಮತ್ತೊಮ್ಮೆ ಈ ಗೇಟ್ಗಳನ್ನ ಓಪನ್ ಮಾಡುವಂತ ಸಂದರ್ಭಗಳು, ಅವಕಾಶಗಳು ಸಿಗ್ಲಿ. ಅಂಡ್ ಜೊತೆಗೆ ಇದೆ ಫೆಬ್ರವರಿ 20ನೇ ತಾರೀಕು. ಸೊ ZEE5ನಲ್ಲಿ ರಾಕ್ಷಸ ವೆಬ್ ಸೀರೀಸ್ ಬರ್ತಾ ಇದೆ. ಸೊ ZEE5ನ ಇದು 4ನೇ ಕೊಡುಗೆ. ಸೊ ಫಸ್ಟ್ 3ನ ಯಾವ ರೀತಿ ನೀವು ಸ್ವೀಕಾರ ಮಾಡಿದ್ದೀರೋ ಅದೇ ರೀತಿ ಹೊಸ ಪ್ರಯತ್ನ, ದೊಡ್ಡ ಪ್ರಯತ್ನ. ಯಾಕಂದರೆ ಎಲ್ಲ ದೊಡ್ಡವ್ರು ಸೇರಿದ್ದಾರೆ ಇದೊಂದು ಪ್ರಯತ್ನದಲ್ಲಿ. ಸೊ ಹಾಗಾಗಿ ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇಬ್ಬರು ಕೂಡ ಬಂದು ಖುಷಿ ಆಯಿತು. ಚೌಕಾಟು ಬೇಗ ಆಗಲಿ ಅಂತಲೂ ಹೇಳ್ತೀವಿ. ಆನ್ ದ್ಯಾಟ್ ನೋಟ್ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಮಾತುಕತೆ ಸಿಗ್ತೀನಿ. ಟಿಲ್ ದೆನ್ ಸೈನಿಂಗ್ ಆಫ್. ನಮ್ಮ ಸ್ಟೈಲಲ್ಲಿ 3, 2, 1 ನಮಸ್ಕಾರ.